ನಮ್ಮ ಅಜ್ಞಾನ ಅನ್ಲಿಮಿಟೆಡ್. ಅದೇ ಜ್ಞಾನಿಗಳು ಬಂದಾಗ ಅವ್ರು ಹೇಳೋ ಒಂದೊಂದು ವಿಷಯದಲ್ಲೂ ನಮಗೆ ಮೈ ಪುಳಕಿತ ಆಗುತ್ತೆ. ಶಾಸ್ತ್ರ ಹೇಳೋದೇ ಆಮ್ನಿ ಪ್ರೆಸೆಂಟ್, ಅವನು ಸರ್ವತ್ರ ವ್ಯಾಪ್ತ. ದೇವರು ಎಲ್ಲಿದ್ದಾನೆ ಅಂದರೆ ಅದಕ್ಕೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ತೋರಿಸೋದಕ್ಕಿನ್ನ ಅವನು ಎಲ್ಲಿಲ್ಲ ಅಂತ ಮರುಪ್ರಶ್ನೆ ಹಾಕೋದೇ ತುಂಬ ಒಳ್ಳೆಯದು. ಆಚಾರ್ಯರೇ, ನರಸಿಂಹ ಜಯಂತಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಯಾಕೆಂದರೆ ನರಸಿಂಹ ಅವರ ತಂದೆ ತಾಯಿ ಆ ಥರ ಅವನು ಡೈರೆಕ್ಟಾಗಿ ಕಮದಿಂದ ಬಂದವನು. ಇಲ್ಲೆಲ್ಲ ಆಟಮ್ಸ್ ಇದೆ, ಪರಮಾಣುಗಳಿದ್ದಾವೆ ಎಲ್ಲ ಕಡೆ. ನಮ್ಮ ನೇಕೆಡ್ ಐಗೆ ಅದು ಕಾಣೋದಿಲ್ಲ. ಈ ಕ್ವಾಂಟಮ್ ಫಿಸಿಸಿಸ್ಟ್ಸ್ಗಳಿಗೂ ಕೂಡ ಉತ್ತರಿಸಲಾಗದಂತಹ ಪ್ರಶ್ನೆ ಒಂದಿದೆ. ಅಂದರೆ ಒಂದು ಜೀವಿ ಏಕಕಾಲದಲ್ಲಿ ಎರಡು ಸ್ವರೂಪಗಳಲ್ಲಿ ಇರಕ್ಕೆ ಸಾಧ್ಯನಾ ಅನ್ನೋದು ರಿಸರ್ಚ್ ಅವ್ರದ್ದು. ನಾವು ಕಾಲಿಟ್ಟಲ್ಲೆಲ್ಲ ಪರಮಾಣು ನಮ್ಮ ನೇಕೆಡ್ ಐಗೆ ಕಂಡಿದ್ರೆ ಕಾಲೇ ಇಡ್ಲಿಕ್ಕೆ ಅಸಹ್ಯ ಆಗ್ಬಿಡುತ್ತೆ ನಮಗೆ. ಹೌದು, ಅಸಹ್ಯ ಆಗುತ್ತೆ. ಯಾವ ಪದಾರ್ಥ ತಿನ್ನೋ ಹಾಗಿಲ್ಲ, ಉಣ್ಣೋ ಹಾಗಿಲ್ಲ. ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದ. ಅದನ್ನ ನೋಡಿದ್ರೆ ಇದೊಂದು ತರಹ ಲೀಗಲ್ ಕಾಂಟ್ರಾಕ್ಟ್ ತರ ಅನ್ಸುತ್ತೆ ನಮಗೆ. ಹಿರಣ್ಯಕಶ್ಯಪಿಗೆ ತುಂಬಾ ಈಗೋ ಇತ್ತು. ನನ್ನ ಸಮ ಯಾರಿಲ್ಲ ನೋಡಿ. ಒಬ್ಬ ಮನುಷ್ಯನಿಗೆ ಶ್ರೀಮಂತಿಕೆ ಇದ್ದು ಮರಣವೇ ಇಲ್ಲ ಅಂತಾಗಿಬಿಟ್ರೆ ಅವ್ನು ಹಿಡಿಯೋರು ಯಾರು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಅಂತ ಅಲ್ಲಿ ಸಾಧೂನಾಮ್ ಅನ್ನೋದಕ್ಕೆ ಪ್ರಹ್ಲಾದನಿಗಾಗಿ ಬಂದದ್ದು ಖಂಡಿತ ಹೌದು. ಆದರೆ ಕೇವಲ ಪ್ರಹ್ಲಾದನಿಗಾಗಿ ಬಂದದ್ದಲ್ಲ, ದೇವರ ಎಲ್ಲ ಅವತಾರಗಳು ಸಾಧು ಸಜ್ಜನರಿಗಾಗೆ. ಹರಿ ಓಂ. ವೇದಿಕ್ ವೆಲ್ನೆಸ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ನರಸಿಂಹ ಜಯಂತಿಯ ವಿಶೇಷ ಸಂವಾದಕ್ಕೆ ಸುಸ್ವಾಗತ. ಮತ್ತು ಈ ಒಂದು 30ನೇ ಏಪ್ರಿಲ್ ಏನು ಗುರುವಾರ ಬರ್ತಾ ಇದೆ, ಇವತ್ತು ಇಡೀ ರಾಜ್ಯದಾದ್ಯಂತ ದೇಶಾದ್ಯಂತ ಇಂಟರ್ನ್ಯಾಷನಲಿ ಕೂಡ ನರಸಿಂಹದೇವರ ಒಂದು ಅವತಾರದ ದಿನ, ನರಸಿಂಹ ಜಯಂತಿ ಅಂತ ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆ ನಾವು ಆಚರಿಸ್ತೀವಿ. ಅವತ್ತಿನ ದಿವಸ ಪ್ರತಿದಿನ ನಾವು ನರಸಿಂಹನ ಜ್ಞಾಪಿಸ್ಕೋಬೇಕು, ಅವನ ಉಸಿರಾಡಿಸ್ತಿರೋನೇ ನರಸಿಂಹ. ಆದರೆ ಆ ನರಸಿಂಹ ಜಯಂತಿ ದಿವಸ ವಿಶೇಷವಾಗಿ ಆ ನರಸಿಂಹನ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ. ಅದರ ಜೊತೆಗೆ ಅದೊಂದು ಆನಂದ, ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದೇ ಒಂದು ಆನಂದ. ಅದು ಚೆನ್ನಾಗಿ ತಿಳಿದವರು ತಿಳಿಸಿದಾಗ. ನಾವು ನೀವು ಮಾತಾಡಿಕೊಂಡ್ರೆ ಅದು ಆನಂದ ಆಗಲ್ಲ. ನರಸಿಂಹ ಅಂದರೆ 2 ನಿಮಿಷದ ಮೇಲೆ ನಮಗೆ ಮಾತಾಡೋಕ್ಕೆ ಆಗಲ್ಲ. ಅವನು ನರ, ಒಂದು ಸಿಂಹ ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀವಿ, ಮುಂದೆ ಏನೂ ಗೊತ್ತೇ ಇಲ್ಲ. ನಮ್ಮ ಅಜ್ಞಾನ ಅನ್ಲಿಮಿಟೆಡ್. ಅದೇ ಜ್ಞಾನಿಗಳು ಬಂದಾಗ ಅವರು ಪ್ರತಿ ದಿನ ಪ್ರತಿ ಕ್ಷಣ ಪಾಠ ಪ್ರವಚನಗಳಲ್ಲಿ ಎಲ್ಲ ದೇವರ ಚಿಂತನೆಗಳನ್ನು ಮಾಡೋರಿಗೆ ಅವರನ್ನು ಕರೆಸಿ ನಾವು ಮಾತಾಡಿಸಿದಾಗ ಅವರು ಹೇಳೋ ಒಂದೊಂದು ವಿಷಯದಲ್ಲೂ ನಮಗೆ ಮೈ ಪುಳಕಿತ ಆಗುತ್ತೆ. ಅಂಥ ಒಂದು ವಿಷಯನ ನರಸಿಂಹನ ಬಗ್ಗೆ ನಮಗೆ ಪೂರ್ತಿ ಆ ನರಸಿಂಹನ ಚರಿತ್ರೆ, ನರಸಿಂಹ ಯಾರು ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ದೊಡ್ಡ ವಿದ್ವಾಂಸರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ. ವಿದ್ವಾಂಸರಾದ ಕಲ್ಹಾಪುರ ಪವಮಾನಾಚಾರ್ಯರೇ, ಸುಸ್ವಾಗತ ತಮಗೆ. ತುಂಬ ಸಂತೋಷ. ತಮಗೂ ಹಾಗೂ ತಮ್ಮ ಈ ಒಂದು ಚಾನಲನ್ನು ನೋಡುವ ಎಲ್ಲ ವೀಕ್ಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಭಿಮಾನದಿಂದ ಕೆಲವು ಮಾತುಗಳನ್ನು ಆಡಿದ್ದಾರೆ, ಬಹಳಷ್ಟು ತಿಳಿದಿದ್ದಾರೆ ಅಂತ. ದೇವರ ಬಗ್ಗೆ ಎಷ್ಟು ತಿಳಿದರೂ ಕಡಿಮೆನೇ. ನಮಗೆ ತಿಳಿದದ್ದು ಏನಂತಂದರೆ, ನಾವು ತಿಳಿದದ್ದು ತುಂಬ ಕಡಿಮೆ, ಉಳಿದದ್ದು ಬಹಳ ಜಾಸ್ತಿ ಅನ್ನುವ ಜ್ಞಾನ ಬಂದಿದೆ. ಏನೋ ತಿಳಿದ ಒಂದೆರಡು ಮಾತನ್ನು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳುವ ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಪ್ರಥಮತಃ ನರಸಿಂಹದೇವರನ್ನು ನಾವು ವಂದಿಸಿ, ನರಸಿಂಹೋ ಅಖಿಲ ಅಜ್ಞಾನ ಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂಥೇಳಿ ಎಲ್ಲ ಅಜ್ಞಾನ ಹಾಗೂ ನಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡುವಂತಹ ಒಂದು ದೇವ ಆ ನರಸಿಂಹ. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತೆಯೇ ಅಂತ ಮಧ್ವಾಚಾರ್ಯರು ನಮಗೆ ಬಂದ ಎಲ್ಲ ದುರಿತಗಳನ್ನು ದೂರ ಮಾಡುವ ದೇವ ನರಸಿಂಹ ಅಂತ. ಈ ದಿಶೆಯಲ್ಲಿ ನಾವು ಅವನಿಗೆ ನಮಿಸಿ ಅವನ ಬಗ್ಗೆ ಒಂದೆರಡು ನೀವು ಕೇಳುವ ಪ್ರಶ್ನೆಗಳಿಗೆ ನನಗೆ ತಿಳಿದ ಶಾಸ್ತ್ರದ ಹಿನ್ನೆಲೆಯಲ್ಲಿ ಚೌಕಟ್ಟಿನಲ್ಲಿ ಏನು ಅದನ್ನು ಹೇಳಿದ್ದಾರೆ ಅದನ್ನು ತಿಳಿಪಡಿಸುವ ಸಣ್ಣ ಪ್ರಯತ್ನ ಮಾಡ್ತೇನೆ. ಆಚಾರ್ಯರೇ, ನರಸಿಂಹ ಜಯಂತಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸಾಮಾನ್ಯವಾಗಿ ನಮಗೆಲ್ಲ ಈಗ ಕೃಷ್ಣನ ಜಯಂತಿ ಬರುತ್ತೆ, ರಾಮನವಮಿ ರಾಮನ ಜಯಂತಿ ಬರುತ್ತೆ. ಈ ಜಯಂತಿ ಅಂದರೆ ಏನು? ಯಾಕೆಂದರೆ ನರಸಿಂಹ ಅವರ ತಂದೆ ತಾಯಿ ಆ ಥರ ಅವನು ಡೈರೆಕ್ಟಾಗಿ ಕಮದಿಂದ ಬಂದವನು. ಹಾಗಾಗಿ ಜಯಂತಿ ಅಂದರೆ ಏನು, ಯಾವಾಗ ಈ ಅವತಾರ ಆಯಿತು ಅಂತ ಚಿಕ್ಕದಾಗಿ ತಿಳಿಸಿ, ಆಮೇಲೆ ನನ್ನ ಪ್ರಶ್ನೆಗಳಿಗೆ ನಾನು ಮುಂದುವರಿತೀನಿ. ಪ್ರಾಯಃ ನೋಡಿ, ನಾವು ಜಯಂತಿ ಅಂತ ವ್ಯವಹಾರ ಮಾಡೋದು ದೊಡ್ಡವರ ಅವತಾರ ಆದಾಗ. ದೊಡ್ಡವರದು ಅವತಾರ ಅಂತ ದೇವತೆಗಳದು, ಅವತಾರ ಅಂದರೆ ಮೇಲಿಂದ ಇಳಿದು ಬರೋದು ಅಂತ. ಈಗ ಭಗವಂತನ ನೀವು ಕೇಳಿದಂತೆ ಕೃಷ್ಣ ಜಯಂತಿ, ನರಸಿಂಹ ಜಯಂತಿ ಇದೆಲ್ಲವೂ ಭಗವಂತ ನಮಗೆ ಕಾಣಿಸಿಕೊಂಡ ದಿವಸವನ್ನು
ಜಯಂತಿ ಅಂತ ವ್ಯವಹಾರ ಮಾಡ್ತೇವೆ. ಹಾಗಾದರೆ ಅದಕ್ಕೆ ಮುಂಚೆ ಅವನು ಇರಲಿಲ್ವಾ? ಎಲ್ಲ ಕಾಲದಲ್ಲೂ ಅವನಿದ್ದಾನೆ, ಆಮ್ನಿ ಪ್ರೆಸೆಂಟ್, ಅವನು ಸರ್ವತ್ರ ವ್ಯಾಪ್ತ. ಆದರೆ ದೇವತೆಗಳಿಗೆ ಅವನು ಕಾಣಿಸ್ತಾ ಇರ್ತಾನೆ, ನಮಗೆ ಕಾಣುವಂತೆ ಅವನು ಅಭಿವ್ಯಕ್ತನಾದ ದಿವಸವನ್ನು ಜಯಂತಿ ಅಂತ ವ್ಯವಹಾರ ಮಾಡೋದು. ಹಾಗಾಗಿ ದೊಡ್ಡವರು ನಮ್ಮ ಕಣ್ಣಿಗೆ ಬಿದ್ದ ದಿವಸ ನಮಗೆ ಜಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅನ್ನುವ ದಿಶೆಯಲ್ಲಿ ನಾವು ಜಯಂತಿ ಅಂತ ವ್ಯವಹಾರವನ್ನು ಮಾಡ್ತೇವೆ. ಆಚಾರ್ಯ, ಇವತ್ತು ನರಸಿಂಹದೇವರ ಬಗ್ಗೆ ನಾನು ಹಾಕ್ಕೊಂಡಿರೋ ಪ್ರಶ್ನೆಗಳಲ್ಲಿ ಕೆಲವೆಲ್ಲ ಈ ಟೆಕ್ನಿಕಲ್ ಆಗಿ ಇವತ್ತಿನ ಒಂದು ಜನ್ರೇಷನ್ಗೆ ಈ ಒಂದು ಸೈನ್ಸಲ್ಲಿ ಅವ್ರು ಏನು ಓದಿದ್ದಾರೆ ಮತ್ತು ಇವತ್ತಿನ ಪ್ರಚಲಿತ ಆಗ್ತಿರುವಂತಹ ಅನೇಕ ತಂತ್ರಜ್ಞಾನಗಳಲ್ಲಿ ವಿಷಯಗಳ ಏನೇನಿದೆ ಅದನ್ನೆಲ್ಲನೂ ಸೇರಿಸ್ಕೊಂಡಿದ್ದೀನಿ ನನ್ನ ಪ್ರಶ್ನೆಯಲ್ಲಿ. ಶಾಸ್ತ್ರದಲ್ಲಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಸೈನ್ಸಲ್ಲಿ ನಾವು ಎಲ್ಲೋ ಒಂದು ಕಡೆ ರಿಲೇಟ್ ಮಾಡ್ಕೊಳ್ತೀವಿ. ಈ ಒಂದು ಲೇಟೆಸ್ಟ್ ಡಿಸ್ಕವರಿ ಆಗಿ ಇವತ್ತು ನಮಗೆ ಈ ರಿಸರ್ಚಲ್ಲಿ ಈ ಥರ ಹೇಳಿದ್ದಾರೆ, ಅದಕ್ಕೂ ಈ ವಿಜ್ಞಾನಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಎಲ್ಲೋ ಒಂದು ಕಡೆ ನಮಗೊಂಥರ ಅದನ್ನು ಸೇರಿಸ್ಬೇಕು ಅಂತ ಒಳಗಡೆ ಒಂದು ಇದು ಕೂತಿರುತ್ತೆ ಯಾವಾಗಲೂ, ಕನೆಕ್ಟ್ ಮಾಡಬೇಕು ಅಂತ. ಯಾಕೆಂದರೆ ನಾವೆಲ್ಲ ಈ ಪ್ರಪಂಚದಲ್ಲಿರೋರಿಗೆ ಅಧ್ಯಾತ್ಮ ಬಂದ ತಕ್ಷಣ ಇಲ್ಲಿರೋದೇ ಅಲ್ಲಿದೆಯಾ ಅನ್ನೋ ಥರದ್ದು ಒಂದು ಪ್ರಶ್ನೆ ಇರುತ್ತೆ. ಹಾಗಾಗಿ ಮೊದಲನೇದಾಗಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಿಜ್ಞಾನಿಗಳು, ಎಸ್ಪೆಷಲಿ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಇವತ್ತು ದೊಡ್ಡ ಹೆಸರು ಮಾಡ್ತಾ ಇದೆ ಪ್ರಪಂಚದಲ್ಲಿ. ಈ ಕ್ವಾಂಟಮ್ ಫಿಸಿಸಿಸ್ಟ್ಸ್ಗಳಿಗೂ ಕೂಡ ಉತ್ತರಿಸಲಾಗದಂತಹ ಪ್ರಶ್ನೆ ಒಂದಿದೆ. ಅಂದರೆ ಒಂದು ಜೀವಿ ಏಕಕಾಲದಲ್ಲಿ 2 ಸ್ವರೂಪಗಳಲ್ಲಿ ಇರಕ್ಕೆ ಸಾಧ್ಯನಾ ಅನ್ನೋದು ರಿಸರ್ಚ್ ಅವ್ರದ್ದು. ಈ ಕ್ವಾಂಟಮ್ ಸೈನ್ಸು MIT ಅಂತ ದೊಡ್ಡ ಸಂಸ್ಥೆ ಅವರು ಮಾಡುವಂತಹ ಕ್ವಾಂಟಮ್ ಸೂಪರ್ ಪೊಸಿಷನ್ ಅನ್ನೋದು ಒಂದು ಥಿಯರಿ. ಅದು ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದೇ ಒಂದು ಕಣ ಒಂದು ಸಮಯದಲ್ಲಿ 2 ಥರ ಸ್ಥಿತಿನಲ್ಲಿರುತ್ತೆ. ಅಂದರೆ ನೀವು ಯಾವ ಥರ ನೋಡ್ತಾ ಇದ್ದೀವಿ, ಅಬ್ಸರ್ವ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅದು ಒಂದು ಕ್ಷಣ ಒಂದು ರೂಪ ತಾಳುತ್ತೆ, ಇನ್ನೊಂದು ರೂಪ ತಾಳುತ್ತೆ ಅನ್ನೋದು ಕ್ವಾಂಟಮ್ ಫಿಸಿಕ್ಸಲ್ಲಿ ಈ ಒಂದು ಎಸ್ಟಾಬ್ಲಿಷ್ ಆಗಿರುವಂತಹ ಸೈನ್ಸು. ಅಂದರೆ ಯಾವುದೇ ಒಂದು ಕಣ ಇಲ್ಲಿರೋದು ಎಲ್ಲೋ ಇನ್ನೊಂದು ಪ್ರಪಂಚದ ಇನ್ನೊಂದು ಭಾಗದಲ್ಲಿರೋ ಕಣಕ್ಕೂ ಸಂಬಂಧ ಇದೆ, ನಿಮಗೆ ಇಲ್ಲಿ ಕಾಣೋದು ಚೇಂಜ್ ಆಗಬಹುದು ಅನ್ನೋದು ಕ್ವಾಂಟಮ್ ಫಿಸಿಸಿಸ್ಟ್ ಹೇಳುವಂಥದ್ದು. ಈ ನರಸಿಂಹದೇವರ ಬಗ್ಗೆ ಬಂದರೆ, ನಮ್ಮ ಇದು ಪುರಾಣ ಇತಿಹಾಸಗಳ 5000 ವರ್ಷಗಳ ಹಿಂದೆ ನಾವೇನು ಇವತ್ತಿನ ವೇದವ್ಯಾಸರು ಮಾಡಿರುವಂತಹ ಎಲ್ಲ ಪುರಾಣಗಳು, ಎಲ್ಲ ಒಂದು ಉದ್ಗ್ರಂಥಗಳೇನೇನಿದೆ ಅದರಲ್ಲಿ ಬರೋದು ನರಸಿಂಹ ಅವತಾರ. ಹಾಗಾಗಿ ನರಸಿಂಹ ಈ ಕಡೆ ನರನೂ ಅಲ್ಲ ಸಿಂಹನೂ ಅಲ್ಲ, ಎರಡೂ ಅಲ್ಲದ ರೂಪ. ಸೊ ಇದೊಂದು ಕ್ವಾಂಟಮ್ ಸ್ಟೇಟ್ ಅಂತ ನಮ್ಮ ಇವ್ರಿಗೆ ಕ್ವಾಂಟಮ್ ಫಿಸಿಸಿಸ್ಟ್ಗೆ ಹೇಳಿದ್ರೆ ಇದೊಂದು ಕ್ವಾಂಟಮ್ ಸ್ಟೇಟ್ನಲ್ಲಿ ಎಕ್ಸಿಸ್ಟ್ ಆಗುವಂತಹ ತತ್ವ ಅಂತ ನಾವು ಸೈನ್ಸ್ ಕಡೆಯಿಂದ ಇಷ್ಟು ಹೇಳ್ಬೋದು. ಸೊ ಈ ಎಲ್ಲ ಒಂದು ಬ್ರಹ್ಮನನ್ನು ಕೇಳಿ ಎಲ್ಲ ನರಸಿಂಹ ಅವತಾರ ಹೇಗಾಯಿತು ಅದೆಲ್ಲ ಹೇಳ್ತಾರೆ. ಮನುಷ್ಯನ ಬುದ್ಧಿಯಿಂದ ನೋಡಿದ್ರೆ ಇದು ಹ್ಯಾಕ್ ಆಗದಂತಹ ಸಿಸ್ಟಮ್. ಈ ಕ್ವಾಂಟಮ್ ಸಿಸ್ಟಮ್ನ ನಾವು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ನಂಬಿಕೆ. ಇದೊಂದು ಅನ್ಬ್ರೇಕಬಲ್ ಕೋಡ್ ಅಂತ ಅದನ್ನು ಹೇಳ್ತಾರೆ. ಹೀಗಾಗಿ ಈ ದಶಾವತಾರಗಳಲ್ಲಿ ಬೇಕಾದಷ್ಟು ಅವತಾರಗಳೆಲ್ಲ ಬಂದಿದೆ. ಈ ಏನು ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹ 4ನೇ ಅವತಾರ, ಇದು ಸಾಮಾನ್ಯ ನಮ್ಮ ಸೈಂಟಿಸ್ಟ್ ಏನು ಹೇಳ್ತಾರೆ, ಈ ಡಾರ್ವಿನ್ಸ್ ಏನು ಥಿಯರಿ ಇದೆ ಆ ಥರ ಎಕೊಲಾಜಿಕಲಿ ಡೆವಲಪ್ ಆಗಿ ಬರ್ತಾ ಇದೆ. ಅಂದರೆ ಮೊದಲು ನೋಡಿ ಮತ್ಸ್ಯ ಆಗಿತ್ತು, ಅಂದರೆ ಎಲ್ಲ ಜೀವಿಗಳು ನೀರಿನಲ್ಲಿ ಹುಟ್ಟಿತು, ಅದು ಲೋಯೆಸ್ಟ್ ಫಾರ್ಮ್ ಆಫ್ ಲೈಫು. ಹಾಗೆ ಆಗ್ತಾ ಮಧ್ಯದಲ್ಲಿ ಈ ಕಡೆ ನರನೂ ಅಲ್ಲ ಸಿಂಹನೂ ಅಲ್ಲ ನರಸಿಂಹ ಆಗಿಬಿಟ್ಟು ಆಮೇಲೆ ಪೂರ್ತಿ ಇವನು ಪರಶುರಾಮ, ರಾಮ, ಕೃಷ್ಣ ಎವಲ್ಯೂಷನ್ ಆಗಿರೋದು ಅನ್ನೋದು ಒಂದು ಲಾಜಿಕ್ಕು ಸೈಂಟಿಸ್ಟ್ಗಳು, ಈ ಥಿಯರಿಸ್ಟ್ಸ್ಗಳು ಇವರೆಲ್ಲ ಕೊಡುವಂಥದ್ದು. ಹಾಗಾಗಿ ಶಾಸ್ತ್ರದಲ್ಲಿ ಈ ಒಂದು ಅವತಾರಗಳ ಬಗ್ಗೆ, ದಶಾವತಾರಗಳಲ್ಲಿ ನರಸಿಂಹ ಇದೊಂದು ಎವಲ್ಯೂಷನ್ ಅಲ್ಲ, ಇದು ಭಗವಂತನ ಸ್ವರೂಪ ಹೇಗೆ ಅನ್ನೋದ್ರ ಬಗ್ಗೆ ಈ ಹಿನ್ನೆಲೆಯಲ್ಲಿ ಶಾಸ್ತ್ರಗಳೇನು ಹೇಳುತ್ತೆ ಅನ್ನೋದನ್ನು ತಾವು ತಿಳಿಸ್ಕೊಡ್ಬೇಕು. ಪ್ರಥಮತಃ ಶಾಸ್ತ್ರ ಅತೀಂದ್ರಿಯವಾದದ್ದರ ಬಗ್ಗೆ ಹೇಳುತ್ತೆ. ಅಂದರೆ ಕಣ್ಣಿಗೆ ಕಾಣದ ಸ್ವರ್ಗ, ಮೋಕ್ಷ, ಅದಕ್ಕೆ ಬೇಕಾದ ಸಾಧನೆಗಳು, ಇವುಗಳ ಬಗ್ಗೆ ನಿರೂಪಣೆ ಮಾಡುತ್ತೆ. ಪ್ರಾಯ ಸೈನ್ಸು ನಮಗೆ ಅದು ಅನುಭವಕ್ಕೆ ಬಂದರೆ ಮಾತ್ರ ಅದನ್ನು ಒಪ್ಪತ್ತೆ. ಇದೊಂದು ಡಿಫರೆನ್ಸ್ ಇದೆ. ಕ್ವಾಂಟಮ್ ಥಿಯರಿ ಹೇಳಿದಂತೆ ನೀವು ಈಗ ಹೇಳಿದಿರಿ, ಒಂದು ಆಬ್ಜೆಕ್ಟು ಒಂದು ಕಡೆ ಇರಬಹುದು, ಅದೇ ಆಬ್ಜೆಕ್ಟು ಮತ್ತೊಂದು ಕಡೆಯೂ ಇರಬಹುದು. ಆದರೆ ನಮ್ಮ ಶಾಸ್ತ್ರ ಹೇಳೋದೇನೆಂದರೆ ಒಂದು ಕಡೆ ಅಲ್ಲ, ಭಗವಂತ ಸರ್ವತ್ರ ವ್ಯಾಪ್ತ. ಶಾಸ್ತ್ರ ಹೇಳೋದೇ ಆಮ್ನಿ ಪ್ರೆಸೆಂಟ್, ಅವನು ಸರ್ವತ್ರ ವ್ಯಾಪ್ತ. ಅವನು ಅದಕ್ಕೆ ದೇವರು ಎಲ್ಲಿದ್ದಾನೆ ಅಂದರೆ ಅದಕ್ಕೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ತೋರಿಸೋದಕ್ಕಿಂತ ಅವನು ಎಲ್ಲಿಲ್ಲ ಅಂತ ಮರುಪ್ರಶ್ನೆ ಹಾಕೋದೇ ತುಂಬ ಒಳ್ಳೆಯದು. ಇದರ ಮೇಲೆ ಕೇಳ್ತಾರೆ,
ಅಲ್ಲ, ಅವನು ಎಲ್ಲ ಕಡೆ ಇದ್ದಾನೆ ಅನ್ನುವುದಾದರೆ ಅವನು ಯಾಕೆ ನಮ್ಮ ಅನುಭವಕ್ಕೆ ಗೋಚರನಾಗ್ತಾ ಇಲ್ಲ? ಅವನು ಯಾವ ಇಂದ್ರಿಯಕ್ಕೂ ಸಿಗ್ತಾ ಇಲ್ಲಲ್ಲ. ಎಲ್ಲೋ ಮೂಲೆಯಲ್ಲಿ ಬಿದ್ದಿರುವ ಒಂದು ಸಣ್ಣ ಪದಾರ್ಥ ಒಂದಲ್ಲ ಒಂದು ದಿವಸ ಸಿಗತ್ತೆ. ನಾನು ಸಾಮಾನ್ಯ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೇನೆ. ಒಂದು ಗುಂಡು ಸೂಜಿಯೋ ಅಥವಾ ಸೂಜಿಯೋ ಸೂಕ್ಷ್ಮ ಪದಾರ್ಥ ಏನೋ ಮಾಡ್ತಾ ಎಲ್ಲೋ ಬಿದ್ದು ಹೋಗಿರುತ್ತೆ, ಅದು ಸಿಗುವುದಿಲ್ಲ. ಮತ್ತೆ ಇನ್ನೊಂದು ತರ್ತೇವೆ, ಕೆಲಸ ಮುಗಿಸ್ಕೊಳ್ತೇವೆ. ಮನೆ ಪೇಂಟಿಂಗ್ ಮಾಡಬೇಕಾದ್ರೆ ಒಂದು 50 ಗುಂಡು ಸೂಜಿ, 50 ಸೂಜಿಗಳು ಸಿಗತ್ತೆ. ಅಂದರೆ ಸೂಕ್ಷ್ಮವಾದ ಪದಾರ್ಥಗಳು ಒಂದಲ್ಲ ಒಂದು ದಿವಸ ಕಾಣುತ್ತೆ. ಅದು ಇದ್ದದ್ದು ಒಂದು ಸ್ವಲ್ಪ ಸ್ಥಳದಲ್ಲಿ. ನಿಮ್ಮ ದೇವರು ಎಲ್ಲ ಕಡೆ ಇದ್ದಾನೆ ಅಂತೀರಿ, ಅವನು ಯಾಕೆ ಯಾರಿಗೂ ಕಾಣೋದಿಲ್ಲ? ಒಂದು ಸುಂದರವಾದ ದೃಷ್ಟಾಂತ ಶಾಸ್ತ್ರ ಹೇಳುತ್ತೆ. ಅದು ನೀವು ಒಪ್ತೇವೆ, ಕನ್ವಿನ್ಸ್ ಆಗತ್ತೆ. ನೋಡಪ್ಪ, ಇದ್ದದ್ದೆಲ್ಲ ಕಾಣಬೇಕಾದ್ರೆ ನಿನಗೆ ಆ ಮಾಧ್ಯಮಗಳು ಬೇಕು, ನೋಡುವಂತಹ ಮಾಧ್ಯಮಗಳು ಬೇಕು. ಇಲ್ಲೆಲ್ಲ ಆಟಮ್ಸ್ ಇದೆ, ಪರಮಾಣುಗಳಿದ್ದಾವೆ ಎಲ್ಲ ಕಡೆ. ನಮ್ಮ ನೇಕೆಡ್ ಐಗೆ ಅದು ಕಾಣೋದಿಲ್ಲ. ಟೆಲಿಸ್ಕೋಪಿನಿಂದ ನೋಡಿದಾಗ ಅದು ಕಾಣುತ್ತೆ. ಅದು ದೇವರು ಕೊಟ್ಟ ವರವೇ. ನಾವು ಕಾಲಿಟ್ಟಲ್ಲೆಲ್ಲ ಪರಮಾಣು ನಮ್ಮ ನೇಕೆಡ್ ಐಗೆ ಕಂಡಿದ್ರೆ ಕಾಲೇ ಇಡ್ಲಿಕ್ಕೆ ಅಸಹ್ಯ ಆಗ್ಬಿಡುತ್ತೆ ನಮ್ಗೆ. ಹೌದು, ಅಸಹ್ಯ ಆಗುತ್ತೆ. ಯಾವ ಪದಾರ್ಥ ತಿನ್ನೋ ಹಾಗಿಲ್ಲ, ಉಣ್ಣೋ ಹಾಗಿಲ್ಲ. ಈಗ ನಮ್ಮ ಶರೀರನೇ ಸ್ಕಿನ್ ಇರೋದ್ರಿಂದ ಪರವಾಗಿಲ್ಲ, ನಾವು ಉಳ್ಕೊಂಡಿವಿ. ಸ್ಕಿನ್ನು ಇರೋದರಿಂದ ಉಳ್ಕೊಂಡಿದ್ದೀವಿ. ಒಂದು, ದೇವರು ನಮಗೆ ಎಕ್ಸ್ರೇ ವಿಷನ್ ಕೊಡ್ಲಿಲ್ಲ, ಆದ್ದರಿಂದ ಉಳಿದಿದ್ದೇವೆ. ಹಾಗೇನಾದರೂ ಎಲ್ಲರನ್ನೂ ನಾವು ನೋಡಿದಾಗ ಒಳಗಿರುವ ರಕ್ತ ಮಾಂಸ ಇವುಗಳು ಕಂಡಿದ್ರೆ ತುಂಬ ಹೊಲಸು ಅಂತ ಅನ್ನಿಸ್ತಾ ಇರೋದು. ಮೆಷಿನ್ನಿನಿಂದ ಮಾತ್ರ ನಾವು ಇದನ್ನೆಲ್ಲ ನೋಡಬಹುದು. ಆಯಿತು, ಟೆಲಿಸ್ಕೋಪ್ ಇದೆ, ಟೆಲಿಸ್ಕೋಪಿನಿಂದ ನೋಡಿದಾಗ ಎಲ್ಲರಿಗೂ ಆಟಮ್ ಕಾಣಬೇಕು. ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡೋದು ಹೇಗೆ ಅನ್ನೋದು ಟೆಕ್ನಾಲಜಿನೂ ಗೊತ್ತಿರಬೇಕು. ಅದಕ್ಕೆ ಶಾಸ್ತ್ರ ಹೀಗೆ ಹೇಳುತ್ತೆ, ದದಿಸ್ತ ಘೃತವತ್ ಕಾಷ್ಟೆ ವನ್ನಿವಚ್ಚ ಜನಾರ್ದನ. ತುಂಬ ಸುಂದರವಾದ ಎಕ್ಸಾಂಪಲ್. ಬೆಣ್ಣೆ ಎಲ್ಲಿಂದ ಬಂತು? ಮೊಸರಿನಿಂದ ಬರುತ್ತೆ. ಬೆಣ್ಣೆಯ ಗುಣಧರ್ಮಗಳು ಬೇರೆ. ಬೆಣ್ಣೆ ತುಪ್ಪ ಆಗತ್ತೆ ನೋಡಿ. ಬೆಣ್ಣೆ ಮೊಸರಿನಕ್ಕಿಂತ ಹೆಚ್ಚಿನ ದಿನ ಇರುತ್ತೆ. ಹೌದು. ಬೆಣ್ಣೆ ತುಪ್ಪ ಆದ ಮೇಲೆ ಅದರ ಲೈಫು ಇನ್ನೂ ಜಾಸ್ತಿ. ಹೌದು. ಹಾಲ್ಕಿನ್ನ ಮೊಸರು ಹೆಚ್ಚಿನ ದಿನ ಇರುತ್ತೆ. ಹುಳಿ ಆಗಬಹುದು, ಹಾಳಾಗಲ್ಲ. ಹೌದು. ಹಾಲು ಬೇಗ ಹಾಳಾಗತ್ತೆ. ಹಾಲಿನಕ್ಕಿನ್ನ ಸ್ವಲ್ಪ ಉತ್ತಮ ಸ್ಟೇಟಸ್ಸು ಮೊಸರದು. ಮೊಸರಿನಕ್ಕಿನ್ನ ಉತ್ತಮ ಬೆಣ್ಣೆ, ಬೆಣ್ಣೆಕ್ಕಿನ್ನ ಉತ್ತಮವಾದದ್ದು ತುಪ್ಪ. ಆದರೆ ಈ ಮೊಸರನ್ನ ಹಾಗೆ ಇಟ್ಟರೆ, ಕಾಸಿದರೆ ಅದು ತುಪ್ಪ ಆಗೋದಿಲ್ಲ, ಇದ್ದ ಮೊಸರು ಹಾಳಾಗತ್ತೆ. ಮೊಸರಿನಲ್ಲಿರುವ ಬೆಣ್ಣೆಯನ್ನು ನೀವು ತೆಗಿಬೇಕು, ಅದನ್ನು ನೀವು ಪಡಿಬೇಕು ಅನ್ನೋದಾದರೆ ಚೆನ್ನಾಗಿ ಮಥನ ಮಾಡಬೇಕು. ಇಲ್ಲ ಅಂತ ಡೆನೆ ಮಾಡಲಿಕ್ಕಾಗಲ್ಲ. ಆದರೆ ಕಾಣಿಸ್ತಾ ಇಲ್ಲ. ಇದೆಯಾ? ಇದೆ. ಇಲ್ವಾ? ಇಲ್ಲ. ಹಾಗೆ ನಿಮ್ಮಲ್ಲಿ ಎಲ್ಲ ಕಡೆ ದೇವರಿದ್ದಾನೆ. ಅವನು ಕಂಡಿಲ್ಲ ಅಂತ ಇಲ್ಲ ಅನ್ಬೇಡ. ಕಾಣುವಂತಹ ಆ ಬೇಕಾದ ಸಾಧನಗಳನ್ನು ನೀನು ನಿನ್ನಲ್ಲಿ ಇಟ್ಟುಕೊಂಡಿದ್ಯಾ? ಇಟ್ಟುಕೊಂಡವರು ಅದನ್ನು ಸಾಧಿಸಿ ನೋಡಿದವರು ನಮಗೆ ಹೇಳಿದ್ದಾರೆ. ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ, ಸಾಧನಗಳನ್ನು ನಾವು ಬಳಸಿಲ್ಲ. ದಾಸರುಗಳು ಹೇಳ್ತಾರೆ ಎಲ್ಲರೂ, ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ, ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ಪ್ರಾಣಿ ಚಿಂತ್ಯಾಕ ಮಾಡತಿದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ. ಅದಕ್ಕಾಗಿ ನರಸಿಂಹನನ್ನ ಎಕ್ಸಾಂಪಲ್ ಕೊಟ್ಟಿದ್ದು. ಅಪ್ಪ ಅಮ್ಮನ ಅನಿವಾರ್ಯತೆ ಇಲ್ಲ ದೇವರಿಗೆ, ಅವನೆಲ್ಲ ಕಡೆ ಇದ್ದಾನೆ ಅಂತ ನೀವಂತೀರಿ. ಎಲ್ಲಿ ಯಾವುದಾದ್ರೂ ಒಂದು ಅವತಾರ ತೋರಿಸಿದ ಕಂಬದಿಂದ ಬಂದ. ಹಾಗಾಗಿ ನಾನು ಎಲ್ಲ ಕಡೆ ಇದ್ದೇನೆ. ನೋಡುವ ಯೋಗ್ಯತೆ ಪ್ರಹ್ಲಾದನಿಗೆ ಇತ್ತು, ಆದ್ದರಿಂದ ಕಂಡು ಕರೆಸಿದ. ಇನ್ನು ನೀವು ಜೀವ ವಿಕಾಸ ಎವಲ್ಯೂಷನ್ ಬಗ್ಗೆ ಕೇಳಿದ್ರಿ. ಪ್ರಾಯ ಮಕ್ಕಳಿಗೆ ಬೇಕಾದ್ರೆ ನಾವು ತಿಳಿಸಿಕೊಡ್ಬೇಕಾದ್ರೆ ಒಂದಾದ ಮೇಲೆ ಒಂದು ಬಂತು ಅಂತ. ಮತ್ಸ್ಯನಾದ ಮೇಲೆ ಕೂರ್ಮ ಅಂದರೆ ಡೆವಲಪ್ ಆಯಿತು ಅಂತ. ದೇವರ ಬಗ್ಗೆ ಹೀಗೆ ಆಡಲಿಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಕಾರಣ ಏನು ಅಂದರೆ, ಎವಲ್ಯೂಷನ್ ಅಂದರೆ ಹಿಂದಿಲ್ಲದೆ ಇದ್ದದ್ದು ಇವತ್ತು ಸ್ವಲ್ಪ ನಮಗೆ ಬಂದಿದೆ, ಮಾಡಿಫೈ ಆಗಿದೆ. ಎವಲ್ಯೂಷನಲ್ಲಿ ಮಂಗನಿಂದ ಮಾನವ. ಮೊದಲು ನಾವು ಓದಿದಂತೆ ಕಲ್ಚರ್ ಕಡಿಮೆ ಇತ್ತು, ಬಟ್ಟೆಯನ್ನು ಉಡ್ತಾ ಇರಲಿಲ್ಲ. ಆಮೇಲೆ ಬಟ್ಟೆ ಬಂತು, ಆಮೇಲೆ ಕಲ್ಲಿನಿಂದ ಬೆಂಕಿಯನ್ನು ಅವರು ತೆಗೆದರು. ಹೀಗೆ ಸಿವಿಲೈಸೇಷನ್ನು ಮಾಡಿಫೈ ಆಗ್ತಾ ಆಗ್ತಾ ಬಂತು ಅಂತ. ಹಾಗಾದರೆ ಅದು ಇಲ್ಲ ಅನ್ನೋ ಕೊರತೆ ಇತ್ತಲ್ಲ. ಇದು ದೇವರಲ್ಲಿ ಕೊರತೆ ಇದೆ ಅಂತಾದರೆ ಅವನು ದೇವರು ಅಂತ ಹೇಗಾಗ್ತಾನೆ? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಅಫ್ಕೋರ್ಸ್. ಆಮೇಲೆ
ಮೊದಲು ಮತ್ಸ್ಯ, ಆದ ಮೇಲೆ ಕೂರ್ಮ, ಮತ್ಸ್ಯದಕ್ಕಿನ್ನ ಕೂರ್ಮ ಬೆಟರು, ಕೂರ್ಮದಕ್ಕಿನ್ನ ವರಾಹ, ಅದಕ್ಕಿನ್ನ ನರಸಿಂಹ, ಎಲ್ಲವೂ ಪೂರ್ಣವೇ. ಉಪನಿಷತ್ತು ಹೇಳೋದೇನೆಂದರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಇಷ್ಟನ್ನು ನಾವು ಹೇಳಬಹುದು. ಮತ್ಸ್ಯನಾದರೂ ಅವನು ಶುದ್ಧನಾಗಿ ಇದ್ದಾನೆ, ಕೂರ್ಮನಾದರೂ ಶುದ್ಧನಾಗಿಯೇ ಇದ್ದಾನೆ, ಕೂರ್ಮವೂ ಪರಿಪೂರ್ಣ. ಈ ದೇವರ ಪರಿಪೂರ್ಣತೆಗೆ ಕೊಡಬಹುದಾದ ಒಂದು ಎಕ್ಸಾಂಪಲ್ ಅಂದರೆ ನಿಮಗೆ ಸಕ್ಕರೆ ಅಚ್ಚನ್ನು ನಾವು ನೋಡಿರ್ತೇವೆ. ಸಂಕ್ರಾಂತಿಯ ಮುಂದೆ ಬೇರೆ ಬೇರೆ ಶೇಪಲ್ಲಿರುತ್ತೆ. ಮೀನಿನ ಶೇಪು, ಮಂಟಪದ ಶೇಪು, ಇನ್ನು ಬೇರೆ ಬೇರೆ ಹಣ್ಣಿನ ಶೇಪು, ಆದರೆ ರುಚಿ ಒಂದೇ, ಅದು ಸಕ್ಕರೆ ಬಿಟ್ಟು ಬೇರೆ ಏನಿಲ್ಲ. ಹಾಗೆ ಮತ್ಸ್ಯದ ರೂಪದಲ್ಲಿರುವ ದೇವರು ಸಕ್ಕರೆ ಅಚ್ಚಿನಂತೆ ಪೂರ್ಣ, ಕೂರ್ಮವೂ ಪೂರ್ಣ, ಯಾವುದೂ ಕೂಡ ಅಪೂರ್ಣ ಅಲ್ಲ. ಈ ನರಸಿಂಹನಲ್ಲಿ ಇಲ್ಲದ ಒಂದು ಗುಣ ಮತ್ಸ್ಯನಲ್ಲಿದೆ, ಅಥವಾ ಮತ್ಸ್ಯನಲ್ಲಿ ಇಲ್ಲದೇ ಇದ್ದದ್ದು ನರಸಿಂಹನಲ್ಲಿದೆ. ಆ ಕಾನ್ಸೆಪ್ಟು ಬರೋದು ಬೇಡ. ಎಲ್ಲ ರೂಪಗಳು ಪರಿಪೂರ್ಣವೇ. ಮತ್ಸ್ಯ, ವರಾಹ, ನರಸಿಂಹ ಎಲ್ಲವೂ ಪರಿಪೂರ್ಣವೇ. ಆ ಪ್ರಸಂಗಕ್ಕೆ ತಕ್ಕ ಹಾಗೆ ದೇವರು ಅವತಾರವನ್ನು ಮಾಡಿದ್ದಾನೆ. ತುಂಬ ಚೆನ್ನಾಗಿ ತಿಳಿಸಿದ್ರಿ ಆಚಾರ್ಯ. ಅಂದರೆ ಈ ಎಲ್ಲ ಏನೇನಿದೆ ನಿಮ್ಮದು ಎವಲ್ಯೂಷನ್ ಥಿಯರಿ ಎಲ್ಲ ನಿಮ್ಮ ಪ್ರಪಂಚಕ್ಕೆ ಇಟ್ಕೊಳ್ಳಿ, ಆದರೆ ಶಾಸ್ತ್ರದ ವಿಷಯಕ್ಕೆ ಬಂದರೆ ಭಗವಂತನ ಯಾವುದೇ ರೂಪಗಳಲ್ಲಿ ಆ ಒಂದು ಡಿಫರೆನ್ಸ್ ಇಲ್ಲ, ಎಲ್ಲದರಲ್ಲೂ ಅವನು ಪೂರ್ಣ ಸಕ್ಕರೆ ಅಚ್ಚನಂತೆ ಅಂತ ತಾವು ತಿಳಿಸಿದ್ರಿ. ಇನ್ನು ಮುಂದೆ ಹೋಗೋದಾದರೆ ಆಚಾರ್ಯ, ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆದ. ಅದನ್ನು ನೋಡಿದ್ರೆ ಇದೊಂದು ತರಹ ಲೀಗಲ್ ಕಾಂಟ್ರಾಕ್ಟ್ ಥರ ಅನಿಸುತ್ತೆ ನಮಗೆ. ಅಂದರೆ ಭಗವಂತನ ಹತ್ರ ಎಲ್ಲ ಷರತ್ತುಗಳ ಒಳಗೆ ಉಪಾಯ ಆದರೆ ಭಗವಂತ ಎಲ್ಲ ಕಾಂಟ್ರಾಕ್ಟ್ ಆಗ್ದ. ಈಗ ಸಾಯಬಾರ್ದು, ಮುಂದೆ ಸಾಯಬಾರ್ದು, ಹಿಂದೆ ಇರಬಾರ್ದು, ಹಗಲೊತ್ತಲ್ಲಿರಬಾರ್ದು, ರಾತ್ರಿ ಹೊತ್ತಲ್ಲಿರಬಾರ್ದು, ಮನುಷ್ಯರಿಂದ ಆಗಬಾರ್ದು, ಈ ಎಲ್ಲ ಇದೊಂಥರ ಲೀಗಲ್ ಕಾಂಟ್ರಾಕ್ಟ್ ನಾವು ಸೈನ್ ಮಾಡ್ತೀವಿ. ಅಲ್ಲಿ ಕಂಡೀಷನ್ಸ್ ಹಾಕಿರ್ತೀವಿ, 1.1, 1.2, 2 ಕಂಡೀಷನ್ ನಂಬರ್ 2, ಅದರಲ್ಲಿ ABCD, ಇದೆಲ್ಲ ಒಂದು ಲೀಗಲ್ ಕಾಂಟ್ರಾಕ್ಟ್ ಥರ ಇರುತ್ತೆ. ಇಷ್ಟೆಲ್ಲ ಲೀಗಲ್ ಕಾಂಟ್ರಾಕ್ಟ್ ಇದ್ದರೂ ಅದನ್ನು ಮೀರಿ ಬಂದ ಭಗವಂತ. ಸೊ ಇದು ಅದು ಏನು ನಡು ಸಂಧಿಯಲ್ಲಿ ಅಂಗಳದ ಹೊಸ್ತಿಲ ಮೇಲೆ ತೊಡೆ ಮೇಲಿಟ್ಕೊಂಡು ಉಗುರಿನಿಂದ ಅವನ ಸಂಹಾರ ಮಾಡ್ದ ಅಂತ. ಶಾಸ್ತ್ರದ ದೃಷ್ಟಿನಲ್ಲಿ ಧರ್ಮದ ಯಾವ ಮೂಲ ತತ್ವವನ್ನು ಇದು ಸಾಧಿಸುತ್ತೆ? ಈಗ ಪರಿತ್ರಾಣಾಯ ಸಾಧೂನಾಮ್ ಅಂತ ಕೃಷ್ಣ ಹೇಳ್ದ, ಅದು ಈ ನರಸಿಂಹನ ರೂಪಕ್ಕೆ ಯಾವ ಥರ ಹೊಂದುತ್ತೆ? ತುಂಬ ಒಳ್ಳೆ ಪ್ರಶ್ನೆಯನ್ನು ಮಾಡಿದ್ರಿ. ನೋಡಿ, ಖಂಡಿತ ಒಬ್ಬ ತನ್ನ ಮರಣ ಯಾವುದರಿಂದ ಆಗಬಹುದೋ ಅದೆಲ್ಲವನ್ನೂ ಅವಾಯ್ಡ್ ಮಾಡಲಿಕ್ಕೆ ನಾವು ಹೊಸದಾಗಿ ಯಾರನ್ನು ಮೊರೆ ಹೋಗೋದೇ ಬೇಕಾಗಿಲ್ಲ. ಭಾಗವತದಲ್ಲಿ ಹಿರಣ್ಯಕಶ್ಯಪು ಕೇಳಿದ್ದನ್ನು ದೇವರೇ ನನಗೆ ಕೊಡು ಅಂದರೆ ಸಾಕು, ಒಂದು ಇನ್ಕ್ಲೂಡ್ ಮಾಡೋದು ನರಸಿಂಹನಾಗೂ ಬರಬೇಡ ಅಂತ. ನೋಡಿ, ನಿಮ್ಮ ಲೌಕಿಕ ವ್ಯವಹಾರದಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಓದಿ ಸೈನ್ ಹಾಕಿ ಅಂತ. ಪ್ರಾಯಃ ನಾವು ಓದೋದಿಲ್ಲ. ಹೌದು. ಸಪೋಸ್ ನನಗೆ ಸಮಯ ಇದೆ, ನಾನು ತುಂಬ ಪರ್ಫೆಕ್ಟು, ಎಲ್ಲ ಓದೇ ನಾನು ಮಾಡ್ತೇನೆ ಅಂತ ಓದಿ ಸೈನ್ ಹಾಕಿದ್ರು, ಒಂದು ವೇಳೆ ಸಮಸ್ಯೆ ಆದಾಗ ಯಾವುದೋ ಒಂದು ಕ್ಲಾಸು ನಾನು ಬಿಟ್ಟಿರ್ತೇನಲ್ಲಿ, ಆ ತರಹದ್ದು ಅವರಲ್ಲಿ ಬೌಂಡಿಂಗ್ ಇರುತ್ತೆ. ಲೌಕಿಕವಾದ ಒಂದು ಸ್ವಲ್ಪ 10 ಪೇಜ್ ಇರುವಂತಹ ಲೀಗಲ್ ಕಾಂಟ್ರಾಕ್ಟಲ್ಲೇ ನಾವು ಯಾಮಾರ್ತೇವೆ. ಅನಾದಿ ಕಾಲದಿಂದ ಇರುವ ಭಗವಂತ ಅವನೇ ಒಳಗೆ ನಿಂತು ನುಡಿಸುವವನು. ತನಗೆ ಇನ್ನೊಬ್ಬರನ್ನು ಯಾವ ರೀತಿಯಲ್ಲೂ ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಇರೋ ಥರ ಅವನಿಂದ ನುಡಿಸೋದೇ ಇಲ್ಲ. ಇದೊಂದು ಸಾರ್ವಕಾಲಿಕ ಸತ್ಯ. ಒಂದು ಕಡೆ ಹೇಳ್ತಾರೆ, ದೇವರು ಎಲ್ಲರನ್ನ ಮೋಕ್ಷಕ್ಕೆ ಕರೆದುಕೊಂಡು ತನ್ನ ಮನೆಯಲ್ಲಿ ಇಟ್ಕೊಳ್ತಾನಲ್ಲ, ಇದರಿಂದ ಏನು ಔಟ್ಪುಟ್ ಬಂತು ಅಂದರೆ ಎಲ್ಲರೂ ದೇವರ ಸಮ ಆಗ್ತಾರಾ? ನಮ್ಮ ಜೈತೀರ್ಥರು ಅಂತ ಟೀಕಾರಾಯರಂತಾರೆ, ದೇವರ ಸಮ ಆಗೋದಿಲ್ಲ ಅನ್ನೋದಕ್ಕೆ ಅವನು ಎಲ್ಲರಿಗೂ ಮೋಕ್ಷ ಕೊಡೋದು. ಎಲ್ಲರೂ ತನ್ನ ಸಮ ಆಗೋದಾದರೆ ಕೊಡೋದೇ ಇಲ್ಲ, ಅವನೇ ಕೊಡಬೇಕು. ತನ್ನ ಸಮ ಆಗೋದಾದರೆ ಆಗೋದೂ ಇಲ್ಲ, ಆಗಲ್ಲ ಅನ್ನೋ ಭಯಕ್ಕೆ ಕೊಡದೇ ಇರೋದು ಅಲ್ಲ, ಅದು ಸಾಧ್ಯ ಇಲ್ಲ. ಅವನು ದೇವರು. ಆದ್ದರಿಂದ ಏನೇ ಲೀಗಲ್ಲಾಗಿ ಬೌಂಡ್ ಆದರೂ ಯಾವುದೋ ಒಂದನ್ನು ಮರೆತಿರ್ತೇವೆ. ಇನ್ನು ನೀವು ಕೇಳಿದಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಅದಕ್ಕೆ ತುಂಬ ಒಳ್ಳೆಯ ಎಕ್ಸಾಂಪಲ್ಲು ಈ ನರಸಿಂಹನಾಗಿ ಭಗವಂತ ಪ್ರಕಟನಾದದ್ದು. ನೋಡಿ, ಅವನು ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದ. ಅವನಿಗೆ ತುಂಬ ಈಗೋ, ಹಿರಣ್ಯಕಶ್ಯಪುಗೆ ತುಂಬ ಈಗೋ ಇತ್ತು. ನನ್ನ ಸಮ ಯಾರಿಲ್ಲ. ನೋಡಿ, ಒಬ್ಬ ಮನುಷ್ಯನಿಗೆ ಶ್ರೀಮಂತಿಕೆ ಇದ್ದು ಮರಣವೇ ಇಲ್ಲ ಅಂತಾಗಿಬಿಟ್ರೆ ಅವನು ಹಿಡಿಯೋರು ಯಾರು? ಇವತ್ತು ನಾವು ಲೋಕದಲ್ಲಿ ಆ ತರಹದ ಮೆಂಟಾಲಿಟಿ ಇರುವ ಕೆಲವು ದೇಶದ ಜನರನ್ನು, ಲೀಡರ್ಸನ್ನು ನೋಡ್ತಾ ಇದ್ದೀವಿ. ಅವರ ಸುಪ್ರಿಮಸಿಗಾಗಿ
ಎಲ್ಲ ದೇಶಗಳಿಗೆ ಹಿಂಸೆ ಆಗ್ತಾ ಇದೆ. ನಾನು ಸುಪ್ರೀಂ ಆಗಬೇಕು, ನಾನು ಸುಪ್ರೀಂ ಆಗಬೇಕು. ವೃದ್ಧರಾಗಿ ಒಂದಿನ ಸಾಯ್ತೇವೆ ಅಂತ ಗೊತ್ತಿರುವ ನಮಗೆ ಈ ಥರ ಇದ್ದರೆ ಅವನಿಗೆ ಸಾವಿಲ್ಲ ಅನ್ನೋ ವರ ಇದೆ. ನೀವು ಹೇಳಿದಾಗೆ ಲೀಗಲ್ ಆಗಿ ಕಾಂಟ್ರಾಕ್ಟ್ ಆಗಿದೆ. ಆಮೇಲೆ ಎಲ್ಲರೂ ಅವನ ವಶ ಅನ್ನೋದಕ್ಕೆ ಮಧ್ವಾಚಾರ್ಯರು ಒಂದು ಮಾತನ್ನು ಬಳಸ್ತಾರೆ ಇವನ ಬಗ್ಗೆ. ಮಾತಂಗ ಮಾದ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟನಾದಿ ಕಪಟು ಪ್ರತ್ಯೇಕ ವಜ್ರಾಯಿತಾಹ. ಸಿಂಹ ಅಂದರೆ ಅವನು ನರಸಿಂಹ ಅಂತ. ಮರ ಏರಿದ ಆನೆ ಅವನು, ಏನು ಕಡಿಮೆ ಅವನಿಗೆ, ಎಲ್ಲರೂ ಅವನ ವಶದಲ್ಲಿದ್ದರು. ಹಾಗಾಗಿ ಅವನನ್ನು ಹ್ಯಾಂಡಲ್ ಮಾಡಿದವನು ನರಸಿಂಹ. ಏನೇ ನೀವು ಲೀಗಲ್ ಬೌಂಡ್ ಆದರೂ ದೇವರು ಒಂದು ಯಾವುದೋ ಲೂಪ್ ಹೋಲನ್ನು ಪ್ರತಿಯೊಬ್ಬರಲ್ಲೂ ಇಟ್ಟಿರ್ತಾನೆ. ಹಾಗಾಗಿ ಯಾವ ಭಯವೂ ದೇವರಿಗೆ ಇಲ್ಲ. ಏನು ವರ ಕೊಟ್ಟರು ಬ್ರಹ್ಮದೇವರು ಅವನು ವ್ಯವಸ್ಥೆ ಮಾಡ್ತಾನೆ. ಇನ್ನು ನೀವು ಕೇಳಿದಂತೆ ಅವನನ್ನು ತೊಡೆಯ ಮೇಲೆ ಹಾಕಿಕೊಂಡು ಸಂಧ್ಯಾಕಾಲದಲ್ಲೇ ಅವನು ಕೊಂದದ್ದು. ಅವನ ಕಾಂಟ್ರಾಕ್ಟಲ್ಲಿ ಒಂದೆರಡು ಹಗಲಾಗಬಾರ್ದು ಇರಳಾಗಬಾರ್ದು ಅಂತ, ಸಂಧ್ಯಾಕಾಲದಲ್ಲಿ ಆಗಬಾರ್ದು ಅಂತಿರಲಿಲ್ಲ. ಒಳಗೆ ಹೊರಗೆ ಸಾಯಬಾರ್ದು. ದೇವರು ಒಳಗೂ ಅಲ್ಲ ಹೊರಗೂ ಅಲ್ಲ. ಹೊಸ್ತಿಲು, ನಮ್ಮಲ್ಲಿ ಹೊಸ್ತಿಲನ್ನು ಸಂಸ್ಕೃತದಲ್ಲಿ ದೆಹಲಿ ಅಂತ ಕರೀತಾರೆ. ದೆಹಲಿ ಅಂತ, ದೆಹಲಿ ದೀಪ ನ್ಯಾಯ ಅಂತ ಒಂದು ನ್ಯಾಯ ಉಂಟು. ಇವತ್ತೆಲ್ಲ ನಮಗೆ ಎಲೆಕ್ಟ್ರಿಸಿಟಿ ಇದೆ, UPS ಬಂದಿದೆ, ಕರೆಂಟ್ ಹೋಗಿದ್ದು ಗೊತ್ತಾಗೋದಿಲ್ಲ. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ ಕತ್ತಲಾದ ಮೇಲೆ ಒಂದು ದೀಪವನ್ನು ಹೊಸ್ತಿಲ ಮೇಲೆ ಇಡೋರು. ಕಾರಣ ಏನು ಅಂದರೆ ಆ ರೂಮ್ಗೂ ದೀಪ ಈ ರೂಮ್ಗೂ ಬೆಳಕು ಗೊತ್ತಾಗಲಿ, ಓಡಾಡೋರು ಬೀಳೋದು ಬೇಡ ಅಂತ. ಹೊಸ್ತಿಲ ಮೇಲೆ ಇಟ್ಟ ದೀಪ ಎರಡು ಕಡೆ ಬೆಳಗತ್ತೆ. ಆ ದೆಹಲಿಯ ಮೇಲೆ ದೇವರು ಕುಳಿತುಕೊಂಡು ಹೊರಗೂ ಅಲ್ಲ ಒಳಗೂ ಅಲ್ಲ. ಇನ್ನು ಅವನು ಹೇಳಿದ್ದ, ನಾನು ಭೂಮಿ ಮೇಲೆ ಸಾಯಬಾರ್ದು ಅಂತರಿಕ್ಷದಲ್ಲಿ. ದೇವರು ತನ್ನ ತೊಡೆಯ ಮೇಲೆ ಇಟ್ಕೊಂಡ, ಇದು ಭೂಮಿಯೂ ಅಲ್ಲ ಅಂತರಿಕ್ಷವೂ ಅಲ್ಲ ಅಂಥೇಳಿ ಅವನು ಕೇಳದ ಕ್ಲಾಸಲ್ಲೇ ಅವನನ್ನು ಸಂಹಾರ ಮಾಡಿದ. ಅವನು ಅಪರಾಧಿ ಆದದ್ದರಿಂದ ಅವನನ್ನು ಸಂಹಾರ ಮಾಡಬಹುದಾಗಿತ್ತು. ಆದರೂ ನೀವು ನಾಳೆ ದಿನ ಅಂತೀರಿ ದೇವರು ಕಾಂಟ್ರಾಕ್ಟನ್ನು ಭಂಗ ಮಾಡಿದ. ದೇವರಂದ, ನೀನು ಏನೇನು ಕೇಳ್ತೀಯೋ ಅದನ್ನೆಲ್ಲ ಫುಲ್ಫಿಲ್ ಮಾಡೇ ನಿನ್ನನ್ನು ಹೊಡಿತೀನಿ. ಅದು ಕೊಟ್ಟಿದ್ದು ಬ್ರಹ್ಮದೇವರು, ಅವನಲ್ಲ. ಹೌದು, ಬ್ರಹ್ಮದೇವರ ಮಾತು ಸುಳ್ಳಾಗಬಾರ್ದಲ್ಲ. ಬ್ರಹ್ಮದೇವರ ಮಾತು ಸುಳ್ಳಾಗಬಾರ್ದು. ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನು ಮೀರಿ ದೇವರು ಸಂಹಾರ ಮಾಡಿದ್ದಾನೆ. ಈಗ ನರಸಿಂಹನ ಬಗ್ಗೆ ತಾವು ಹೇಳಿದ್ರಿ, ಅವನಿಗಿಂತ ಮುಖ್ಯ, ಯಾಕೆಂದರೆ ಪರಿತ್ರಾಣಾಯ ಸಾಧು, ನಾವಿಲ್ಲಿ ಸಾಧು ಯಾರು ಅಂದರೆ ಪ್ರಹ್ಲಾದ ಸಾಧು, ಅವನಿಗೋಸ್ಕರ ಬಂದ ಅವನು. ಹಾಗಾಗಿ ಈ ಭಯರಹಿತ ಮನಸ್ಥಿತಿಯ ಬಗ್ಗೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದ್ದು. 5 ವರ್ಷದ ಮಗು ಈ ಬೆಂಕಿಗೆ ಹಾಕಿದ್ರೂ ಬದುಕದ, ಆನೆ ತುಳಿದ್ರೂ ಸಾಯಲಿಲ್ಲ, ಆ ಬೆಟ್ಟದಿಂದ ತಳ್ಳಿದ್ರೂ ಆದರೂ ಉಳ್ಕೊಂಡ. ಇದನ್ನು ನಾವು ವಿಜ್ಞಾನ ದೃಷ್ಟಿಯಲ್ಲಿ ನೋಡಿದ್ರೆ ಇವತ್ತೆಲ್ಲ ಸ್ವಲ್ಪ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಅಂತ ಅದರದ್ದು ರಿಸರ್ಚ್ ನಡೀತಾ ಇದೆ. ನೀವೊಂದು ಹೇಳಿದ್ರಿ, ಒಬ್ಬ ಮರಣನೇ ಇಲ್ಲದೆ ಇದ್ರೆ ಶ್ರೀಮಂತನಿಗೆ ಅವನು ಏನೆಲ್ಲ ದುಷ್ಕರ್ಮಗಳು ಮಾಡ್ಬೋದು ಅಂತ. ಅದಕ್ಕೆ ಒಂದು ರಿಸರ್ಚ್ ಆಗಿದೆ. ಟೀಲೋಮರ್ ಅಂತ ಒಂದು DNA ಮೇಲೆ ಒಂದು ಲೇಯರ್ ಇರುತ್ತೆ ನಮಗೆ. ಆ ಲೇಯರ್ ಸವಿದ್ರೆ ಜನ ಸಾಯ್ತಾರೆ. ಯಾರಿಗೆ ಆ ಲೇಯರ್ ಸವಿಯಲ್ಲ ಅವನಿಗೆ ದೀರ್ಘಾಯುಷ್ಯ ಬರುತ್ತೆ ಅಂತ. ಅದರದ್ದು ತುಂಬ ರಿಸರ್ಚ್ ಇದೆ. ಈ ಟೀಲೋಮರ್ ಲೆಂತ್ ಎಷ್ಟಿದೆ ಅಂದರೆ ಎಪಿಜೆನೆಟಿಕ್ ಎಫೆಕ್ಟ್ ಅಂತ ಒಂದಷ್ಟೆಲ್ಲ ರಿಸರ್ಚ್ ಇದೆ. ತುಂಬ ಜನ ದುಡ್ಡಿರೋರು ಇದಕ್ಕೆ ಬೇಕಾದಷ್ಟು ಸಾವಿರಾರು ಕೋಟಿ ದುಡ್ಡು ಹಾಕಿ ಹಿಂಗಾದ್ರೂ ಮಾಡಿ ನಾನು ಸಾಯಬಾರ್ದು. ಈ ಟೀಲೋಮರ್ ರಿಸರ್ಚ್ ಅನ್ನೋದು ಇವತ್ತು ಪ್ರಪಂಚದಾದ್ಯಂತ ಎಲ್ಲ, ನೀವು ಇಲಾನ್ ಮಸ್ಕ್ ಇಟ್ಕೊಳ್ಳಿ, ಮೈಕ್ರೋಸಾಫ್ಟ್ ಅವ್ರು ಇಟ್ಕೊಳ್ಳಿ, ಎಲ್ಲರೂ ಅವ್ರದ್ದೇ ಬಿಲಿಯನ್ಸ್ ಆಫ್ ಡಾಲರ್ಸ್ ಹಾಕಿ ರಿಸರ್ಚ್ ಮಾಡ್ತಾರೆ. ಯಾಕೆಂದರೆ ಅವ್ರು ಬದುಕಬೇಕು ಅಂತ. ಅಂದರೆ ಭಗವಂತನ ವರದಿಂದ ಅಲ್ಲ, ಈ ರಿಸರ್ಚಿಂದ ಈ ಟೀಲೋಮರ್ನ ನನ್ನ ಒಳಗಡೆ ಇನ್ಕ್ರೀಸ್ ಮಾಡ್ಕೊಳ್ಳುವಂತಹ ಜೆನೆಟಿಕ್ ರಿಸರ್ಚ್ ಮಾಡಿ ಇದನ್ನು ಮಾಡಿಬಿಟ್ರೆ ನಾನು 200-300 ವರ್ಷ ಆದರೂ ಸಾಯಬಾರ್ದು, ನಾನು ಮಾಡಿರೋ ದುಡ್ಡೆಲ್ಲ ನಾನೊಬ್ಬನೇ ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಸಂಶೋಧನೆ ನಡೀತಾ ಇದೆ. ಇದನ್ನು ಶಾಸ್ತ್ರದ ದೃಷ್ಟಿಯಲ್ಲಿ ಇದನ್ನೇ ನೋಡೋದಾದರೆ, ಯಾಕೆಂದರೆ ನಮಗೊಂದು ಹಿಂಟ್ ಸಿಕ್ಕಿದೆ. ಇವಾಗೊಬ್ಬ ಒಂದು ರಕ್ಷಣೆ, ನಮ್ಮ ರಕ್ಷಣೆ ಹೆಂಗಾಗುತ್ತೆ ಅಂದರೆ ಒಳಗಿಂದ ನಮ್ಮ DNA-ನಲ್ಲಾಗುತ್ತೆ. ಈ ಟೀಲೋಮರ್ ಸ್ಟ್ರಾಂಗ್ ಆಗಿ ಯಾರಿಗಿರುತ್ತೆ ಅವರು ಸಾಯಲ್ಲ, ಜಾಸ್ತಿ ವರ್ಷ ಬದುಕ್ತಾರೆ ಅನ್ನೋದು ರಿಸರ್ಚು. ಈ ಒಂದು ಮನಸ್ಥಿತಿನಲ್ಲಿ ಪ್ರಹ್ಲಾದನಿಗೆ, ಅಂದರೆ ನಾವು ಏನು ಗೆಸ್ ಮಾಡ್ತೀವಿ ಅಂದರೆ ಅವನ ಟೀಲೋಮರ್ ಸ್ಟ್ರೆಂತು, ಅಂದರೆ ನಾವು ಅವರು ದೇವತಾ ಸ್ವರೂಪರವರು, ಅಂದರೆ ಆ ಒಂದು ಶಕ್ತಿ, ಆ ಯೋಗದ ಶಕ್ತಿ, ಇದು ನಾವು ಫಿಸಿಕಲಿ ಮಾಡ್ತೀವಿ, ಯೋಗದ ಶಕ್ತಿ ಇತ್ತ ಅವ್ರಿಗೆ. ಯಾವ ಥರ ಈ ಒಂದು ಇಷ್ಟೆಲ್ಲ ಸಾಯಿಸೋದಕ್ಕೆ ತಂದೆನೇ ಪ್ರಯತ್ನ ಮಾಡಿದ್ರು, ಹೇಗೆ ಬದುಕುಳ್ಕೊಂಡ, ಭಯ ಇಲ್ಲದಂತಹ ಸ್ಥಿತಿ ಏನು ಅಂತ. ನೀವು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ಅಲ್ಲಿ ಸಾಧೂನಾಮ್ ಅನ್ನೋದಕ್ಕೆ ಪ್ರಹ್ಲಾದನಿಗಾಗಿ ಬಂದದ್ದು ಖಂಡಿತ ಹೌದು. ಆದರೆ ಕೇವಲ ಪ್ರಹ್ಲಾದನಿಗಾಗಿ ಬಂದದ್ದಲ್ಲ, ದೇವರ ಎಲ್ಲ ಅವತಾರಗಳು ಸಾಧು ಸಜ್ಜನರಿಗಾಗೆ. ಪ್ರಾಯ ಏನಾಗಿ ಬಿಡುತ್ತೆ ಅಂದರೆ ಇವತ್ತು ದೇವರನ್ನು ನಿಂದೆ ಮಾಡುವಂತಹ ಒಂದು ಚಟ ಅಂತ ಬೇಕಾದ್ರೆ ಅನ್ಬೋದು, ಅದು ಜಾಸ್ತಿ ಆಗಿದೆ.
ಸಮಸ್ಯೆ ಏನಾಗುತ್ತೆ, ದೇವರು ಸಜ್ಜನರನ್ನು ಮಾತ್ರ ಉದ್ಧಾರ ಮಾಡ್ತಾನೆ, ದುರ್ಜನರನ್ನು ಉದ್ಧಾರ ಮಾಡೋದಿಲ್ಲ. ಇಲ್ಲಿ ನಾವು ಸಜ್ಜನರು ದುರ್ಜನರು ಅಂದರೆ ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಅದನ್ನೇ ನಾವು ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ದೇವರು ಟೆರರಿಸ್ಟನ್ನು ಹೊಡೆದ, ತುಂಬ ಒಳ್ಳೆಯದಾಯ್ತು ಸರ್ ಅಂತಾರೆ. ಇವನು ಆ ಕಾಲದ ಟೆರರಿಸ್ಟ್. ಅವನು ಹೌದು, ಅವನಿಂದ ಸಾವಿರಾರು ಜನಕ್ಕೆ ತೊಂದರೆ ಆಗಿತ್ತು. ಇದ್ದ ಜನಕ್ಕೆ ಹೋಗಲಿ, ದೇವತೆಗಳಿಗೆ ಹಿಂಸೆ ಆಗಿತ್ತು. ದೇವತೆಗಳೆಲ್ಲ ಹೇಳ್ತಾರೆ, ನಮಗೆ ಜನಗಳು ಕೊಡಬೇಕಾದ ಆಹುತಿ ನಮಗೆ ಬರ್ತಾ ಇರಲಿಲ್ಲ. ತಂದೆ ತಾಯಿಯನ್ನು ನಿಮಿತ್ತ ಮಾಡಿಕೊಂಡು ಶ್ರಾದ್ದವನ್ನು ಮಾಡುವವರಿಗೆ ಶ್ರಾದ್ದ ಮಾಡಬೇಡ ಅಂತ ಇದ್ದ. ಹಾಗಾಗಿ ಸಾಧು ಸಜ್ಜನರು ಅಂದರೆ ಆ ಮಾತನ್ನು ಬರೀತಾರೆ. ಪ್ರಹ್ಲಾದನಿಗಾಗಿ ಮಾತ್ರ ಬಂದ ಅನ್ಕೋಬೇಡಿ, ಯಾವಾಗಲೂ ಬರೋದು ದೇವರು ಎಲ್ಲರಿಗಾಗಿ. ಒಬ್ಬರಿಗೆ ಕೀರ್ತಿಯನ್ನು ಕೊಡುವ ನೆಪದಿಂದ ಅವನನ್ನು ಹೈಲೈಟ್ ಮಾಡಿರ್ತಾನೆ, ಮ್ಯಾನ್ ಆಫ್ ದಿ ಮ್ಯಾಚ್. ನೋಡಿ, ಯಾವುದೇ ಒಂದು ಆಟ ಗೆಲ್ಲಬೇಕಾದ್ರೆ 11 ಜನದ ಕೊಡುಗೆ ಬೇಕು. ಬೌಲರು ತುಂಬ ಚೆನ್ನಾಗಿ ಆ ಬ್ಯಾಟ್ಸ್ಮನ್ಗೆ ಬೋಲ್ ಮಾಡಿ ಕ್ಯಾಚನ್ನು ಅವನು ಮೇಲೆ ಎತ್ಸಿದ್ರು, ಇವನಿಗೆ ಅವನ ಮೇಲೆ ವೈಯಕ್ತಿಕ ದ್ವೇಷ ಅಂತ ಬಂದು ಕ್ಯಾಚೆಲ್ಲ ಅವನು ಬಿಡ್ತಾ ಇದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರೂ ಆಗೋದೇ ಇಲ್ಲ. ಹಾಗಾದರೆ ಭಗವಂತ ಬರೋದು ಎಲ್ಲರ ಸಲುವಾಗಿ. ಇಲ್ಲಿ ಪ್ರಹ್ಲಾದನನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡಿದ್ದಾನೆ. ಪ್ರಹ್ಲಾದರಾಜರಿಗೆ ಆ ಒಂದು ದೃಢತೆ ವಿಶ್ವಾಸವೂ ಇತ್ತು. ನೀವು ಕೇಳಿದಂತೆ 5 ವರ್ಷಕ್ಕೆ ಬೆಂಕಿಯಲ್ಲಿ ಹಾಕಲಿ, ಬೆಟ್ಟದಿಂದ ಕಟ್ಟಿ ಉರುಳಿಸ್ಲಿ, ಏನು ಮಾಡಿದರೂ ಅವನಿಗೇನಾಗಲಿಲ್ಲ, ಭಯನೂ ಇಲ್ಲ. ಇದು ಸಾಧ್ಯ ಇದೆಯಾ? ನೋಡಿ, ಈ ಶಾಸ್ತ್ರದ ದೃಷ್ಟಿಯಿಂದ ಹೀಗೆ ಅನಲೈಸ್ ಮಾಡಬಹುದು ಅಂತ. ನೀವು ಹೇಳಿದ್ದು ಟೀಲೋಮರು, ಅದು DNA, ಖಂಡಿತ ಸೈಂಟಿಫಿಕ್ ಆಗಿ ಅದು ಏನೇ ಇರಬಹುದು. ಆದರೆ ನಮ್ಮ ಪ್ರಹ್ಲಾದರಾಜರ DNA ಗಟ್ಟಿಮುಟ್ಟಿಯಾಗಿತ್ತ ಅಂತ ಒಂದು ಪುರಾಣದಲ್ಲಿ ಬರುತ್ತೆ, ನರಸಿಂಹ ಪುರಾಣದಲ್ಲಿ ಪ್ರಹ್ಲಾದರಾಜರ ಜನ್ಮ ಆದದ್ದು ಹೇಗೆ ಅಂತ. ನಾವು ಶಾಸ್ತ್ರೀಯವಾಗಿ ಹೇಳೋದಾದರೆ, ಒಬ್ಬ ಒಳ್ಳೆ ಮಗ ಹುಟ್ಟಬೇಕು ಅನ್ನೋದಾದರೆ ತಂದೆಯ ಆಲೋಚನೆ, ತಾಯಿಯ ಆಲೋಚನಾ ಲಹರಿ ಚೆನ್ನಾಗಿರಬೇಕು ಅಂತ. ಅವನು ಸಜ್ಜನ, 4 ಜನಕ್ಕೆ ಉಪಕಾರಿಯಾಗಿ ತನ್ನ ಬದುಕು ಹಸನಾಗಿ ಇರಬೇಕು. ಇದು ಎಲ್ಲರೂ ಒಪ್ಪುವಂಥದ್ದೇ. ಪ್ರಾಯ ನನ್ನ ಮಗ ಒಬ್ಬ ಟೆರರಿಸ್ಟ್ ಆಗಲಿ, ಮರ್ಡರರ್ ಆಗಲಿ ಅಂತ ಯಾರು ಇಚ್ಛೆ ಪಡೋದಿಲ್ಲ. ಈ ಖಯಾದು ಏನು ಮಾಡಿದ್ಲು, ಪ್ರಹ್ಲಾದರಾಜರ ಅವತಾರ ಆಗುವ ಮುಂಚೆ ಅವನು ತಪಸ್ಸಿಗೆ ಹಿರಣ್ಯಕಶ್ಯಪು ಹೋಗ್ತೇನೆ ಅಂದಾಗ ಅಲ್ಲೇನೋ ಅಪಶಕುನ ಆಯಿತು ಅಂತ. 2 ಪಕ್ಷಿಯ ರೂಪದಲ್ಲಿ ನಾರದರು ಹಾಗೂ ಇನ್ನೊಬ್ಬರು ನಾರಾಯಣ ನಾರಾಯಣ ಅಂದ್ರಂತೆ. ಇವತ್ತು ಅಪಶಕುನ ಆಯಿತು ಅಂತ ಬಂದ್ಬಿಟ್ನಂತ ಅವನು ಹಿರಣ್ಯಕಶ್ಯಪು. ಅವನಿಗೆ ನಾರಾಯಣ ಅನ್ನೋ ಶಬ್ದ ಅಪಶಕುನ ಅಂತ. ಯಾಕೆ ಬಂದ್ರಿ ಅಂತ ಹೆಂಡತಿ ಕೇಳಲು. ಏನೋ ಅಪಶಕುನ ಆಯಿತು ಬಂದೆ. ಅಲ್ಲ, ಏನದು? ನಿಮಗೂ ಅಪಶಕುನ ಮಾಡೋರು ಯಾರವರು? ಕರೆಕ್ಟು, ನೀನೇ ಸರ್ವಸ್ವ ಇಲ್ಲ, ನೀನೇ ಸರ್ವಸ್ವ ಇಲ್ಲ. ಅದು ನಾರಾಯಣ ಅಂತ ಯಾರೋ ಅಂದರು, ಕೇಳಿಸ್ತು. ಇವತ್ತು ಮುಹೂರ್ತ ಚೆನ್ನಾಗಿಲ್ಲ. ಅವಳು ಏನು ಮಾಡಿದ್ಲು ಅಂದರೆ, ಏನಾದರೂ ಮಾಡಿ ಈ ಆಸಾಮಿ ಕೈಲಿ ನಾನೊಂದು 108 ಸಲ ಅಥವಾ 54 ಸಲ ನಾರಾಯಣ ಅನ್ನಿಸಿ ನಾನಿವತ್ತು ಗರ್ಭಧಾರಣೆ ಮಾಡುವ. ಆ ನಾರಾಯಣ ಶಬ್ದವನ್ನು ಅವನು ಅಂದಾಗ ಪವಿತ್ರನಾಗ್ತಾನೆ. ಅದಕ್ಕೆ ಅವಳು ಏನು ಮಾಡಿದ್ಲು, ಅದು ಯಾರೋ ಬಂದಿದ್ರು ಅಂದ್ರಲ್ಲ, ಯಾರು? ಪಾರಾಯಣ ಅಲ್ವೇ ನಾರಾಯಣ? ಸುಮಾರು ಬಾರಿ ನಾರಾಯಣ ಶಬ್ದವನ್ನು ಅವತ್ತು ಅವನ ಕೈಯಲ್ಲಿ ಅನ್ನಿಸಿ ಆದ ಮೇಲೆ ಗರ್ಭಾಧಾನ ಆದದ್ದರಿಂದ ಇಟ್ ಈಸ್ ಆಲ್ಸೋ ಎ ಒನ್ ರೀಸನ್. ಇದೇ ಒಂದು ಕಾರಣ ಅಲ್ಲ. ನೀವು ಹೇಳಿದಂತೆ ಅವನಿಗೆ ನಾರಾಯಣನಲ್ಲಿ ಅಷ್ಟು ಬರಬೇಕಾದ್ರೆ ಜೀನ್ಸಲ್ಲೂ ಅದು ಸೇರಿತ್ತೋ ಏನೋ. ಆದರೆ ಸೈನ್ಸು ಅದು ಅದರದೇ ಆದಂತಹ ವ್ಯೂನಲ್ಲಿ ಡೆಫಿನೇಷನನ್ನು ಕೊಟ್ಟಿದೆ. ದೇವರ ಅನುಗ್ರಹ ಇತ್ತು ಅನ್ನೋದಾದರೆ ಎಂಥ ಆಪತ್ತುಗಳು ಬಂದರೂ ಉಳಿಬೋದು ಅನ್ನೋದಕ್ಕೆ ಪ್ರಹ್ಲಾದ ದೃಷ್ಟಾಂತ ಈ ಥರ 10 ನಮ್ಮ ಜೀವನದಲ್ಲಿ ಆಗಿರುತ್ತೆ. ನಾವು ಅದನ್ನು ಗಮನಿಸೋದಿಲ್ಲ, ಅಥವಾ ಗಮನಿಸದಂತಹ ಆಧ್ಯಾತ್ಮ ಚಿಂತಕರು ದೇವರ ಅನುಗ್ರಹ ಅಂತೀವಿ. ನಾವು ಸಹಜವಾಗಿ ದೇವರ ಮೇಲೆ ಅಷ್ಟು ವಿಶ್ವಾಸ ಇಲ್ಲದೆ ಇರೋರು ಬೈ ಲಕ್ ಸರ್ ಇಟ್ ಹ್ಯಾಪನ್ಸ್ ಅಂತ ಹೀಗೆ ಹೇಳಿ ಕೈ ತೊಳ್ಕೊಳ್ತೇವೆ. ನೀವು ಏನೇ ಮಾಡಿದರೂ ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದಾಗ ಕರೋನಾ ಬಂತು ಸರ್, ಗರ್ಭಿಣಿ ನಾಳೆ ನಾಡದ್ದು ಹಳಿತಾಳೆ, ತಾಯಿಗೆ ಕರೋನಾ, ಎಲ್ಲರೂ ಗ್ಯಾರಂಟಿ ತೀರ್ಮಾನ ಮಾಡಿದ್ರು ಒಳಗಿರುವ ಮಗುಗೆ ಕರೋನಾ ಇದ್ದೇ ಇರುತ್ತೆ. ಯಾಕೆಂದ್ರೆ ಮುಟ್ಟಿದರೆ, ಅವರು ಮುಟ್ಟಿದಂತಹ ಸ್ಥಳ ಮುಟ್ಟಿದರೆ ಕರೋನಾ ಬರುತ್ತೆ ಅಂದಮೇಲೆ ಗರ್ಭದಲ್ಲೇ ಇದೆ, ಆ ಲಂಗ್ಸ್ ಹತ್ರನೇ ಕೂತಿರುತ್ತದು. ಹೌ ಟು ಟ್ರೀಟ್ ಇಟ್? ಇಟ್ ಈಸ್ ಎ ವೆರಿ ಬಿಗ್ ಕ್ವಶನ್. ಕಡೆಯಲ್ಲಿ ನೋಡಿದರೆ ಹಡೆದ ಮಗುಗೆ ಕರೋನಾ ಇಲ್ಲ, ತಾಯಿ ಕರೋನಾ. 12 ದಿನ ಆ ಮಗುವನ್ನು ದೂರ ಇಟ್ಟು ಅದನ್ನೇನೋ ಫೀಡ್ ಮಾಡಿ ಆಮೇಲೆ ತಾಯಿಗೆ ಹೋದ್ಮೇಲೆ ಕೊಟ್ರಂತೆ. ದೇವರ ವಿಚಿತ್ರ ವ್ಯಾಪಾರ.
ಕರೋನಾ ಝೋನಲ್ಲೇ ಇದ್ದ ಮಗುವಿಗೆ ಕರೋನಾ ಇಲ್ಲ. ವಿಚಿತ್ರ ವ್ಯಾಪಾರ ದೇವರದು. ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಯಾವುದೋ ಇಬ್ಬರು ಬದುಕಿರ್ತಾರೆ, ಅನೇಕ ಜನ ಹೋಗಿರ್ತಾರೆ. ಅನೇಕ ಜನ ಹೋಗಬೇಕಾಗಿದ್ದು ಸಂಭವ ನಾವು ಆ ಬಸ್ಸಲ್ಲಿ ಹೋಗಲಿಲ್ಲ, ಏನೋ ಆಗಲಿಲ್ಲ. ಉಳಿಯಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಬೇಕಾದ ಬೆಂಕಿಗೆ ಹಾಕಿ ನೀರಿಗೆ ಹಾಕಿ ಏನು ಮಾಡಿದರೂ ಉಳಿತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅಂತ ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನು ರಕ್ಷಣೆ ಮಾಡಿದ ದೇವರೇ ನಿನ್ನನ್ನು ಉಳಿಸಬೇಕು ಅನ್ನೋ ಕಾಂಟ್ರಾಕ್ಟನ್ನೂ ತಗೊಂಡಿದ್ದಾನೆ, ಕಳಿಸಬೇಕು ಅನ್ನೋ ಡಿಸಿಷನ್ನೂ ತಗೊಂಡಿದ್ದಾನೆ. ಹಿ ನೋಸ್. ಕಳಿಸೋದು ಗೊತ್ತು, ಉಳಿಸೋದು ಗೊತ್ತು, ಬೆಳೆಸೋದು ಗೊತ್ತು, ಅಳಿಸೋದು ಗೊತ್ತು, ಇಳಿಸೋದು ಗೊತ್ತು. ಅವನಿಗೆ ಎಲ್ಲವೂ ಗೊತ್ತಿದೆ. ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅಂದರೆ ಆ ಭಗವಂತನ ಭಕ್ತಿ, ಭಗವಂತನಿಗೆ ಅವನ ಮೇಲಿರೋ ಅನುಗ್ರಹ ಅವನಿಗೆ ಭಯ ಆಗದೆ ಇರೋ ಹಂಗೆ ಕಾಪಾಡ್ತು. ಖಂಡಿತ ಅವನ ವಿಶ್ವಾಸ ನೋಡಿ. ವಿಶ್ವಾಸ ಯಾವುದರಲ್ಲೇ ಒಂದು ಇದು ಲೌಕಿಕವಾದ ಕೆಲಸ ಮಾಡಬೇಕು, ಸೆಲ್ಫ್ ಬಿಲೀಫ್ನೇ. ನನಗೆ ಇದನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ವಿಶ್ವಾಸ, ಅದು ದೇವರು ಮಾಡಿಸ್ತಾನೆ. ಆದರೆ ನಮಗೆ ವಿಶ್ವಾಸ ಇಲ್ಲ ಅಂದರೆ ಯಾವುದೋ ಅಚೀವ್ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿಂದ ನಾನು ಯಾವುದೋ ಊರಿಗೆ ಹೋಗಬೇಕು, ನನ್ನಲ್ಲಿ ಕಾರ್ ಇದೆ, ಡ್ರೈವಿಂಗ್ ಬರುತ್ತೆ, ಅವನಿಗೆ ಧೈರ್ಯ ಇದ್ದರೆ ಹಿ ಕ್ಯಾನ್ ರೀಚ್. ಇಲ್ಲ ಕಾರಲ್ಲಿ ಹೋಗ್ತಾ ಇದ್ದೀನಿ, ನಿನಗೆ ಆಗತ್ತಾ? ಫಸ್ಟ್ ಟೈಮು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಬರ್ತೀನೋ ಇಲ್ಲೋ, ಬರದೇ ಇದ್ದರೆ ಏನೇನು ವ್ಯವಸ್ಥೆನೋ, ಹೀಗ್ಯಾರು ಮಾಡೋದಿಲ್ಲ. ಇಲ್ಲ ಹೋಗ್ತೇನೆ, ನನಗಾಗತ್ತೆ. ಆಧ್ಯಾತ್ಮ ಚಿಂತಕರಾದರೆ ದೈವ ಅನುಗ್ರಹ ಒಂದಿಷ್ಟು ನನ್ನ ಮೇಲಿದೆ. ಮನೆಯವರು ಹೇಳ್ತಾರೆ ದೇವ್ರು ನಮಸ್ಕಾರ ಮಾಡಿಕೊಂಡು ಹೋಗು, ಸುಸೂತ್ರ ಬಾ. ನನ್ನ ಪ್ರಯತ್ನವನ್ನು ಮುಂದಿಟ್ಟರೆ ಸಾಧ್ಯ ಇದೆ. ಪ್ರಹ್ಲಾದರಾಜನಿಗೆ ನನ್ನನ್ನು ವಿಶ್ವಾಸ, ಅವನಿಗೆ ವಿಶ್ವಾಸ ಇತ್ತು, ನನ್ನ ದೇವರು ಎಲ್ಲ ಕಡೆ ಇದ್ದಾನೆ, ಅವನು ನನ್ನನ್ನು ರಕ್ಷಣೆ ಮಾಡ್ತಾನೆ. ಈ ಅನುಸಂಧಾನ ನಾವು ಮಾಡಿದರೆ ಜವಾಬ್ದಾರಿ ದೇವರಿಗೆ ಹೆಚ್ಚಾಗತ್ತಂತೆ. ಅವನಿದ್ದಾನೆ, ನನ್ನನ್ನು ಇಷ್ಟು ನಂಬಿದಾಗ ನಾನು ಅವನು ಕೈ ಕೊಡಬಾರ್ದು. ಅಂದರೆ ಸಮುದ್ರದಲ್ಲಿ ಮುಳುಗಿಸಿದ್ರೂ ಅಲ್ಲೂ ದೇವರಿದ್ದಾನೆ, ಅವನು ಕಾಪಾಡ್ತಾನೆ ಅನ್ನೋದಾ? ಖಂಡಿತ. ಅವನು ಮತ್ಸ್ಯನಾಗಿ ಬಂದದ್ದೇ ಅದಕ್ಕೆ. ಕೂಸು ನನ್ನ ಮನೆಗೆ ಬಾ, ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಯಾಕೆಂದ್ರೆ ಸಮುದ್ರದ ಓನರು ನಾನೇ. ಮತ್ಸ್ಯನಾಗಿ ಸಮುದ್ರದಲ್ಲಿ ಮತ್ಸ್ಯಕ ರೂಪ ಲಯೋದ ವಿಹಾರಿನ್, ಲಯದ ಉದಕದಲ್ಲಿ ಓಡಾಡಿದ ನನಗೆ ಇದು ಸಮುದ್ರ ಒಂದು ಸಣ್ಣ ಸಂಪಿದ್ದ ಹಾಗೆ, ಬಾ ನಿನ್ನನ್ನು ನಾನು ಉದ್ಧಾರ ಮಾಡ್ತೇನೆ ಎಂದ. ಆಮೇಲೆ ಕೂರ್ಮನಾಗಿ, ಅಲ್ಲ ನನ್ನನ್ನು ನೀನು ಎಷ್ಟೊತ್ತು ಹೊತ್ತಿರ್ತಿ ಅಂತ ನಿನಗೆ ಡೌಟ್ ಬರ್ಬೋದಲ್ಲ, ಬೆಟ್ಟವನ್ನೇ ಹೊತ್ತ ನನಗೆ ನೀನೊಬ್ಬ ಭಾರನೇ ಅಲ್ಲ, ಬಾ. ಭೂಮಿಯನ್ನೇ ತಂದ ನನಗೆ ನೀನು ಭಾರವ. ದೇವರು ಇದನ್ನೆಲ್ಲ ಮಾಡಿ ತೋರಿಸಿ ಆಮೇಲೆ ನರಸಿಂಹನಾಗಿ ಬಂದ. ಅದ್ಭುತ ಆಚಾರ್ಯ. ಈಗ ಸ್ತಂಭದ ರಹಸ್ಯ ಏನಂದರೆ, ಹಿರಣ್ಯಕಶಿಪು ಕಂಬವನ್ನು ಕುಟ್ಟಿ ಕೇಳ್ದ, ಇಲ್ಲಿದಾನ ವಿಷ್ಣು, ಅಲ್ಲಿದಾನ. ಯಾಕೆಂದ್ರೆ ನಾವೆಲ್ಲ ಈ ರಾಜ್ಕುಮಾರ್ ಪಿಕ್ಚರಲ್ಲೆಲ್ಲ ನೋಡ್ಬಿಟ್ಟು ನಮಗೆ ಗೊತ್ತಿರೋ ನರಸಿಂಹ ಅಂದರೆ ನಾವು ಪಿಕ್ಚರಲ್ಲಿ ನೋಡಿರೋ ನರಸಿಂಹದ ಕತೆ ಅಷ್ಟೆ. ಅದನ್ನು ಪ್ರಾಯೋಗಿಕವಾಗಿ ಆ ವೇದಾಂತಿಕ ಭಗವಂತ ಸರ್ವವ್ಯಾಪಿ ಅನ್ನೋ ತತ್ವವನ್ನು ಇಲ್ಲಿ ಹೇಳುತ್ತೆ ಅಂತ ತಾವು ತಿಳಿಸಿದ್ರಿ. ಭಗವಂತ ಎಲ್ಲ ವಸ್ತುಗಳಲ್ಲಿ ಇದ್ದಾನೆ ಅನ್ನೋ ತಿಳುವಳಿಕೆ ಅಂದರೆ ಏನು ಅಂತ, ಅಂದರೆ ಹೇಗೆ ಇದ್ದಾನೆ ಇವನು? ಯಾಕೆಂದರೆ ನಾವು ಈಗ ನೋಡಿದ್ರೆ ನನಗೆ ಚೇರೇ ಕಾಣಿಸುತ್ತೆ, ಗೋಡೆನೇ ಕಾಣಿಸುತ್ತೆ, ಆ ತತ್ವ ಬರಲ್ಲ ನನಗೆ. ಸುಮ್ಮನೆ ಹೇಳ್ತೀವಿ ಸರ್ವವ್ಯಾಪಿ ಅಂತ. ಇದರ ಹಿಂದೆ ಏನು ರಹಸ್ಯ ಇದೆ? ಭಗವಂತ ಇದ್ದಾನೆ ಅನ್ನೋದಕ್ಕೆ ನಮಗೆ ಯಾವ ಥರ ನಾವು ಕನ್ವಿನ್ಸ್ ಮಾಡ್ಕೋಬೇಕು? ದೇವರು ಚರಾಚರ ಪ್ರಪಂಚದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ಅಂತ ತುಂಬ ಪ್ರಸಿದ್ಧವಾದದ್ದು. ಆಧ್ಯಾತ್ಮದ ಪರಿಚಯ ಇದ್ದವ್ರಿಗೆಲ್ಲ ಗೊತ್ತಿರುವ ಸ್ಲೋಗನ್ ಇದು, ಈಶಾವಾಸ್ಯಮಿದಂ ಸರ್ವಂ. ದೇವರು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಪ್ರಶ್ನೆ ನನಗೂ ಇದೆ, ನಿಮಗೂ ಇದೆ. ಅವನು ವ್ಯಾಪ್ತನಾಗಿದ್ದಾನೆ, ಹೇಗೆ ಅವನನ್ನು ನಾನು ಅವನ ವ್ಯಾಪ್ತಿಯನ್ನು ಚಿಂತನೆ ಮಾಡುವ ಕ್ರಮ ಹೇಗೆ ಅಂತ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಮಾಡಿಕೊಂಡಿದ್ದಾರೆ. ಅವನು ಎಲ್ಲ ಕಡೆ ವ್ಯಾಪ್ತನಾಗುವ ಅನಿವಾರ್ಯತೆ ಏನು? ಲಕ್ಷ್ಮಿಗಿನ್ನ ದೊಡ್ಡವನಾಗಲಿ, ಅವನು ಸುಪ್ರೀಂ ಆಗಲಿ, ಸುಪ್ರೀಂ ಆದರೆ ಎಲ್ಲ ಕಡೆ ಇರಬೇಕು ಅಂತಲ್ಲ. ಹೋದಲ್ಲೆಲ್ಲ ಅವನಿಗೆ ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು, VIP ಟ್ರೀಟ್ಮೆಂಟ್ ಸಿಕ್ಕರೆ ಸಾಕು, ಅವನೇ ಎಲ್ಲ ಕಡೆ ಇರಬೇಕು. ಯಾಕೆ? ಸ್ವತಃ ಆ ಪದಾರ್ಥಗಳಲ್ಲಿರುವ ಪ್ರಾಪರ್ಟೀಸ್ ಏನಿದೆ, ಆ ಪ್ರಾಪರ್ಟೀಸು ಅದರಲ್ಲಿ ಇರಬೇಕಾದರೆ ಇವನು ಆ ರೂಪದಲ್ಲಿದ್ದರೆ ಮಾತ್ರ ಅದರಲ್ಲಿ ಆ ಪ್ರಾಪರ್ಟೀಸ್ ಇರುತ್ತೆ. ಕೆಲವು ಕಂಡಕ್ಟರ್ಸು, ಕೆಲವು ಹೀಟ್ ಕಂಡಕ್ಟರ್ಸು, ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸು, ಬ್ಯಾಡ್ ಕಂಡಕ್ಟರ್ಸು, ಲೋಹಗಳೆಲ್ಲ ಎಲೆಕ್ಟ್ರಿಸಿಟಿ ಕಂಡಕ್ಟರ್ಸು. ನಾವು ಸಾಮಾನ್ಯವಾಗಿ ಈಗ ನೋಡಿ, ಕಲ್ಲು ತುಂಬ ಭಾರ, ಹತ್ತಿ ಯಾಕೆ ವೆಯ್ಟ್ ಇಲ್ಲ? ಡೆನ್ಸಿಟಿ ತುಂಬ, ಮಾಲಿಕ್ಯುಲರ್ ಸ್ಟ್ರಕ್ಚರು, ಅದು 199 ಎಲಿಮೆಂಟ್ಸು, ಒಂದಕ್ಕೊಂದು ತುಂಬ ಹತ್ತಿರ ಇದ್ದಾಗ ಸಾಂದ್ರತೆ ಹೆಚ್ಚು. ಡೆನ್ಸಿಟಿ ಜಾಸ್ತಿ ಇದ್ದರೆ ಅದು ವೆಯ್ಟ್ ಜಾಸ್ತಿ. ಹತ್ತಿಯಲ್ಲಿ ಡೆನ್ಸಿಟಿ ಕಮ್ಮಿ ಮಾಲಿಕ್ಯೂಲ್ಸ್ದು,
ದೂರ ಇದೆ. ಆದರೆ ಇಲ್ಲಿ ನಾವು ಶಾಸ್ತ್ರ ಹೇಳೋದೇನು ಗೊತ್ತಾ, ಕಲ್ಲಿನಲ್ಲಿ ಭಾರ ರೂಪದಿಂದ ದೇವರು ಕುಳಿತಿದ್ದಾನೆ ಅನ್ನೋದಕ್ಕೆ ಭಾರ ಇದೆ, ಹತ್ತಿಯಲ್ಲಿ ಹಗುರವಾಗಿರಲಿ ಅಂತ ದೇವರು ಚಿಂತನೆ ಮಾಡಿ ಅಲ್ಲಿ ಕುಳಿತಿದ್ದಾನೆ. ಅದರದೇ ಆದಂತಹ ಒಂದು ಗುಣ, ಅದರದೇ ಆದ ಸ್ವಭಾವ ಇದೆ ಪ್ರತಿಯೊಂದು ಪದಾರ್ಥದ್ದು. ದಟ್ ಎವರಿಬಡಿ ವಿಲ್ ಅಗ್ರಿ. ಹೌದು. ನೀರನ್ನು ಕುಡಿದಾಗ ದಣಿವು ಆರತ್ತೆ. ರಸೋಹಂ ಅಪ್ಸು ಕೌಂತೆಯ ಅಂದ ದೇವರು. ದಣಿವು ಆರುವ ಗುಣದ ರೂಪದಲ್ಲಿ ನಾನಿದ್ದೇನೆ, ಅದಕ್ಕೆ ನಿನಗೆ ದಣಿವು ಆರೋದು. ನಾನಲ್ಲಿಲ್ಲ ಅಂದರೆ ನೀನು ನೀರೆಷ್ಟು ಕುಡಿದ್ರೂ ನಿನಗೆ ದಣಿವು ಆರೋದಿಲ್ಲ. ಹಾಗಾಗಿ ನಮಗಾಗಿ ಅವನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಇನ್ನು ನೀವು ಪ್ರಾರಂಭದಲ್ಲೇ ಒಂದು ಮಾತನ್ನು ಕೇಳಿದ್ರಿ, ಈ ಪ್ರಹ್ಲಾದನಿಗೆ ಈ ತರಹದ ನಂಬಿಕೆ ವಿಶ್ವಾಸ ಹೇಗೆ ಬಂತು? ಈ ಪ್ರಾರಂಭದಲ್ಲಿ ಕೇಳಿದ್ರಲ್ಲ ಅದು ಅಲ್ಲ, ಈ ಕ್ವಶನ್ ಪ್ರಾರಂಭ ಹಿಂದಿನದಲ್ಲಿ ನಾನು ಅದನ್ನೇ ಕೇಳಿದೆ. ಅವನಿಗೆ ಆ ಭಕ್ತಿ, ಈಗ ಆ ಭಕ್ತಿ ಪ್ರಹ್ಲಾದನಿಗೆ ಆ ತರಹದ ಭಕ್ತಿ ಹೇಗೆ ಬಂತು? ಭಕ್ತಿ ಅಂದರೆ ವಿಶ್ವಾಸ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋದಿಕ. ಹಿರಣ್ಯಕಶ್ಯಪು ಈ ಕಂಬದಲ್ಲೂ ಇದಾನ ಅಂತ ಕೇಳಿದಾಗ ಇದಾನೆ ಅಂತ. ಆಕ್ಚುಯಲ್ ಆಗಿ ನಿನ್ನ ದೇವರು ಎಲ್ಲಿದ್ದಾನೆ? ಅಲ್ಲಿ ಭಾಗವತದ ಶ್ಲೋಕಗಳಿದ್ದಾವೆ. ಸೋಹಂ ವಿಕತ್ಥ ಮಾನಸ್ಯ ಶಿರಕ್ಕಾಯ ಧರಾಮಿತೆ ಗೋಪಾಯೇತ. ಇಷ್ಟೆಲ್ಲ ವಿಕಥಮಾನ ಅಂದರೆ ಒಂದು ರೀತಿ ಇವತ್ತಿನ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಬಾಯಿಗೆ ಬಂದಂತೆ ಬೊಗಳುತ್ತಾ ಇದೆಯಲ್ಲ ಅಂತ. ಅವನು ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ, ನಿನ್ನ ತಲೆಯನ್ನು ನಾನು ಕತ್ತರಿಸಿ ಹಾಕ್ತೇನೆ, ನಿನ್ನ ದೇವರು ರಕ್ಷಣೆ ಮಾಡಲಿ. ಯಾಕೆ ಅಂದರೆ ಹಿರಣ್ಯಕಶ್ಯಪು ಮೊದಲು ಪ್ರಶ್ನೆ ಮಾಡಿದ, ನಿನಗೆ ಯಾರು ಬಲ? ನನ್ನನ್ನು ನೋಡಿದ್ರೆ ಕ್ರುದ್ಧಸ್ಯ ಯಸ್ಯ ಕಂಪಂತೆ ತ್ರಯೋಲೋಕ ಸಹೇಶ್ವರಾಹ. ಮೂರು ಲೋಕದ ನಿಯಾಮಕರಾದ ದೇವತೆಗಳಿಂದ ಹಿಡಿದು ಎಲ್ಲರೂ ನಡಗ್ತಾರೆ. ಹಿರಣ್ಯಕಶ್ಯಪು ಹತ್ರ ಫೇಸ್ ಮಾಡೋದು ಕಷ್ಟ. ನನ್ನ ಎದುರಿಗೆ ಇಷ್ಟು ಧೈರ್ಯವಾಗಿ ನೀನು ಉತ್ತರ ಕೊಡ್ತೀಯಲ್ಲ, ನಿನಗೆ ಯಾರು ಬಲ ಬೆಂಬಲ? ಅವರಂದರು, ಇಂಥವನು ಅಂತ ಹೇಳಲಿಲ್ಲ, ನನಗೆ ಯಾರು ಬಲನೋ ನಿನಗೂ ಅವನೇ ಬಲ. ಅವನಿಗಿನ್ನೂ ಮೈ ಉರಿದೋಯ್ತು. ನಿನಗೆ ಬೇಕಾದ್ರೆ ಕೇವಲಮ್ಮೆ ಭವತಶ್ಚ, ನನಗಷ್ಟೇ ಅಲ್ಲ ನಿನಗೂ ಇಷ್ಟೆಲ್ಲ ನೀನು ಹಾರಾಡ್ತಾ ಇದ್ದೀನಿ ಅನ್ಕೊಂಡೆ ಅಲ್ಲ, ನಿನ್ನ ನಿಜವಾದ ಯೋಗ್ಯತೆ ಅಲ್ಲ, ಅವನು ನಿನ್ನಲ್ಲಿ ನಿಂತು ಈ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನನಗೆ ನಿನಗೆ ಅನ್ಕೋಬೇಡ, ಎಲ್ಲ ದೇವತೆಗಳಲ್ಲಿ ಏನಾದರೂ ಒಂದು ದೊಡ್ಡ ಗುಣ ಇದೆ ಅಂತ ಅದೆಲ್ಲವೂ ಇವನು ನಿಂತು ಅವರಿಗೆ ಮಾಡಿಸಿ ಕೊಡ್ತಾ ಇದ್ದಾನೆ. ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂ ಬಲಿನಾಂ ಚಾಪರೇಶಾಂ ಪರಾವರೇಮೇ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ. ಬ್ರಹ್ಮಾದಿ ದೇವತೆಗಳು ಅವನ ಪಾದಾನುದಾಸರು. ಇದು ಮೈ ಉರಿದೋಯ್ತು ಅವನಿಗೆ. ಹಾಗಾದರೆ ನಿನ್ನ ದೇವರು ಎಲ್ಲ ಕಡೆ ಇರೋದಾದರೆ ತೋರಿಸು, ಈ ಕಂಬದಲ್ಲೂ ಇದಾನೆ ಅಂದರು. ಸ್ತಂಭೆ ಕಸ್ಮಾ ಸ್ತಂಭೆ ನದೃಶ್ಯತೆ, ಯಾಕೆ ಕಂಬದಲ್ಲಿ ಕಾಣೋದಿಲ್ಲ? ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ರಶ್ನೆಗೆ ಉತ್ತರ. ಕಸ್ಮಾ ಸ್ತಂಭೆ ನದೃಶ್ಯತೆ, ಅದೇ ಪ್ರಶ್ನೆ. ಕಂಬದಲ್ಲಿ ಯಾಕೆ ಕಾಣಲ್ಲ ಅಪ್ಪ? ಏನೋ ಪಾಪಿ, ಕಂಬ ತೋರಿಸ್ ದೇವರು ಅಂತ ಇದೆಯಾ? ಅಪ್ಪ ನಿನಗೆ ಕಂಬವಾಗಿ ಕಾಣಿಸ್ತಾ ಇದೆ, ನಂಗೆ ಕಂಬದಲ್ಲೇ ದೇವರು ಕಾಣಿಸ್ತಾ ಇದ್ದಾನೆ. ನೋಡುವವನ ಕಣ್ಣು, ನೋಡುವವನ ಮನಸ್ಸು, ಒಳಗಣ್ಣು. ನಮ್ಮ ವ್ಯಾಸರಾಜರಂತಾರ, ಅಂತರಂಗದಲ್ಲಿ ಕಣ್ಣು ತೆರೆಯದವ ಹುಟ್ಟು ಕುರುಡನೋ. ನಿಮ್ಮ ಚಾನಲ್ಗೆ ಅದನ್ನೇ ನೀವು ಇಟ್ಟಿದ್ದೀರಿ, ಏನೋ ತ್ರಿನೇತ್ರ. ಅದು ನಮ್ಮ ಮೀಡಿಯಾ ಹೌಸ್ಗೆ ಮೂರನೇ ಕಣ್ಣು. ಅದು ಮೂರನೇ ಕಣ್ಣು. ಈಗೆಲ್ಲ ಯಾವ್ದಾವ್ದು ಕೆಲವು ಟಿವಿಯಲ್ಲಿ ತೋರಿಸ್ ಥರ್ಡ್ ಐ ಅಂತ. ನಿಜವಾಗಲೂ ಮೂರನೇ ಕಣ್ಣು ಯಾವುದು ಅಂತಂದ್ರೆ ವಿವೇಕವೆಂಬ ಕಣ್ಣು. ಒಳಗಣ್ಣು ತೆಗೆದರೆ ದೇವರು ಕಾಣಿಸ್ತಾನೆ. ಭೌತಿಕ ಪ್ರಪಂಚದಲ್ಲೇ ನನ್ನ ಕಣ್ಣು ಮುಳುಗಿದೆ. ಪ್ರಹ್ಲಾದನಿಗೆ ಆ ಕಣ್ಣು ತೆಗೆದಿತ್ತು, ಅಲ್ಲಿದ್ದಾನೆ ದೇವರು. ಕಂಬದಿಂದ ಬರ್ಲಿಕ್ಕೇನು ಕಾರಣ ಅಂತ ನೀವು ಕೇಳಿದ್ರಿ. ಮೂಲತಃ ಭಾಗವತದ 7ನೇ ಸ್ಕಂದದಲ್ಲಿ ಬರುವ ವಿಷಯ ನರಸಿಂಹಾವತಾರ. ಅಲ್ಲಿ ಅವತಾರಿಕೆ ಅಂತ ಕೊಟ್ಟಿರ್ತಾರೆ. ಅವತಾರಿಕೆ ಕೊಡಬೇಕಾದರೆ ಬೇರೆ ಯಾವ ಅವತಾರಗಳನ್ನು ನೋಡಿದರೂ ತಂದೆ ತಾಯಿ ಪ್ರಸಿದ್ಧಿ ಇದೆ. ಹೌದು. ಕೃಷ್ಣನಿಗೆ ವಸುದೇವ ದೇವಕಿ, ರಾಮನಿಗೆ ಕೌಸಲ್ಯ ದಶರಥ, ಪರಶುರಾಮನಿಗೆ ರೇಣುಕಾ ಜಮದಗ್ನಿಗಳು, ಹೀಗೆ ಹೇಳ್ತಾ ಹೋದರೆ ಉಂಟು. ಹಾಗಾದರೆ ದೇವರಿಗೆ ಅವತಾರ ಮಾಡಬೇಕಾದ್ರೆ ತಂದೆ ತಾಯಿಯ ಅನಿವಾರ್ಯತೆ ಇದೆಯಾ? ಎಲ್ಲ ಒಂದು ಡೌಟ್ ನಮಗಿರುತ್ತೆ ಸರ್. ನೀವು ಪ್ರಮಾಣ ಕೊಡ್ತೀರಿ, ಇಲ್ಲ ಸರ್ ಮೊನ್ನೆ ತಾನೇ ಪಾರಾಯಣ ಮಾಡಿದ್ದೇನೆ. ಸರ್ ನೀವು 1000 ಪಾರಾಯಣ ಮಾಡಿ ನನಗೆ ಒಂದು ಪ್ರಾಕ್ಟಿಕಲಾಗಿ ತೋರಿಸ್ಬಿಡಿ ಸರ್. ತಂದೆ ತಾಯಿ ಇಲ್ಲದೆ ದೇವರು ಬಂದ ಅಂತ ನೀವು ತೋರಿಸಿದರೆ ಐ ಕ್ಯಾನ್ ಬಿಲೀವ್ ಇಟ್. ಅದಕ್ಕೆ ದೇವರಂದ,
ನಿನಗೆ ಗೊಂದಲ ಪರಿಹಾರಕ್ಕಾಗಿ ಕಂಬದಿಂದ ನಾನು ಬರ್ತೇನೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕಂಬ ಹಾಲೋ ಅಲ್ಲ ಸರ್, ಅದು ಸಾಲಿಡ್. ಹೌದು, ಆ ಒಳಗಿದ್ದವನು ಒಳಗಡೆ ಕೂತಿದ್ದ ಎಲ್ಲ ಕಡೆ ಇದ್ದವನೇ ಕಂಡ. ಒಳಗೆ ಕೂತು ಬಂದ ಸಿನಿಮಾದಲ್ಲಿ ಪಾಪ ಹಾಗೆ ತೋರಿಸ್ಬೇಕು. ಆದ್ರೆ ಇಲ್ಲಿ ಅವನು ಹಾಲೋ ಕಂಬ ಅಲ್ಲ, ಅದು ಸಾಲಿಡ್ ಆದ ಪಿಲ್ಲರು. ಅವನು ಬಂದ ಅಂದ್ರೆ ಇದ್ದವನೇ ಕಾಣಿಸಿಕೊಂಡ. ಹಾಗಾಗಿ ಒಮ್ನಿ ಪ್ರೆಸೆಂಟ್ ನಾನು. ಇದಕ್ಕೆ ಇದನ್ನೇ ದೃಷ್ಟಾಂತವಾಗಿ ತಗೊಳ್ತಾರೆ. ಅಲ್ಲ ಇನ್ಯಾರೋ ಕೇಳಿದ್ರು, ಅಲ್ಲ ಸರ್ ನೀವು ಮತ್ಸ್ಯ ಕೂರ್ಮ ವರಾಹವನ್ನು ಕೊಡ್ಬೋದಾಗಿತ್ತಲ್ಲ, ಅಪ್ಪ ಅಮ್ಮ ಅವಕ್ಕಿಲ್ಲಲ್ಲ. ಹೂ ನೋಸ್, ಮತ್ಸ್ಯ ಇನ್ನೊಂದು ಅಪ್ಪ ಅಮ್ಮನಿಂದ ಬಂದಿರ್ಬೋದು, ಕೂರ್ಮ ಬಂದಿರ್ಬೋದು, ನೀನೇನು ಒಳಗೋಗಿ ಬಾಣಂತನ ಮಾಡಿಲ್ಲ. ಹಾಗಾಗಿ ಒಂದು ಮಗು ಕೇಳ್ತ, ಆಚಾರ್ಯ ಕಂಬದಿಂದಾನೇ ಯಾಕೆ ನರಸಿಂಹ ಬಂದ? ಗೋಡೆಗೆ ಇರ್ಲಿಲ್ವಾ ಅಲ್ಲಿ? ಗೋಡೆ ಇತ್ತಮ್ಮ, ಮತ್ತು ಕಂಬದಿಂದ ಯಾಕೆ ಬಂದ? ಆ ಮಗುಗೊಂದೇನಾದ್ರೂ ಹೇಳಬೇಕಲ್ಲ, ನರಸಿಂಹನಿಗೆ ಎಲ್ಲ ಭಾಷೆ ಬರುತ್ತೆ ಅದಕ್ಕೆ ಬಂದ. ಆಚಾರ್ಯ ಹೇಗೆ? ಕಮ್ ಅಂದ್ರು ಬರ್ತಾನೆ, ಬಾ ಅಂದ್ರು ಬರ್ತಾನೆ. ಅದು ಕಾನ್ವೆಂಟ್ ಅದಲ್ಲಿ ಓದ್ತಾ ಇದ್ದೀರಲ್ಲ, ಕಮ್ ನರಸಿಂಹ ಅಂದ್ರು ಹಿ ವಿಲ್ ಕಮ್, ಬಾ ನರಸಿಂಹ ಅಂದ್ರು ಬರ್ತಾನೆ, ಕಮ್ ಬಾ. ಕಂಬದಿಂದ ಅವನು ಬಂದ. ಅದ್ಭುತ ಆಚಾರ್ಯ. ಮುಂದಿನ ಪ್ರಶ್ನೆ ನನಗೆ, ಈ ನರಸಿಂಹ ಏನು ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾನೆ ಅದು ಸಂಧ್ಯಾಕಾಲ. ಈ ಸಂಧ್ಯಾಕಾಲಕ್ಕೆ ಸೈನ್ಸ್ ಅವರು ಈ ರಿಸರ್ಚ್ ಮಾಡಿದ್ದಾರೆ, ನ್ಯೂರೋ ಸೈನ್ಸ್ನಲ್ಲಿ, ಈ ನಮ್ಮ ಬ್ರೈನಲ್ಲಿ ಆಲ್ಫಾ ತೀಟಾ ಬ್ರೈನ್ ವೇವ್ ಟ್ರಾನ್ಸಿಷನ್ ಆಗೋದು ಈ ಸಂಧ್ಯಾಕಾಲದಲ್ಲಿ. ಅಂದರೆ ಒಂದು ಉತ್ತಮವಾದ ಸ್ಥಿತಿನಲ್ಲಿ ನಮ್ಮ ಒಂದು ಬ್ರೈನ್ ಇರುತ್ತೆ ಅಂತ ನ್ಯೂರೋ ಸೈನ್ಸ್ ರಿಸರ್ಚ್ ಹೇಳುತ್ತೆ. ಬೇರೆ ಕಾಲಕ್ಕಿಂತ ಬೆಳಗ್ಗೆ ಮತ್ತು ಆ ಸಂಧ್ಯಾಕಾಲ, ಬೆಳಗ್ಗೆ ಮತ್ತು ಸಂಜೆಯ ಸಂಧ್ಯೆ, ಬೆಳಗಿನ ಸಂಧ್ಯಾ ಕಾಲ, ರಾತ್ರಿ ಬೆಳಗಿನ ಸೂರ್ಯಾಸ್ತ ಸೂರ್ಯೋದಯಕ್ಕೆ ಅದೊಂದು ಪ್ರಶಸ್ತವಾದ ಕಾಲ, ಮನಸ್ಸು ತುಂಬ ಆಹ್ಲಾದಕರವಾಗಿರುತ್ತೆ ಅಂತ ನ್ಯೂರೋ ಸೈನ್ಸು ಈ ಆಲ್ಫಾ ತೀಟಾ ಬ್ರೈನ್ ವೇವ್ಗಳನ್ನೆಲ್ಲ ಟ್ರಾನ್ಸಿಷನ್ ಹೇಳ್ಕೊಂಡು ಹೇಳುತ್ತೆ. ಈ ಸಂಧ್ಯಾಕಾಲದಲ್ಲಿ ನರಸಿಂಹ ಏನು ಸಂಹಾರ ಮಾಡ್ದ ಅದಕ್ಕೆ ಸಿಗ್ನಿಫಿಕೆನ್ಸ್ ಇದೆಯಾ? ಮತ್ತು ನಾವು ಸಂಧ್ಯಾ ವಂದನೆ ಮಾಡ್ತೀವಿ, ಈ ಕಾಲದಲ್ಲೇ ಸಂಧ್ಯಾ ವಂದನೆ ಮಾಡ್ತೀವಿ. ಆ ಒಂದು ಸಂಧ್ಯೆಯ ಸಮಯದ ಒಂದು ಇಂಪಾರ್ಟೆನ್ಸ್ ಏನು? ನಾವು ಯಾಕೆ ಅವಾಗಲೇ ಸಂಧ್ಯಾ ವಂದನೆ ಮಾಡ್ತೀವಿ, ಗಾಯತ್ರಿ ಜಪ ಮಾಡ್ತೀವಿ? ಅದೇ ಕಾಲದಲ್ಲೇ ರಾಕ್ಷಸನ ಸಂಹಾರ ಆಯಿತು ಅಂದರೆ ನಮ್ಮ ಒಳಗಿರೋ ರಾಕ್ಷಸನ ಸಂಹಾರ, ದುರ್ಬುದ್ಧಿಗಳು ಹೋಗುತ್ತಾ ಅನ್ನೋ ಒಂದು ವಿಷಯಕ್ಕೆ. ಖಂಡಿತ ತುಂಬ ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಪ್ರಾಯ ನೋಡಿ, ನಮಗೆ ಯಾವುದನ್ನು ಶಾಸ್ತ್ರ ಹೇಳಿದಾಗ ಸ್ವಲ್ಪ ನಾವು ನಂಬೋದಿಲ್ಲ. ಸೈನ್ಸ್ ಅವರಿಗೆ ಮೊದಲು ನಾವು ಒಂದು ಕೃತಜ್ಞತಾಪೂರ್ವಕ ನಮಸ್ಕಾರ ಸಲ್ಲಿಸಬೇಕು. ಆಲ್ಫಾ ತೀಟಾ ಅನ್ನುವಂತಹ ಬ್ರೈನ್ ವೇವ್ಸು ಆ ಟೈಮಲ್ಲಿ ಉತ್ಪತ್ತಿ ಆಗುತ್ತೆ. ತುಂಬ ಪ್ರಿಷಿಯಸ್ ಆದದ್ದು. ಅವನು ಚೆನ್ನಾಗಿ ಗ್ರಾಸ್ ಮಾಡ್ಬೋದು ಯಾವುದನ್ನ ವಿಷಯ ಅಂತ. ತುಂಬ ಒಳ್ಳೆ ಕಾಲ. ನಮ್ಮಲ್ಲಿ ಸಂಧ್ಯಾಕಾಲಕ್ಕೆ ತುಂಬ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ನೋಡಿ. ಯಾವುದೇ ದೇವಸ್ಥಾನಗಳಲ್ಲಿ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಸಂಧ್ಯಾಕಾಲದಲ್ಲಿ ಆಗಬೇಕು. ಸಂಧ್ಯಾಕಾಲ ಅಂದರೆ ಸಂಧಿ ಆಗುವ ಕಾಲ. ರಾತ್ರಿ ಹೋಗಿ ಸೂರ್ಯೋದಯ ಆಗುವ ಆ ಸಂಧಿಯ ಕಾಲ, ರಾತ್ರಿ ಹೋಗಿ ಹಗಲು ಬರೋದು, ಹಗಲು ಹೋಗಿ ಸೂರ್ಯಾಸ್ತ ಆಗಿ ರಾತ್ರಿ ಪ್ರವೇಶ ಮಾಡುವ ಈ ಜಂಕ್ಷರಲ್ಲಿ ಸಂಧಿ ಆಗುವ ಕಾಲಕ್ಕೆ ಸಂಧ್ಯಾಕಾಲ. ಆ ಕಾಲದಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿದರೆ ಮನಸ್ಸು ತುಂಬ ಮುದವಾಗಿ ಹದವಾಗಿ ಇರುತ್ತೆ ಅಂತ. ಪ್ರಾಯ ನಿಮ್ಮಲ್ಲೆಲ್ಲ ಸಂಧ್ಯಾಕಾಲದಲ್ಲಿ ರುದ್ರದೇವರಿಗೆ, ಮನೋಭಿಮಾನಿಗಳಾದ ರುದ್ರದೇವರಿಗೆ ಅಭಿಷೇಕ, ಸಂಧ್ಯಾಕಾಲದಲ್ಲಿ ರುದ್ರದೇವರ ಆರಾಧನೆ, ಇನ್ನೆಲ್ಲ ದೇವಸ್ಥಾನಗಳಲ್ಲಿ ತುಂಬ ಅಷ್ಟಾವಧಾನ ನಡೀತಾ ಇತ್ತು. ಇವತ್ತು ಅಷ್ಟು ಅವಧಾನ ನಮಗೆ ಇಲ್ಲ ನೋಡಿ. ನಮ್ಮಲ್ಲಿ ಸೈಂಟಿಫಿಕ್ ಆಗಿ ಇವ್ರು ರೀಸನ್ ಕೊಟ್ಟ ಮೇಲೆ ನಾವು ಒಪ್ತೇವೆ. ನಮಗೊಂದು ಸ್ವಭಾವ ಏನಾಗಿದೆ ಅಂದರೆ, ಶಾಸ್ತ್ರ ಹೇಳ್ತು ಅಂದರೆ ಅದನ್ನು ತಿರಸ್ಕಾರ ಮಾಡುವ ತೀಟೆ. ಆದರೆ ಇಲ್ಲಿ ಆಲ್ಫಾ ಅಂಡ್ ತೀಟಾ ಅನ್ನುವಂತಹ ಬ್ರೈನ್ ವೇವ್ಸ್ ಅದು ನಮಗೆ ಒಳ್ಳೆ ಕೆಲಸವನ್ನು, ಆ ತೀಟೆಯನ್ನು ಬಿಡು, ನಿನಗೆ ನಿಜವಾಗಲೂ ಟೈಮ್ ಇದ್ದರೆ ಮಾಡಿಕೊ, ನಿನ್ನ ಮನಸ್ಸಿನ ನೆಮ್ಮದಿಗಾಗಿ ಮಾಡಿಕೊ. ಸಂಧ್ಯಾಕಾಲದಲ್ಲಿ ಇನ್ನೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ದಿತಿದೇವಿಗೆ, ಈಗ ನೀವು ಕೇಳಿದ್ರಲ್ಲ ಹಿರಣ್ಯಕಶ್ಯಪೋದು ರಿಲೇಟೆಡ್ ಟು ಹಿರಣ್ಯಕಶ್ಯಪು. ದಿತಿದೇವಿ ಕಶ್ಯಪರನ್ನ ಕೇಳ್ತಾಳೆ ಸಂಧ್ಯಾಕಾಲದಲ್ಲಿ. ತಾಯಿ ಇನ್ನೂ ಹಿರಣ್ಯಕಶ್ಯಪುವಿನ ಜನ್ಮ ಆಗಿರಲಿಲ್ಲ. ದಿತಿ ಹಿರಣ್ಯಕಶ್ಯಪುವಿನ ತಾಯಿ, ಕಶ್ಯಪ ತಂದೆ. ಸಂಧ್ಯಾಕಾಲದಲ್ಲಿ ಬಂದು ನಾನು ಗರ್ಭಿಣಿ ಆಗಬೇಕು, ಮಕ್ಕಳನ್ನು ಪಡಿಬೇಕು ಅಂದಾಗ ಅವ್ರು ಹೇಳ್ತಾರೆ, ಘೋರವಾದ ವೇಳೆ, ರುದ್ರದೇವರು ಸಂಚಾರ ಮಾಡುವ ಕಾಲ. ಈಗ ನಾವು ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟರೆ ಹುಟ್ಟುವ ಮಕ್ಕಳು ಕೆಟ್ಟೋರೇ ಆಗ್ತಾರೆ.
ಇದನ್ನು ಹೇಳ್ತಾರೆ, ಒಂದು ಪುರಾಣದ ರೆಫರೆನ್ಸನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಹಾಂ, ಪಿಶಾಚರ್ಯಾಮ ಕರೋತ್ ರುದ್ರೋ ವಿಷ್ಣುವಾಜ್ಞೆ ಇವತ್ತು. ರುದ್ರದೇವರು ಭಗವಂತನ ಆಜ್ಞೆಯಿಂದ ಪಿಶಾಚಿಯಂತೆ ಕೆಲವು ಚರ್ಯೆಗಳನ್ನು ಅವರು ಮಾಡ್ತಾರೆ ಅಂತ. ಕೇಳಲಿಲ್ಲ. ಗರ್ಭಿಣಿ ಆದ ಮೇಲೆ ನಿನ್ನ ಮಕ್ಕಳು ಅಯೋಗ್ಯರೇ ಹುಟ್ಟೋದು ಇದು ಯೋಗ್ಯವಾದ ಕಾಲ ಅಲ್ಲ. ಹಾಗಾಗಿ ನಾವು ಸಂಧ್ಯಾಕಾಲದಲ್ಲಿ ದೇವರ ಆರಾಧನೆಯ ನಿಮಿತ್ತದಿಂದ ಸಂಧ್ಯಾವಂದನೆಯನ್ನು ಮಾಡುವ ಅಧಿಕಾರ ಇದ್ದವರು ಸಂಧ್ಯಾವಂದನೆಯನ್ನು ಮಾಡಲೇಬೇಕು. ಸಂಧ್ಯಾವಂದನೆ ಅಂದರೆ ಅದೇನು ಹೊಸದಾಗಿ ಏನೂ ಅಲ್ಲ. ಎಲ್ಲ ದೇವತೆಗಳಿಗೆ ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳೋದು. ದೇಶ ಕಾಲಗಳನ್ನು ಹೇಳಿ ಇಂಥ ದೇಶ ಕೊಟ್ಟ ದೇವರೇ ನಿನಗೆ ಒಂದು ನಮಸ್ಕಾರ. ನೀನು ಸೂರ್ಯಾಂತರ್ಗತನಾಗಿ ಇದು ಕಾಣುವ ನಿನಗೆ ನಾನು ಅರ್ಘ್ಯವನ್ನು ಕೊಟ್ಟು ನಿನ್ನನ್ನು ಒಲಿಸಿಕೊಳ್ತೇನೆ. ಮನಸ್ಸಿನ ಶುದ್ಧಿಗಾಗಿ ಮಾಡುವ ಗಾಯತ್ರಿ ಜಪ. ಅದಾದ ಮೇಲೆ ಎಲ್ಲ ದಿಗ್ದೇವತೆಗಳಿಗೆ ನಮಸ್ಕಾರ. ನೀವು ನನ್ನನ್ನು ಇಷ್ಟು ದಿನ ಇರಲಿಕ್ಕೆ ಬಿಟ್ಟಿದ್ದೀರಿ, ಬರುವ ತೊಂದರೆಗಳ ಪರಿಹಾರಕ್ಕಾಗಿ ದುರ್ಗೆಗೆ ಒಂದು ನಮಸ್ಕಾರ. ದೇವರಿಗೆ ಕಡೆಗೆ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ನೀನು ಎಲ್ಲರಲ್ಲಿ ವಾಸ ಮಾಡಿದಿ, ಎಲ್ಲರನ್ನ ವಾಸ ಮಾಡಲಿಕ್ಕೆ ಇಂಥ ಪ್ರಪಂಚವನ್ನು ಕೊಟ್ಟಿದೆ, ಅದಕ್ಕೆ ನಿನಗೊಂದು ನಮಸ್ಕಾರ. ಎಷ್ಟು ಚೆನ್ನಾಗಿದೆ ನೋಡಿ. ಕಡೆಗೆ ಒಂದು ಮಾತು ಎಲ್ಲರಿಗೂ ಗೊತ್ತಿರೋದು, ಸ್ವಾಮಿ ನಾನು ನಿನಗೆ ಮಾಡಿದ್ನೋ ಬಿಟ್ನೋ ಕೆಲವೊಂದು, ಬೆಳಗ್ಗೆಯಿಂದ ನಾನು ಯಾರ್ಯಾರಿಗೋ ನಮಸ್ಕಾರ ಮಾಡಿದ್ದೇನೆ, ಅವರಲ್ಲೆಲ್ಲ ನೀನು ಇದೆಯಲ್ವಾ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ದಾಸರು ಹೇಳಿದ್ದು, ಶಾಸ್ತ್ರ ಹೇಳಿದ್ದು, ಮಾಡಿದ್ದೆಲ್ಲವನ್ನ ದೇವರಿಗೆ ಅರ್ಪಿಸು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿಯತೆ. ಗೀತೆ ಹೇಳ್ತು, ನೀನು ಏನು ಮಾಡ್ತೀಯೋ ಅದೆಲ್ಲ ನನಗೆ ಅರ್ಪಿಸು. ನನ್ನ ಜೀವನಕ್ಕಾಗಿ ಕಂಡವರಿಗೆ ಕೈ ಮುಗಿದೆ, ದೇವರೇ ಕಂಡವರಿಗೆ ಕೈ ಮುಗಿದೆ ಅನ್ನಿಸ್ಬೇಡ. ಕಾಣದ ನೀನು ನನಗೆ ಕಂಡವರಲ್ಲಿ ಇದೆಯಲ್ಲ, ಅದು ನಿನಗೆ ನಮಸ್ಕಾರ. ಇದೇ ಸಂಧ್ಯಾವಂದನೆ. ಇದು ದೇವರಿಗೆ ಮಾಡುವ ಒಂದು ನಮಸ್ಕಾರ, ಕೃತಜ್ಞತಾ ಅರ್ಪಣೆ. ಇಷ್ಟೆಲ್ಲ ನನಗೆ ಕೊಟ್ಟ ಅವನಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಿದರೆ ಮತ್ತೆ ಮತ್ತೆ ಕೊಡಬೇಕು ಅನಿಸುತ್ತೆ ಅವನಿಗೆ. ಇದೊಂಥರ ನಾವು ಸೇಫರ್ ಆಗಿರಲಿಕ್ಕೆ ಮಾಡಿಕೊಳ್ಳುವ ಒಂದು ಇನ್ವೆಸ್ಟ್ಮೆಂಟ್ ಇದು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ಆ ಸಂಧ್ಯಾಕಾಲದಲ್ಲಿ ಮಾಡುವಂತಹ ಭಗವತ್ ಪೂಜೆಗಳೇನಿದೆ, ಆ ನಮಸ್ಕಾರಗಳೇನಿದೆ, ಅದೆಲ್ಲ ಹೆಚ್ಚು ನಮಗೆ ಪ್ರಾಶಸ್ತ್ಯ. ಸ್ಪೆಷಲ್ ಆಫರ್, ಸ್ಪೆಷಲ್ ದೇವರಂತಾನೆ. ಬೇರೆ ಕಾಲದಕ್ಕಿನ್ನ ಇದು ತುಂಬ ಶುದ್ಧವಾದ ಸಿದ್ಧಿಯನ್ನು ತರುವ ಕಾಲ. ಈ ಕಾಲದಲ್ಲಿ ನೀನು ಮಾಡುವ ವ್ರತ ನಿಯಮಗಳಿಗೆ ನಿನಗೇ ಹೇಳಿರುವ ಸಂಧ್ಯಾವಂದನಾದಿಗಳನ್ನು ಈ ಕಾಲದಲ್ಲಿ ಮಾಡಿದರೆ, ಇವತ್ತು ಹೇಳ್ತೇವಲ್ಲ, ನೀವು ಇಷ್ಟು ದಿವಸದಲ್ಲೇ ಅದನ್ನು ಬಿಲ್ ಪೇ ಮಾಡಿದರೆ ಯು ನೀಡ್ ನಾಟ್ ಟು ಗಿವ್ ಎಕ್ಸ್ಟ್ರಾ ಪೆನಾಲ್ಟಿ ಇಲ್ಲ. ಅದರ್ವೈಸ್ ಪೆನಾಲ್ಟಿ ಪ್ಲಸ್ ಎಲೆಕ್ಟ್ರಿಸಿಟಿ ಕಟ್ ಆಫ್ ಎರಡನ್ನೂ ನೀನು ಮಾಡ್ಕೊಳ್ತಿ. ದುರಂತ ಏನು ಗೊತ್ತಾ, ಪೆನಾಲ್ಟಿಯೂ ಬೀಳತ್ತೆ, ಎಲೆಕ್ಟ್ರಿಸಿಟಿಯೂ ಕಟ್ಟಾಗಿ ಒಂದೆರಡು ದಿನ ಒದ್ದಾಡೋದಾಗತ್ತೆ. ಪ್ರತಿದಿನನೂ ಅಕಾಲದಲ್ಲಿ ಮಾಡಿ ಅದಕ್ಕೊಂದು ಅರ್ಘ್ಯ ಕೊಡ್ತೀವಿ. ಅರ್ಘ್ಯ ಒಂದು ಕೊಡ್ತೇವೆ. ನಮಗೇನು ಅರ್ಘ್ಯ ಮಾತ್ರ ಕೊಟ್ಟು ಇದೇನು ಮಹಾ ಪೆನಾಲ್ಟಿ ಅಂತ. ಕಳ್ಕೊಂಡದ್ದು ತುಂಬ ಪುಣ್ಯ ಕಳ್ಕೊಂಡಿರ್ತೇವೆ. ನಾವು ಸಕಾಲದಲ್ಲಿ ಮಾಡ್ಲಿಕ್ಕೆ ಆಗದೇನೆ ಇದ್ರೆ ಸರಿ, ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಹಾಗೇ ಆಗತ್ತೆ. ಖಂಡಿತ ಸಕಾಲದಲ್ಲಿ ನಾವು ಮಾಡುವ ಬುದ್ಧಿಯನ್ನು ದೇವರು ಕೊಟ್ಟು ನಾವು ಮಾಡಿದರೆ ಬೌದ್ಧಿಕವಾಗಿ ತುಂಬ ಎತ್ತರಕ್ಕೆ ಬೆಳಿತೇವೆ. ಇನ್ನು ಮುಂದೆ ನೋಡೋದಾದರೆ ನರಸಿಂಹನ ಬಗ್ಗೆ, ಈ 9 ರೂಪಗಳು, ನವನಾರಸಿಂಹ ಅನ್ನೋದು ನಮ್ಮ ಅಹೋಬಲದಲ್ಲಿ ಎಲ್ಲ ಕಡೆ ಈ ನರಸಿಂಹನ ರೂಪಗಳಿದೆ. ಈ ಉಗ್ರ, ಯೋಗ, ಜ್ವಾಲ, ಲಕ್ಷ್ಮಿ, ಭಾರ್ಗವ, ಕ್ರೋಧ, ಮಲೋಲ, ಸ್ತಂಭ, ಪಾವನ ನರಸಿಂಹ ಅಂತೆಲ್ಲ ಈ ಒಂದು ನಂದು ರಿಸರ್ಚಲ್ಲಿ ತೊಗೊಂಡಿರೋದು ಈ ಹೆಸರುಗಳು. ನನಗೆ ಯಾವುದು ಗೊತ್ತಿಲ್ಲ. ಈ ಒಬ್ಬ ಭಕ್ತ ಶತ್ರು ಬಾಧೆಗೋಸ್ಕರ ನರಸಿಂಹನನ್ನು ಪೂಜಿಸ್ಬೇಕಾ, ಮಾನಸಿಕ ಶಾಂತಿಗೋಸ್ಕರ ನರಸಿಂಹನ ಸ್ಮರಿಸ್ಬೇಕಾ, ಪ್ರತಿ ರೂಪ ಭಕ್ತರ ಯಾವ ಸ್ಥಿತಿ ಗಾಗಿ ಈ ನರಸಿಂಹನ ಒಂದು ಉಪಾಸನೆ ನಾವು ಮಾಡಬೇಕು. ಯಾಕೆಂದರೆ ನಾವು ರಾಮನ್ ಮಾಡ್ಬೋದು, ಕೃಷ್ಣನ್ ಯಾವುದಾದ್ರೂ ಮಾಡ್ಬೋದು. ನರಸಿಂಹ ರೂಪದ ಉಪಾಸನೆ ಹಿಂದೆ ಇರುವಂತಹ ಒಂದು ಆ ರಹಸ್ಯ ಏನು, ಯಾಕೆ ನಾವು ನರಸಿಂಹ ಉಪಾಸನೆ ನಾವು ಮಾಡಬೇಕು ಅಂತ. ಸಾಮಾನ್ಯವಾಗಿ ನೋಡಿ, ನವನಾರಸಿಂಹ ಏನು ಅಹೋಬಲದಲ್ಲಿ ಉಂಟು, ಅಹೋಬಿಲ ಅಹೋಬಲ ಎರಡೂ ಹೇಳ್ತಾರೆ. ಅಲ್ಲಿ ಅವ್ರು ಹೇಳೋದೇನೆಂದರೆ, ಹಿರಣ್ಯಕಶ್ಯಪುವಿನ ಮಗ ಪ್ರಹ್ಲಾದ ಓದಿದಂತಹ ಸ್ಥಳ, ಪ್ರಹ್ಲಾದ ಬಡಿ ಅಂತೆಲ್ಲ ತೋರಿಸ್ತಾರೆ, ಅಲ್ಲೇ ವ್ಯಕ್ತನಾದದ್ದು ಅಂತ. ನವನಾರಸಿಂಹ ಹೀಗೆ ನಮ್ಮಲ್ಲಿ 9 ಅನ್ನೋ ಸಂಖ್ಯೆಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ನವವಿಧ ಭಕ್ತಿ, ನವವಿಧ ದ್ವೇಷ ಎರಡೂ ಉಂಟು. ಭಕ್ತಿಯನ್ನು ಮಾಡುವವರಿಗೂ ಈ ನವವಿಧ ದ್ವೇಷ ರಹಿತ ಭಕ್ತಿ ಮಾಡಬೇಕಂತ. ಒಳ್ಳೆ ಪದಾರ್ಥ ಇದೆ, ಒಳ್ಳೆ ಪಾಯಸ ಮಾಡಿದ್ದಾರೆ. ಅದರ ಒಂದು ಅನೌನ್ಸ್ಮೆಂಟ್ ಬಂತು,
ಎಲ್ಲರೂ ಪಾಯಸ ಹಾಕಿಸ್ಕೊಳ್ಬೋದು, ನೋ ರಿಸ್ಟ್ರಿಕ್ಷನ್ಸ್, ಯಾರು ಎಷ್ಟು ಬೇಕಾದರೆ. ಆದರೆ ಒಂದೇ ಒಂದು, ಅದರಲ್ಲಿ ಒಂದು ಡ್ರಾಪ್ ಏನೋ ವಿಷ ಬಿದ್ದಿದೆ ಅಂತ ಯಾರೋ ಅಂದರು, ನಿಮ್ಗೇನಾಗಲ್ಲ ತಗೊಳ್ಳಿ ಅಂದರೆ ಯಾರೂ ತಗೊಂಬಲ್ಲ. ದೇವರಲ್ಲಿ ಭಕ್ತಿ ಮಾಡ್ತೇನೆ, ಆದರೆ ಒಂದೇ ಒಂಚೂರು ದ್ವೇಷ ಇದೆ ಅಂತಾದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಈ 9 ತುಂಬ ಒಳ್ಳೆಯ ಸಂಕೇತ. ದೇವರಲ್ಲಿ ಭಕ್ತಿ ಮಾಡುವುದರ ಜೊತೆಯಲ್ಲಿ ಆ ಕೊಳಕು ಬೆರೆಯದಂತೆ ನೀನು ನೋಡಿಕೋ. ಅದಕ್ಕಾಗಿ ಈಗ ನೀವು ಕೇಳಿದಂತೆ ನರಸಿಂಹದೇವರನ್ನು ಯಾವ ರೀತಿಯಾಗಿ ಯಾತಕ್ಕಾಗಿ ಉಪಾಸನೆ ಮಾಡೋದು, 2 ಇದೆ ನೋಡಿ, ಸಕಾಮ ಉಪಾಸನೆ, ನಿಷ್ಕಾಮ ಉಪಾಸನೆ ಅಂತ. ಏನೂ ಬೇಡ, ಅವನು ಪ್ರೀತನಾಗಲಿ, ಅದು ಅತ್ಯುತ್ತಮವಾದದ್ದು. ಹೀ ನೋಸ್ ವಾಟ್ ಟು ಗಿವ್ ಫಾರ್ ಮೀ. ನಾನು ಅನೇಕ ಬಾರಿ ಹೇಳ್ತಿರ್ತೇನೆ, ಡಾಕ್ಟ್ರ್ ಹತ್ರ ಹೋಗಿ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಬಾರ್ದು ನಾವು. ಡಾಕ್ಟ್ರ್ ಹತ್ರ ಹೋಗಿ ನಿನಗೇನು ದೇಹದಲ್ಲಿ ವಿಕಾರಗಳಾಗ್ತಾ ಇದೆ, ಜ್ವರ ಹೇಗಿತ್ತು, ನೆಗಡಿ ಹೇಗಿದೆ ಅದು ಹೇಳಬೇಕೆ ವಿನಃ ಡಾಕ್ಟ್ರೇ ಮೊನ್ನೆ ಜ್ವರ ಬಂದಿತ್ತು, ನಾನು ಮಾತ್ರೆ ತೊಗೊಂಡೆ, ಕ್ರೋಸಿನ್ನು ಎಲ್ಲ ಕಮ್ಮಿ ಆಗಿದೆ, ಏನೇಹೋ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ, ಇನ್ನೊಂದು ಆಂಟಿಬಯೋಟಿಕ್ ಹಾಕ್ಬಿಡಿ ನನಗೆ, ಇನ್ನೊಂದು ಅದು ಒಂದು ಅಲ್ಲ, ನಿಮಗೆ ಕ್ರೋಸಿನ್ ತೊಗೊಂಡೆ ಅಂತ ಹೇಳೋಣ. ಡಾಕ್ಟ್ರ್ ಅಂದು ತುಂಬ ಒಳ್ಳೆಯದಾಯಿತು, ಜ್ವರ ಬಂದವ್ರಿಗೆಲ್ಲ ನಾನು ಕೊಡ್ತೇನೆ ಅಂತ. ನಿನ್ನ ಜ್ವರ ಎಂಥದ್ದು ಏನು ಅಂತ ನಾನು ನೋಡಬೇಕಲ್ವಾ. ಭವರೋಗದ ವೈದ್ಯ ಭಗವಂತ. ದೇವರೇ ನೀನೇನು ಕೊಡ್ತೀಯೋ ನನಗೆ ಕೊಡು, ಯು ನೋ ವೆರಿ ವೆಲ್ ದ್ಯಾನ್ ಮೀ. ಕೊಡುವ ಕಾಲವೂ ಗೊತ್ತು, ತೆಗೆದುಕೊಳ್ಳುವ ಅರ್ಹತೆ ಇದೆಯೋ ಇಲ್ಲೋ ಅನ್ನೋದು ನಿನಗೆ ಗೊತ್ತು. ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ 440 ವೋಲ್ಟ್ಸ್ ಇದೆ ಅಂಥೇಳಿ ಇದ್ದಿದ್ದ ಆಕ್ಸೆಸರೀಸ್ಗೆಲ್ಲ ಕೊಟ್ಟರೆ ಕೃಷ್ಣಾರ್ಪಣೆ ಆಗಿಬಿಡುತ್ತೆ. ನಮ್ಮ ಫೋನೆಲ್ಲ 12 ವೋಲ್ಟ್ಸ್ ಮೇಲೆ ತೊಗೊಳ್ಳೋದಿಲ್ಲ. ಸಾರ್ ನನಗೇನು ಎಲೆಕ್ಟ್ರಿಸಿಟಿ ಸಿಕ್ಕಾಪಟ್ಟೆ ಇದೆ, ಅದರದೇ ಹಣೆ ಬರಹ ಅಂತಾರೆ. ಅಪ್ಪ ನೀನು ತಡೆಯಲ್ಲೋ, ಡೈಲ್ಯೂಟ್ ಮಾಡಿ ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತೇನೆ. ಅದು ದೇವರು ಮಾಡುವ ಕೆಲಸ. ಇದು ಅತ್ಯುತ್ತಮವಾದದ್ದು. ಬೇಡ, ನಾವು ಆ ಲೆವೆಲಲ್ಲಿಲ್ಲ, ನನಗೆ ಈಗ ಅದು ಇದು ಬೇಕು. ಹಾಗಾದರೆ ಅದು ಇದು ಬೇಕಾದಾಗ ದೇವರ ಬೇರೆ ಬೇರೆಯ ರೂಪಗಳನ್ನು ನೀನು ಉಪಾಸನೆ ಮಾಡು. ನರಸಿಂಹ ಅಂದರೆ ಅವನು ಎಲ್ಲರಿಗೂ ಸಿಂಹ ಅಲ್ಲ ನೋಡಿ. ಆ ಅಪ್ಪನಿಗೆ ಸಿಂಹನಾದ ಹಿರಣ್ಯಕಶ್ಯಪುವಿಗೆ, ಮಗುವಿಗೆ ಅದು ಏನು ಚೆನ್ನಾಗಿ ಸ್ತೋತ್ರ ಮಾಡಿ ತೊಡೆಯ ಮೇಲೆ ಕೂಡಿಸಿಕೊಳ್ಳುವಂತಹ ಒಂದು ಸುಂದರವಾದ ಮೂರ್ತಿಯೂ ಆದ ಮುದ್ದು ನಾರಸಿಂಹ. ಹಾಗಾಗಿ ದೇವರನ್ನು ನಾನು ಯಾವ ರೀತಿ ಉಪಾಸನೆ ಮಾಡ್ತಾನೆ ಹಾಗೆ ಅವನು ನನಗೆ ತೋರ್ತಾನೆ. ಎಲ್ಲರ ವ್ಯಕ್ತಿತ್ವವು ಹೀಗೆ ಇರಬೇಕಲ್ವ. ಅವನು ಆಫೀಸಿನಲ್ಲಿ ಇರುವ ಸ್ಟ್ರಿಕ್ಟು ಮನೆಯಲ್ಲಿ ನಡೆಯೋದಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಮಗ, ಹೆಂಡತಿಗೆ ಗಂಡ, ತನ್ನ ಮಕ್ಕಳಿಗೆ ತಂದೆ, ಯಾರಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕೋ ಅವನು ಹಿ ಶುಡ್ ಡೂ ಇಟ್. ನಾನು ದೊಡ್ಡ ಆಫೀಸರು, ನನ್ನ ಕೈ ಕೆಳಗೆ 1000 ಜನ ಇದ್ದಾರೆ ಅಂದರೆ ಎದ್ದೋಗ್ರಿ ಇದು ಮನೆ ಅಂತಾರೆ. ನಮ್ಮ ದೇವರು ಅವನು ಯೋಗ ನರಸಿಂಹ, ಲಕ್ಷ್ಮೀ ನರಸಿಂಹ, ಮಹಾಲೋಲ, ಮಹಾಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡೋನು. ಈ ಚಿಂತನೆ ಮಾಡಿದ್ರೆ ನಮ್ಮ ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿಗೆ ಜಗಳ ಬರುವುದಿಲ್ಲ. ನರಸಿಂಹ. ಇನ್ನು ನೀವು ಹೇಳಿದ್ರಲ್ಲ ಮನುಷ್ಯ ಹಾಗೂ ಸಿಂಹ 2 ನೋಡಿ. ಮನುಷ್ಯನಿಗೆ ಬೌದ್ಧಿಕವಾದ ಎತ್ತರ ಇದೆ, ಬೇರೆ ಪ್ರಾಣಿಗಳಕ್ಕಿಂತ ವಿವೇಕ ಇದೆ, ಯಾವಾಗ ಏನು ಮಾಡಬೇಕು ಅಂತ. ಇನ್ನು ಮನುಷ್ಯನಲ್ಲಿ ಬುದ್ಧಿ ಇದ್ದರೆ ಮಾತ್ರ ಸಾಲದು, ಕಮ್ಯಾಂಡಿಂಗ್ ಆದ ಕೆಪ್ಯಾಸಿಟಿ ಪ್ಲಸ್ ಮುಖ ನೋಡಿದ್ರೆ ಅವರ ಗಾಂಭೀರ್ಯ ಆ್ಯಂಡ್ ಪರ್ಸನಾಲಿಟಿ ಜೋರಿದೆ, ಸಿಂಹದಂತೆ ಇದ್ದಾರೆ. ಅದಕ್ಕೆ ದೇವರಂದ ನೀನು ಮನುಷ್ಯನಾಗಿಯೂ ಇರು, ಸಿಂಹದಂತೆ ಬಿಹೇವ್ ಮಾಡು. ಒಂದು ತುಂಬ ಸುಂದರವಾದ ವಿಷಯವನ್ನು ನಮ್ಮ ವಿಜೇಂದ್ರ ಸ್ವಾಮಿಗಳು ತಿಳಿಸ್ಯಾರೆ. ಸಿಂಹದ ನೋಡಿ, ಈ ದೇಶದಲ್ಲಿ ಎಲ್ಲೇ ಪ್ರಪಂಚದಲ್ಲಿ ಸಿಂಹದ ಸಂಖ್ಯೆ ತುಂಬ ಕಡಿಮೆ, ರೀಪ್ರೊಡಕ್ಷನ್ ತುಂಬ ಕಡಿಮೆ. ಯಾಕಿರಬಹುದು? ಬೇರೆ ಬೇರೆ ಎಲ್ಲ ತುಂಬ ಉಂಟು ಬೇರೆ ಪ್ರಾಣಿಗಳದ್ದು. ಯಾಕೆ? ಅವರೊಂದು ಆ ಕಾಲದಲ್ಲಿ ಝುವಾಲಜಿ ಬಗ್ಗೆ ಒಂದು ಮಾತಾಡಿದ್ದಾರೆ ಸರ್, ಇಷ್ಟು ಆಶ್ಚರ್ಯ ಆಗತ್ತೆ. ಅವರ ಮೇಲೆ ಒಬ್ಬರು ಆಕ್ಷೇಪ ಮಾಡಿದರು, ವಿಜೇಂದ್ರ ಸ್ವಾಮಿಗಳೇ ನೀವು ಒಳ್ಳೆ ಅನ್ನ ಆಹಾರ ತಗೊಳ್ತೀರಿ, 100 ಜನ ಭಕ್ತರು ನಿಮ್ಮನ್ನು ನೋಡ್ಲಿಕ್ಕೆ ಬರ್ತಾರೆ, ನೀವು ಅವ್ರನ್ನ ನೋಡ್ತೀರಿ, ನೀವು ವೈರಾಗ್ಯ ಇದೆ ಅಂದರೆ ನಮಗೆ ಡೌಟು. ಅಂದರೆ ಏನಂತೀರಿ, ನಾವು ಆ ಪದಾರ್ಥಗಳ ತಿಂದದ್ದರಿಂದ ನಮಗೆ ಇಂದ್ರಿಯ ನಿಗ್ರಹ ಇಲ್ಲ ಅಂತಲ್ವಾ ನಿಮ್ಮ ಆರೋಪ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ, ಆಮೇಲೆ ನೀವು ಹೇಳಿ ಇಂದ್ರಂತ. ಏನು? ಸಿಂಹೋ ಮದದ್ವಿರದ ಮಸ್ತಕ ಮಾಂಸಭೋಜಿ ಸಂವತ್ಸರಸ್ಯ ಕುರುತೆ ರತಿಮೇಕವಾರಂ ಪಾರಾವತಕ್ಕಲು ಶಿಲಾ ಶಕಲಾನಿ ಭುಂಕ್ತೆ. ಸಿಂಹ ಮದ ಏರಿದ ಆನೆಯ ಕುಂಭಸ್ಥಳವನ್ನು ಭಂಜನೆ ಮಾಡಿ ಬಿಸಿ ರಕ್ತವನ್ನು ಕುಡಿಯುವಂತಹ ಅದ್ಭುತವಾದ ಪ್ರಾಣಿ. ಸಿಂಹಕ್ಕೆ ಯಾರೋ ಕೊಂದ ಪ್ರಾಣಿಯನ್ನು ತಿನ್ನಲಿಕ್ಕೆ ಇಷ್ಟ ಆಗುವುದಿಲ್ಲಂತೆ.
ಓ, ಹಸಿ ಹಸಿ ಪ್ರಾಣಿ ಹಸಿ ಅದರದ್ದು ಗತ್ತದು. ನನ್ನ ಆಹಾರವನ್ನು ನಾನೇ ಸಂಪಾದನೆ ಮಾಡಿಕೊಳ್ಬೇಕು. ಸ್ವಪಾಕ ಅಂದರೆ ಸಿಂಹದ್ದು. ಅಂಥ ಸಿಂಹ ಅಂದರೆ ಬಿಸಿಯಾದ ಮಾಂಸವನ್ನು ತಿಂದ ಸಿಂಹಕ್ಕೆ ಕಾಮೋದ್ರೇಕ ಎಷ್ಟಾಗಬಹುದು? ವರ್ಷಕ್ಕೊಮ್ಮೆ ಮಾತ್ರ ಹೆಣ್ಣು ಸಿಂಹವನ್ನು ನೋಡಿ ಅದರ ಜೊತೆ ಬೆರೆಯತ್ತಂತೆ. ಸಂವತ್ಸರಸ್ಯ ಕುರುತೆ ರತಿಮೇಕವಾರಂ. ಇದಕ್ಕೆ ವೈಟ್ ಆಪೋಸಿಟ್ ಅಂದರೆ ಪಾರಿವಾಳ. ತಿನ್ನೋದು ಕಲ್ಲು ಕಡ್ಡಿ ಮಣ್ಣು ಕಾಳು, ಆದರೆ ರೀಪ್ರೊಡಕ್ಷನ್ನು ಅದು ಹೆಣ್ಣನ್ನು ಸದಾ ಬೆರೆಯುತ್ತೆ. ಅದಕ್ಕೆ ಪಾರಿವಾಳಗಳ ಸಂಖ್ಯೆ ತುಂಬ ಆಗಿದೆ. ಅವರಂದ್ರು ನಿಮಗೆ ಈ ಝುವಾಲಜಿ ಯಾವಾಗ ಗೊತ್ತು ಅಂತ ನಮಸ್ಕಾರ ಮಾಡಿಬಿಟ್ರು. ನಾವು ಏನೇ ತಿಂದ್ರು ಸಿಂಹ ಇದ್ದಾಗೆ, ಯಾಕೆ ನರಸಿಂಹನ ಅನುಗ್ರಹ ನಮ್ಮ ಮೇಲೆ ಇದೆಯಪ್ಪ, ಅವನಿಗೆ ನಿವೇದಿತವಾದ ಪದಾರ್ಥ. ಷೋಡಶಬಾಹು ನರಸಿಂಹದೇವರನ್ನು ಸ್ತೋತ್ರ ಮಾಡಿದ ಮಹಾನುಭಾವ. ಅಲ್ಲ, ಯಾಕೆ ಹೇಳಲಿಕ್ಕೆ ಬಂದೆ ಅಂದರೆ ಸಿಂಹದ ನಡೆನುಡಿಗಳು ನಮ್ಮಲ್ಲಿದ್ದರೆ ದೇಶ ಎಲ್ಲ ಚೆನ್ನಾಗಿರುತ್ತೆ. ಹೌದು. ಮನುಷ್ಯನಿಗೆ ನಿಜವಾಗಲೂ ಎಂಥ ದೊಡ್ಡವನಾದರೂ ಜಾರೋದು ಅಂದರೆ ಹೆಣ್ಣು ಹಣ್ಣು ಹೊನ್ನುಗಳಲ್ಲಿ ಜಾರಿ ಬಿಡ್ತಾನೆ. ಗಾಂಭೀರ್ಯ ಇತ್ತು ಅಂದರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಈಗ ಒಂದು ಸ್ತೋತ್ರಗಳ ಬಗ್ಗೆ ಹೇಳೋದಾದರೆ, ನರಸಿಂಹದೇವರನ್ನು ಸ್ತೋತ್ರ ಮಾಡೋದಕ್ಕೆ ಪ್ರಹ್ಲಾದನ್ನ ಬಿಟ್ಟರೆ ಬೇರೆ ಯಾರೂ ನಮಗೆ ಸಿಕ್ಕಲ್ಲ. ಹಾಗಾಗಿ ನರಸಿಂಹ ಕವಚ ಇದು ಸರ್ವರಕ್ಷಾ ಕವಚ ಅಂತ ಪ್ರಹ್ಲಾದ ಮಹಾರಾಜರೇ ರಚಿಸಿದಂತಹ ನರಸಿಂಹ ಕವಚ ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂಥದ್ದು. ಇದರ ಬಗ್ಗೆ ನಮ್ಮ ಸೈನ್ಸ್ ನೋಡೋದಾದರೆ ಸಿಮ್ಯಾಟಿಕ್ಸ್ ಅಂತ ಒಂದು ರಿಸರ್ಚ್ ಇದೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಅದೆಲ್ಲ ಯೂಟ್ಯೂಬಲ್ಲಿ ವಿಡಿಯೋಗಳಿದೆ. ಒಂದು ಮಂತ್ರ ಹೇಳಿದಾಗ ಯಾವುದೇ ಒಂದು ಅಲ್ಲಿ ಪುಡಿ, ಒಂದು ಲೋಹದ ಪುಡಿಗಳಿದ್ದರೆ, ಕಬ್ಬಿಣದ ಪುಡಿ ಅಥವಾ ಏನಾದರೂ ಇದ್ದರೆ, ಆ ಒಂದು ಮಂತ್ರದ ವೈಬ್ರೇಷನ್ಗೆ ಅದರ ಒಂದು ಸ್ವರೂಪ ಚೇಂಜ್ ಆಗುತ್ತೆ. ಒಂದು ದ್ರವಗಳನ್ನಿಟ್ಕೊಂಡು ಆ ಒಂದು ಮಂತ್ರ ಹೇಳಿದ ತಕ್ಷಣ ಆ ದ್ರವಗಳ ಕಾಂಪೋಸಿಷನ್ ಚೇಂಜ್ ಆಗುತ್ತೆ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಅಂದರೆ ಮಂತ್ರ ಶಕ್ತಿನ ನಾವು ವಿಸಿಬಲ್ ಆಗಿ ಯಾವ ಥರ ಪ್ರೂವ್ ಮಾಡ್ಬೋದು ಅನ್ನೋದಕ್ಕೆ ಸೈಮ್ಯಾಟಿಕ್ಸ್ ಅಂತ ಒಂದು ಸೈನ್ಸ್ ಅದು. ಈ ಒಂದು ವಿಷಯದಲ್ಲಿ ಮಂತ್ರಗಳಲ್ಲಿ ತುಂಬ ಶಕ್ತಿ ಇದೆ. ಈ ಪ್ರಹ್ಲಾದ ದೇವರು ನರಸಿಂಹದೇವರಲ್ಲಿ ಮಾಡಿದರೆ ಮಂತ್ರತುಲ್ಯವಾದ ಈ ಒಂದು ಸ್ತೋತ್ರ ಏನಿದೆ, ಇದರ ಪ್ರಭಾವ ಏನು, ಇದರ ಬಗ್ಗೆ ತಾವು ತಿಳಿಸ್ಕೊಡೋದಾದರೆ ಯಾವ ಥರ ಸ್ತೋತ್ರ ಮಾಡಿದ್ದಾರೆ? ಈ ಒಂದು ಪ್ರಹ್ಲಾದ ಮಾಡಿರುವಂತಹ, ನಾನು ಯಾವತ್ತೂ ಹೆಚ್ಚು ಕೇಳಿಲ್ಲ, ಅದನ್ನು ತಿಳಿಸ್ಕೊಡ್ಬೇಕು. ತುಂಬ ತುಂಬ ಸಂತೋಷ. ಪ್ರಥಮತಃ ನಾನು ಮೊದಲು ಒಂದು ಹೇಳಿದೆ, ಈಗೂ ಮತ್ತೆ ಹೇಳ್ತೇನೆ, ಸೈನ್ಸ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಯಾಕೆ ಅಂದರೆ ನಮ್ಮಲ್ಲೊಂದು ಸ್ಲೋಗನ್ ಎಲ್ಲರ ಬಾಯಲ್ಲಿ ಬರುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಉದುರತ್ತೆ. ಹೌದು, ಇವರು ಉದುರತ್ತೆ ಅಂತ ತೋರಿಸ್ತಾರೆ, ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ ಸರ್. ತುಂಬ ಸಂತೋಷ. ನಿಮ್ಮ ಈ ಸಂವಾದದಲ್ಲಿ ಹೆಚ್ಚು ಜನ ನೋಡ್ಲಿಕ್ಕೆ ಏನು ಕಾರಣ ಅನ್ನೋದಕ್ಕೆ ನನಗೆ ಅರ್ಥ ಆದದ್ದೇನು ಅಂದರೆ, ಪ್ರೆಸೆಂಟ್ ಸಿನಾರಿಯೋ ಇವತ್ತಿಗೆ ಅದು ರಿಲೇಟೆಡ್ ಆಗಿರಬೇಕಲ್ಲ. ತುಂಬ ಒಳ್ಳೆ ರಿಸರ್ಚ್ ಅದು ಮಾಡಿದ್ದು. ನಮ್ಮಲ್ಲಿ ಇತ್ತು ಅಂತ ನಾವು ಕೇಳ್ತೇವೆ, ದೀಪಮಾಲಿಕೆಯ ರಾಗವನ್ನು ಹಾಡಿದಾಗ ದೀಪ ಹತ್ತುತ್ತಾ ಇತ್ತು ಅಂತ. ಹೌದು. ಸಂಗೀತದಲ್ಲಿ ಅಷ್ಟು ಸಾಧನೆಯನ್ನು ಮಾಡಿದವರಿಗೆ ಯಾವ ರಾಗವನ್ನು ಹಾಡೋರೋ ಆ ರಾಗದಿಂದ ಏನೇನಾಗಬೇಕೋ ಆ ಪರಿಣಾಮಗಳು ಆಗೋದು. ಮಧ್ವಾಚಾರ್ಯರು ಗೋವಾದಲ್ಲಿ ಒಂದು ಗಾನದ ಕಚೇರಿಯನ್ನು ನಡೆಸಿದ್ರಂತೆ. ನಡೆಸಿದಾಗ ಹಣ್ಣು ಗೊಂಚಲು ಗೊಂಚಲು ಬಿಡುತ್ತಂತೆ. ಎಂದೂ ಬಿಡದ ಹಣ್ಣು ಬಿಡದ ಮೊಂಡು ಮರಗಳಲ್ಲಿ ಪುಷ್ಪಮತ ಫಲಮಹೋ ವಿದದೆ ಜನಸುಪ್ತಿದ ಅನುಪಮ ಗಾನ ಸಂಪದ. ಗೊಂಚಲು ಗೊಂಚಲು ಹಣ್ಣು ಅನೇಕ ಮರಗಿಡಗಳಲ್ಲಿ ಬಂದವು ಅಂತ. ಅಂದರೆ ಹೇಳುವವನಲ್ಲಿ ತಾಕತ್ತಿದ್ದು, ಹೇಳುವವನಲ್ಲಿ ಅದಕ್ಕೆ ಬೇಕಾದ ಸಾಧನೆ ಇದ್ದರೆ ಇವತ್ತಿಗೂ ಪಡಿಬಹುದು. ಇವತ್ತೇನಾಗಿದೆ, ನಮ್ಮ ಸಾಧನೆ ತುಂಬ ಕಮ್ಮಿ ಇದ್ದದ್ದರಿಂದ ನಾವೊಂದು ಸಣ್ಣ ವಯಸ್ಸಿನಲ್ಲಿ ಒಂದು ಪದ್ಯ ಓದಿದ್ವಿ. ಏನದು, ದ್ರಾಕ್ಷಿ ಸಿಗದೆ ಇದ್ದದ್ದಕ್ಕೆ ನರಿ ದ್ರಾಕ್ಷಿಯನ್ನೇ ಹುಳಿ ಅಂತು ಅಂತ. ನಾವು ಯಾವುದೂ ಅಚೀವ್ ಮಾಡದೆ ಸಾರ್ ಅಲ್ಲಿ ಇಲ್ಲೇ ಇಲ್ಲ ಅಂದ್ಬಿಡ್ತೇವೆ. ನೀನೇನು ಸಾಧನೆ ಮಾಡಿದಿ? ಅಲ್ಲಿಲ್ಲ ಅನ್ನೋದೇ ದೊಡ್ಡ ಸಾಧನೆ ನಂದು. ಸಾಧಿಸಿದವರು ಬೇಕಾದ್ದು ಮಾಡಿದ್ದಾರೆ. ನೀವು ಹೇಳಿದಂತೆ ನೋಡಿ, ಕವಚಗಳು ತುಂಬ ಪ್ರಭಾವವನ್ನು ಬೀರುತ್ತೆ. ಇವತ್ತು ತುಂಬ ನಮ್ಮಲ್ಲಿ ಮಾಧ್ವರಲ್ಲಿ ಪ್ರಚಲಿತವಾದ ಒಂದು ವಿಜಯರಾಯರ ಕವಚ ಅಂತ ಇದೆ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಅಂತ. ಅದನ್ನು ಪಾರಾಯಣ ಮಾಡಿ ಸಿದ್ಧಿಯನ್ನು ಪಡೆದ ಮದಡನಾದರೂ ಜ್ಞಾನ ಉದಯವಾಹುದು. ಎಷ್ಟೋ ಜನ ಮಕ್ಕಳು ಬ್ರೈಟಾಗಿರ್ತಾ ಇರಲಿಲ್ಲ. ಇದನ್ನು ಹೇಳಿಕೊಂಡು ಒಂದು ತಂಬಿಗೆಯಲ್ಲೋ ಥಾಲಿಯಲ್ಲೋ ನೀರನ್ನು ಇಟ್ಟು ಮಕ್ಕಳು ಕೊಡಿ ಅಂದರೆ ಅವರು ತುಂಬ ರ್ಯಾಂಕನ್ನೆಲ್ಲ ತೊಗೊಂಡಿದ್ದಾರೆ.
ಎಲ್ಲೋ ಸಮಸ್ಯೆಗಳು ಬಂದಾಗ ಇದು ಹಾಕಿಕೊಳ್ಳೋದಲ್ಲ ಹೇಳಿಕೊಳ್ಳೋದು ಅಂತ. ನಾರಾಯಣ ಕವಚ ಅಂತ ಭಾಗವತದಲ್ಲಿ ಒಂದು ಬರುತ್ತೆ. ಹೌದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಭಗವದ್ ರೂಪಗಳನ್ನು ಚಿಂತನೆ ಮಾಡೋದು. ಈ ನರಸಿಂಹ ಕವಚವನ್ನು ನಾನು ಬ್ರಹ್ಮಾಂಡ ಪುರಾಣದಲ್ಲಿ ನೋಡಿದೆ, ತುಂಬ ಚೆನ್ನಾಗಿದೆ. ಪ್ರಹ್ಲಾದರಾಜರು ಮಾಡಿ ಸ್ತೋತ್ರವನ್ನು ಅವ್ರು ಏನು ಹೇಳ್ತಾರೆ ಅಂದರೆ, ಪರ್ಟಿಕ್ಯುಲರ್ ಆಗಿ ಒಂದೊಂದೇ ಇಂದ್ರಿಯಗಳು, ಕಣ್ಣಿನಲ್ಲಿ ಸೂರ್ಯಚಂದ್ರರು ಇರ್ತಾರೆ, ಸೂರ್ಯಚಂದ್ರರು ಸದಾ ಇದ್ದು ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವಂತೆ ನೀನು ಅನುಗ್ರಹ ಮಾಡು. ನನ್ನ ಮೂಗು, ಕಿವಿ, ಕೈ, ಬಾಯಿ ಇದೊಂಥರ ಎಷ್ಟು ಚೆನ್ನಾಗಿದೆ ಅಂದರೆ, ನನ್ನ ಈ ದೇಹಕ್ಕೆ ನಾನು ಪೀರಿಯಡಿಕಲ್ ಚೆಕಪ್ ಡಾಕ್ಟ್ರ್ ಹತ್ರ ಹೋಗಬೇಕಲ್ಲ, ನರಸಿಂಹ ಕವಚ ಅನ್ನೋ ಕವಚ ಇದ್ದರೆ ಸೊ ನಾನು ಸಾಮಾನ್ಯವಾಗಿ ಡಾಕ್ಟ್ರ್ ಹತ್ರ ಕಡಿಮೆ ಹೋಗ್ಬೋದು. ಡಾಕ್ಟ್ರೇ ಕೇಳ್ತಾರೆ, ಸರ್ ನೀವು ಏನು ಡಯಟ್ ಮಾಡ್ತಾ ಇದ್ದೀರಿ ಅದನ್ನು ಹೇಳ್ರಿ ಅಂತ. ಇಲ್ಲ, ನರಸಿಂಹ ಕವಚ ನಮ್ಮಲ್ಲಿದೆ ಅಂತ. ಅದು ಪ್ರಹ್ಲಾದರಾಜರು ಹೇಳಿದ್ದನ್ನು ನಾವು ಭಕ್ತಿಯಿಂದ ಮಾಡಿದಾಗ ಸಾಧ್ಯತೆಗಳಿದೆ. ಈಗ ಹೇಳಿದಂತೆ ಮಂತ್ರಗಳಲ್ಲಿ ನಂಬಿಕೆ ಬೇಕು, ಸಾಧನೆ ಬೇಕು, ಗುರುಗಳ ಉಪದೇಶ ಚೆನ್ನಾಗಿ ಆಗಿರಬೇಕು. ಆದವನು ಮಾಡಿದರೆ ಅದು ಹಾಗೇ ಆಗತ್ತೆ. ನಮ್ಮ ಚಾನಲ್ ಹೆಸರು ವೇದಿಕ್ ವೆಲ್ನೆಸ್ ಅಂತ ಆಚಾರ್ಯ. ಅಂದರೆ ವೇದಗಳ ಶಕ್ತಿಯಿಂದ ನಮ್ಮ ಆರೋಗ್ಯನ ಹೇಗೆ ಆ ಪ್ರಾಣಶಕ್ತಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ, ಅದಕ್ಕೆ ಇದು ಒಂದು ಒಳ್ಳೆಯ ಮಾಧ್ಯಮ ಆಯಿತು. ಈಗ ನಾವು ಏನು ಪ್ರಹ್ಲಾದರು ಮಾಡಿರುವಂತಹ ನರಸಿಂಹ ಕವಚನ ಪ್ರತಿದಿನ ಪಾರಾಯಣ ಮಾಡೋದ್ರಿಂದ, ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಆ ಪ್ರಾಣಶಕ್ತಿ ವರ್ಧನೆಯಾಗಿ ನಮ್ಮ ಆರೋಗ್ಯದ ಒಂದು ವೃದ್ಧಿ ಆಗೋದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ನನಗೆ ಇವಾಗ ಗೊತ್ತಾಯ್ತು ತಾವು ಹೇಳಿದ್ದು. ಖಂಡಿತ. ನೋಡಿ ಸರ್, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ನಾವು ಈ ಮಂತ್ರಸ್ತೋತ್ರಗಳ ಪಾರಾಯಣ ಮಾಡೋದ್ರಿಂದ ಕಳ್ಕೊಂಬೋದಂತೂ ಏನೂ ಇಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಇನ್ವೆಸ್ಟ್ ಎನಿ ಮನಿ. ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಹಾಕಿರ್ತೇವೆ. ಹಾಫ್ ಆನ್ ಅವರ್ ನಮಗೇನು ದೊಡ್ಡದಲ್ಲ. ಖಂಡಿತ ಮಾಡಿದರೆ ನೀವು ಹೇಳಿದಂತೆ ಆ ವೇದಿಕ್ ವೆಲ್ನೆಸ್ಸು ಇದರಿಂದ ಬಂದೆ. ಇಟ್ ಈಸ್ ಎ ಸಿಲೆಬಸ್ ಫಾರ್ ವೇದಿಕ್ ವೆಲ್ನೆಸ್. ಥ್ಯಾಂಕ್ ಯು ಆಚಾರ್ಯ. ಈಗ ನರಸಿಂಹ ಕ್ಷೇತ್ರಗಳ ಬಗ್ಗೆ, ಯಾಕೆಂದರೆ ನಮಗೆ ಇವಾಗ ತುಂಬ ಜನಕ್ಕೆ ಚೆನ್ನಾಗಿ ದುಡ್ಡಿದೆ. ಇವಾಗ ಸಮಾಜದಲ್ಲಿ ಎಲ್ಲರ ಹತ್ರನೂ 1 ಕಾರು, 2 ಕಾರು, 3 ಕಾರು. ಶನಿವಾರ ಬಂತು ಅಂದರೆ ನಾವು ಯಾವ ಜಾಗಕ್ಕೂ ಹೋಗೋಕ್ಕಾಗಲ್ಲ. ಬೆಂಗಳೂರು, ಮೈಸೂರಲ್ಲಿ ಮಧ್ಯದಲ್ಲಿ ಒಂದು ಹೋಟೆಲ್ ನಿಲ್ಲಿಸಿದ್ರು ಕೂಡ ಜಾಗ ಸಿಕ್ಕಲ್ಲ ನಮಗೆ. ಅದೇ ತರಹ ಈ ಕ್ಷೇತ್ರಗಳಿಗೆ ತುಂಬ ಜನ ಟ್ರಾವೆಲ್ ಮಾಡೋದು. ಯಾವುದಾದ್ರೂ ಒಂದು ರೀಲ್ಸಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಹಾಕಿದ್ರೆ ನೆಕ್ಸ್ಟ್ ವೀಕ್ ಇದು ಸೆಟ್ಟು ಅಂದ್ಕೊಂಡು ಎಲ್ಲರೂ ಅಲ್ಲಿ ಹೋಗ್ಬಿಡ್ತಾರೆ. ಅಂದರೆ ಕ್ಷೇತ್ರಗಳಿಗೆ ಹೋಗುವಂಥ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಈ ನರಸಿಂಹ ಕ್ಷೇತ್ರಗಳು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆ, 1-2 ಕ್ಷೇತ್ರಗಳ ಬಗ್ಗೆ ನಮಗೆ ತಿಳಿಸಬಹುದಾ ಅಂತ, ಸೊ ದಟ್ ನಮ್ಮ ಎಲ್ಲ ಯಾರು ವೀಕ್ಷಕರಿದ್ದಾರೆ ಈ ನರಸಿಂಹ ಜಯಂತಿ ದಿವಸ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಂತಹ ಒಂದು ಕ್ಷೇತ್ರ ನಾವು ನೋಡಿಲ್ಲದೆ ಇರೋದು, ಯಾಕೆಂದರೆ ನೋಡೋದು ಮನೆ ಹತ್ರ ಇರೋದು, ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಕ್ಷೇತ್ರ ಸಂದರ್ಶನ ಮಾಡಿ ಅಲ್ಲಿರೋ ವಿಶೇಷವಾದ ಒಂದು ಭಗವಂತನ ಸಾನ್ನಿಧ್ಯಕ್ಕೆ ನಮಸ್ಕಾರ ಮಾಡಿ ಬರೋದಕ್ಕೆ ಒಂದು ಟ್ರಾವೆಲ್ ಪ್ಲ್ಯಾನ್ ಮಾಡಿಕೊಳ್ಳಿ ಅನ್ನೋ ಒಂದು ಇದರಲ್ಲಿ. ತುಂಬ ಸಂತೋಷ ನೀವು ಹೇಳಿದ್ದು. ಕಾರುಗಳು ತುಂಬ ಆಗಿ ಹಿಂದೆಲ್ಲ ಅನ್ನೋರು ಕಾರವಾರ ಭಾಳ ಆತಲ್ಲ ಅಂತ. ಈಗ ಕಾರಿನ ಭಾರವೇ ಜಾಸ್ತಿ ಆಗಿದೆ ನಮ್ಮ ರಸ್ತೆಗಳಲ್ಲಿ. ಮನೆಯಲ್ಲಿ ಜಾಗ ಇಲ್ಲ, ಹೊರಗಡೆ ಇಟ್ಟು. ಹೌದು. ನರಸಿಂಹದೇವರ ನಿಜ, ದೇವರು ಸಂಪತ್ತು ಕೊಟ್ಟಾಗ ಅದನ್ನು ಸದ್ವಿನಿಯೋಗ ಮಾಡೋದು ಅಂದರೆ ಈ ರೀತಿ ನಾವು ಹೋಗಿ ಬರುವಂಥದ್ದು. ನರಸಿಂಹದೇವರ ಕ್ಷೇತ್ರಗಳು ತುಂಬ ಪ್ರಸಿದ್ಧವಾದದ್ದು ಕರ್ನಾಟಕದಲ್ಲಿ 10 ಇದೆ. ನಮಗೆ ಈ ಬೆಂಗಳೂರಿನ ಸುತ್ತಮುತ್ತಲೂ ಇರೋದಂದರೆ ಮದ್ದೂರಿನಲ್ಲಿ ನರಸಿಂಹದೇವರಿದ್ದಾರೆ, ತುಂಬ ಚೆನ್ನಾಗಿದೆ. ಅದಾದ ಮೇಲೆ ಈಗ ತುಂಬ ಪ್ರಸಿದ್ಧವಾದದ್ದು ಅಂದರೆ ನಮ್ಮ ದೇವರಾಯನ ದುರ್ಗ. ಅಲ್ಲಿ ಯೋಗ ನರಸಿಂಹ, ಭೋಗ ನರಸಿಂಹ ಎರಡೂ ಉಂಟು. ಬ್ರಹ್ಮದೇವರು ತಪಸ್ಸು ಮಾಡಿದ ಮೇಲೆ ನರಸಿಂಹದೇವರು ಪ್ರತ್ಯಕ್ಷ ಕೊಟ್ಟು ಅಲ್ಲೇ ನೆಲೆಸಿದಂತಹ ಪವಿತ್ರ ಕ್ಷೇತ್ರ. ಲಕ್ಷ ಜನ ಉತ್ಸವಕ್ಕೆ ಸೇರ್ತಾರೆ. ತುಂಬ ಚೆನ್ನಾಗಿದೆ ನರಸಿಂಹದೇವರ ಕ್ಷೇತ್ರ. ಬೆಟ್ಟದ ಮೇಲೆ ವಾಸ ಮಾಡಿಕೊಂಡು ಇದ್ದಾನೆ. ಅವನ ದರ್ಶನದಿಂದ ನಮ್ಮೆಲ್ಲ ಅನಿಷ್ಟಗಳು ನಿವೃತ್ತಿಯಾಗತ್ತೆ. ಇನ್ನು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ, ಅಂದರೆ ಇನ್ ದಿ ಸೆನ್ಸ್ ತುಮಕೂರಿನ ರೋಡಲ್ಲೇ ನಾವು ಮುಂದೆ ಹೋದರೆ CB ನರಸಿಂಹದೇವರು ಅಂತ ಲಿಂಗಾಕಾರದಲ್ಲಿ CB ಅಂತ ಶಿರಾ ಇದರ ಹತ್ರ ಊರಿನ ಹತ್ತಿರ ಬರುತ್ತೆ. ತುಂಬ ಜನ ಅಲ್ಲೂ ನಡ್ಕೊಳ್ತಾರೆ. ನರಸಿಂಹದೇವರಿಗೆ ಉತ್ಸವ ಜೋರಾಗಿ ಆಗುತ್ತೆ. ಅದಲ್ಲದೆ ಕೊಪ್ಪರ ನರಸಿಂಹ ಕಾರ್ಪರ ಕ್ಷೇತ್ರ ಅಂತ, ಕೊಪ್ಪರ ಅಂತ ಕೃಷ್ಣಾ ತೀರ, ಅಲ್ಲಿ ದೇವರ ಮೂರ್ತಿ ಅಲ್ಲ, ಮರದಲ್ಲಿ ಒಡಮೂಡಿದ್ದಾನೆ. ಆ ಮರವೇ ನರಸಿಂಹದೇವರ ಪ್ರತೀಕ. ನಮಗೆ ಅಲ್ಲಿ ನರಸಿಂಹದೇವರ ಚಿತ್ರಣ ಬರಲಿ ಅಂತ ಒಂದು ಕವಚವನ್ನು ಮಾಡಿಸಿ ಹಾಕಿದ್ದಾರೆ. ಕಾರ್ಪರ ಕ್ಷೇತ್ರ. ಅದಲ್ಲದೆ ಇನ್ನು ಗಲಗಲಿ ಮತ್ತು ನಾರ್ಷ ಅಂತ ವಿಶೇಷವಾಗಿ ಮಂಗಳೂರಿನ ಹತ್ತಿರ ಬರುತ್ತೆ. ನಾರ್ಷ ಅಂತ ಊರ ಹೆಸರೇ ನರಸಿಂಹದೇವರಿದ್ದದ್ದರಿಂದ 2-3 ಸಾವಿರ ವರ್ಷದ ಹಿಂದಿನ ನರಸಿಂಹದೇವರದು.
ಮಧ್ವಾಚಾರ್ಯರು ಒಂದು ಮಗುವಿನ ಮೇಲೆ ಕುಳಿತು ನಿರ್ಯತ್ನಂ ವಟು ಮಧುರಖ್ಯ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ, 5 ವರ್ಷದ ಮಗುವಿನ ಮೇಲೆ ಮಧ್ವಾಚಾರ್ಯರು ಕುಳಿತು ಪ್ರದಕ್ಷಿಣೆ ಹಾಕಿದ ಒಂದು ಉಲ್ಲೇಖ ಉಂಟು ಆಚಾರ್ಯರ ಜೀವನ ಚರಿತ್ರೆಯಲ್ಲಿ. ಅದು ನಾರ್ಷ ಅಂತ. ವಿಶೇಷ ಏನಂದರೆ ಅದನ್ನು ಬನ್ನಂಜೆ ಗೋವಿಂದಾಚಾರ್ಯರು ಉಲ್ಲೇಖ ಮಾಡಿದ್ದಾರೆ, ಅದು ನಾರ್ಷ ಅನ್ನೋ ಕ್ಷೇತ್ರ ಅಂತ. ಹೀಗೆ ಅನೇಕ ಕ್ಷೇತ್ರಗಳಿದೆ. ತೊರವಿ ಅಂತ ನಮ್ಮ ವಿಜಾಪುರದ ಹತ್ತಿರ ಇದೆ, ಮುತ್ತಗಿ ಅಂತ. ವಿಶೇಷವಾಗಿ ನಮಗೆ ಹತ್ತಿರ ಇರುವಂಥದ್ದು ಒಂದು ಮದ್ದೂರು, ಈ ಕಡೆ ನರಸಿಂಹಸ್ವಾಮಿ, ಈ ಕಡೆ ದೇವರಾಯನ ದುರ್ಗ. ಅದಂತೂ TVS ಅವರು ತೆಗೆದುಕೊಂಡ ಮೇಲೆ ಬಂದವರಿಗೆಲ್ಲ ಅನ್ನದಾನ, ಊಟ ತಿಂಡಿ ಎಲ್ಲ ಮಾಡಿಸಿ ಆ ಕ್ಷೇತ್ರಕ್ಕೆ ಹೋಗಿ ಬಂದರೆ ಒಂದು ನೆಮ್ಮದಿ, ಶಾಂತಿ ಎಲ್ಲ ಸಿಗತ್ತೆ. ಎಲ್ಲ ಭಗವದ್ಭಕ್ತರು ತಮಗೆ ಇದ್ದ ಸಂಪತ್ತನ್ನು ಅದಕ್ಕೆ ವಿನಿಯೋಗ ಮಾಡಿದರೆ ತುಂಬ ಪುಣ್ಯ ಉಂಟು. ಈ ದೇವರಾಯನ ದುರ್ಗದಲ್ಲಿ ಅದು ಕರಿಗಿರಿ ಅಂತ ಹೇಳ್ತಾರೆ, ಅಂದರೆ ಒಂದೊಂದು ಕಡೆಯಿಂದ ಒಂದೊಂದು ಥರ ಬೆಟ್ಟ ಕಾಣುತ್ತೆ ಅಂತ ಹೇಳ್ತಾರೆ. ಕರಿ ಒಂದು ಕಡೆ ಆನೆ ಥರ ಕಾಣುತ್ತೆ. ಆಮೇಲೆ ದೊಡ್ಡ ದೊಡ್ಡ ನಮ್ಮ ಜ್ಞಾನಿಗಳೆಲ್ಲ ಅಲ್ಲಿ ಇದ್ದು ಬಹಳಷ್ಟು ಜನ ಈ ಪರ್ಯಾಯಕ್ಕೆ ಬರೋದಕ್ಕಿಂತ ಮುಂಚೆ ಏನು ಯಾತ್ರೆ ಮಾಡ್ತಾರೆ, ಪ್ರತಿಯೊಂದು ಸ್ವಾಮಿಗಳು ಅಲ್ಲಿ ಬಂದು ದರ್ಶನಗಳನ್ನು ಮಾಡ್ತಾರೆ. ಈ ನರಸಿಂಹ ಕ್ಷೇತ್ರಗಳು ವಿಶೇಷ ಅಂತ ಹೇಳ್ತಿರೋ ತಾವು. ಈಗ ಆಚಾರ್ಯ, ಕಲಿಯುಗದಲ್ಲಿ ಈ ಭಕ್ತರಿಗೆ ಈ ನರಸಿಂಹನ ಒಂದು ರೂಪದ ಚಿಂತನೆ ತುಂಬ ಮುಖ್ಯ. ಯಾಕೆಂದರೆ ನಾವು ಇವತ್ತು ವಯಲೆನ್ಸ್ ತುಂಬ ನೋಡ್ತೀವಿ ನಾವು, ನಮಗೆ ಘಾತಕ ಶಕ್ತಿಗಳೇ ಜಾಸ್ತಿ. ಈಗ ನೋಡಿ, ಜಿಯೋಪೊಲಿಟಿಕಲ್ ರಿಸ್ಕ್ ಅಂತ ನಾವು ಹೇಳ್ತೀವಿ ನಮ್ಮ ಎಕನಾಮಿಕ್ಸಲ್ಲೆಲ್ಲ. ಈಗ ಯಾವಾಗ ಎಲ್ಲಿಂದ ಮಿಸೈಲ್ ಬಂದು ಎಲ್ಲಿ ಬೀಳುತ್ತೆ ಅಂತ ನಮಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಇನ್ನೂ ಶುರು ಆಗಿಲ್ಲ. ಆದರೆ ಬೇರೆ ಬೇರೆ ಕಡೆ ಬಹಳಷ್ಟು ಆ ಒಂದು ಎನ್ವಿರಾನ್ಮೆಂಟ್ ಹಾಳಾಗ್ತಾ ಇದೆ. ಈಗ ನೆಕ್ಸ್ಟ್ ಕಳೆದ ಇನ್ನು ಮುಂದಿನ 5-6 ವರ್ಷಗಳಂತೂ ಇನ್ನೂ ಕಷ್ಟದ ಒಂದು ವರ್ಷಗಳೇ ಇದೆ. ಈ ಒಂದು ದೇಶಗಳ ನಡುವೆ ನೀವು ಹೇಳಿದ್ರಿ ನಾವೇ ಸುಪ್ರೀಂ ಆಗಬೇಕು ಅನ್ನೋದು, ಆ ಹಿರಣ್ಯಕಶಿಪುಗಳೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವಾಗ. ಇಂಥ ಸಮಯದಲ್ಲಿ ನಮ್ಮ ರಕ್ಷಣೆ ತುಂಬ ಮುಖ್ಯ. ಈ ರಕ್ಷಣೆಗೆ ನರಸಿಂಹನ ಒಂದು ರೂಪ ಹೇಗೆ ಸಹಾಯ ಮಾಡುತ್ತೆ ಅಂತ ಏನಾದರೂ ಉಲ್ಲೇಖ ಇದೆಯಾ? ನೋಡಿ, ಅಜ್ಞಾನ ಇದು ಎರಡನ್ನು ಸೇರಿಸಿ ಹೇಳೋದು. ಹಿರಣ್ಯಕಶ್ಯಪು ಬಹಳ ಆಗಿದ್ದಾರೆ ಅಂದರೆ ಈಗ ನರಸಿಂಹ ಒಬ್ಬನೇ, ಪ್ರಹ್ಲಾದರು ಬಹಳ ಜಾಸ್ತಿ ಆಗಬೇಕಾಗಿದೆ. ನಾವೆಲ್ಲರೂ ಪ್ರಹ್ಲಾದರಾದರೆ ಆಹ್ಲಾದವನ್ನು ಪಡಿಬಹುದು. ನಮಗೇನಾಗಿದೆ, ನಮ್ಮ ಪಕ್ಕದ ಮನೆಯವನು ಪ್ರಹ್ಲಾದ ಆಗಲಿ, ನನ್ನ ಪಾಡಿಗೆ ನಾನು ಇರ್ತೇನೆ ಅಂತ ನೀನೂ ಸ್ತೋತ್ರ ಮಾಡು ದೇವರು. ಯಾಕೆಂದರೆ ನಾವೆಲ್ಲ ಅನ್ನೋರು ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು, ಎಲ್ಲರೂ ಚೆನ್ನಾಗಿರಬೇಕು. ಪ್ರಪಂಚದಲ್ಲಿ ನಾವು ಯಾವುದೋ ಒಂದು ನೌಕೆಯಲ್ಲಿ ಹೋಗ್ತಾ ಇದ್ದೇವೆ ಅಥವಾ ಬಸ್ಸಿನಲ್ಲಿ ಹೋಗ್ತಾ ಇದ್ದೇವೆ, ನನ್ನ ಸೀಟು ಮಾತ್ರ ಚೆನ್ನಾಗಿರಲಿ, ಪಕ್ಕದವ್ರ ಸೀಟು ನೀರಲ್ಲಿ ಬೀಳಲಿ ಅಂದರೆ ಬಸ್ಸೇ ಬೀಳಬೇಕಾಗತ್ತೆ. ಹಾಗಾಗಿ ನಾವು ಪ್ರಪಂಚದ ಈ ಪ್ರಯಾಣದಲ್ಲಿ ಬಂದಾಗ ಪ್ರಪಂಚ ಚೆನ್ನಾಗಿದ್ದರೆ, ನಮ್ಮ ಅಕ್ಕಪಕ್ಕ ದೇಶ ಆಗಲಿ ಯಾರಾದರೂ ಚೆನ್ನಾಗಿದ್ದರೆ ನಾವು ಸುಖವಾಗಿರ್ತೀವಿ. ಈ ದಿಶೆಯಲ್ಲಿ ಕೈ ಮೀರಿದಾಗ ಭಗವಂತನನ್ನು ವಿಶೇಷವಾಗಿ, ಅದರಲ್ಲೂ ನರಸಿಂಹದೇವರ ಆರಾಧನೆ ನೀವು ಹೇಳಿದಂತೆ ತುಂಬ ಅವಶ್ಯಕತೆ ಇದೆ. ಅವನ ಆರಾಧನೆಯನ್ನು ಮಾಡಿದರೆ, ಅವನನ್ನು ಸ್ತೋತ್ರ ಮಾಡಿದರೆ, ನರಸಿಂಹ ಕವಚವೋ ನರಸಿಂಹ ಸುಳಾದಿ ದಾಸರ ಸಾವಿರಾರು ಪದಪದ್ಯಗಳಿದ್ದಾವೆ. ಸ್ತೋತ್ರ ಮಾಡಿದಾಗ ಅವನು ಎಲ್ಲರಿಗೂ ಬುದ್ಧಿ ಪ್ರೇರಣೆಯನ್ನು ಮಾಡಿ, ನರಸಿಂಹದೇವರು ಬುದ್ಧಿ ಪ್ರೇರಣೆಯನ್ನು ಮಾಡಿ. ಈಗ ನಾವು ಎನ್ವೈರ್ನಮೆಂಟನ್ನೆಲ್ಲ ತಿದ್ದಕ್ಕೆ ಮಾಡಲಿಕ್ಕಾಗಲ್ಲ, ಯುದ್ಧ ಮಾಡುವವರಿಗೆ ಮಾಡದೇ ಇರುವ ಬುದ್ಧಿಯನ್ನು ಭಗವಂತ ಕೊಡಲಿ ಅಂತ. ಭಗವಂತ ಕೊಡಬೇಕಾದರೆ ನಾವೊಂದಿಷ್ಟು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಮಗು ಅತ್ತರೆ ತಾಯಿ ಹಾಲು ಕೊಡ್ತಾಳೆ, ಅದು ಸುಮ್ಮನೆ ಇದ್ದರೆ ಹೊಟ್ಟೆ ತುಂಬಿರಬಹುದು ಅಂತ. ನಮಗೆ ಅಮ್ಮನನ್ನು ಕೇಳಬೇಕು ಯಾಕೆ ಅಂತ ಈಗೋಯಿಸಮ್ ಇದೆ. ನಮ್ಮ ತಂದೆ ತಾಯಿಯಾದ ಯೋನಪ್ಪಿತ ಜನಿತ ನರಸಿಂಹನನ್ನು ಕೇಳೋಣ. ನರಸಿಂಹ ನನ್ನ ಜನ್ರೇಷನ್ನಿಗೆ ಮಾತ್ರ ಅಲ್ಲ, ನನ್ನ ಮುಂದಿನ ಪೀಳಿಗೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಅವರೆಲ್ಲ ಸುಖವಾಗಿರಬೇಕಲ್ಲ. ನಿನ್ನ ಆರಾಧನೆ ಮಾಡಲಿಕ್ಕೆ ನೀನೇ ಒಳ್ಳೆಯ ವಾತಾವರಣವನ್ನು ಕೊಟ್ಟು ಎಲ್ಲರನ್ನು ಉದ್ಧಾರ ಮಾಡು. ದೇವರಿಗೆ, ದೈವಶಕ್ತಿಗೆ ಆಗದೇ ಇದ್ದದ್ದು ಯಾವುದೂ ಇಲ್ಲ. ಹಿ ವಿಲ್ ಡೂ ಇಟ್. ಅವನನ್ನು ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತ ಆಗತ್ತೆ. ಆದರೆ ಪ್ರಹ್ಲಾದರಾಜರು ಜಾಸ್ತಿ ಆಗಬೇಕಾಗಿದೆ. ತುಂಬ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಕೊನೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಎಲ್ಲ ಪಾಡ್ಕಾಸ್ಟಲ್ಲಿ ಒಂದು ಸಂದೇಶ, ಇಂದಿನ ಒಂದು ಅಂದರೆ ನಮ್ಮ ಪರ್ಸನಲ್ ಆಗಿ ನಾವು ಏನೋ ಒಂದು ಸಾಧನೆ ಮಾಡ್ಕೋಬೇಕು. ಎಲ್ಲರೂ ಕಷ್ಟದಲ್ಲಿದ್ದಾರೆ, ದುಡ್ಡಿರಬಹುದು, ಎಲ್ಲಿ ಮನಸ್ತಾಪಗಳು, ಆ ರಿಲೇಷನ್ಶಿಪ್ ಇಶ್ಯೂಸು, ಇದರಲ್ಲೆಲ್ಲ ಪ್ರತಿಯೊಬ್ಬರು ಒಂದರಲ್ಲಿ ಒದ್ದಾಡ್ತಾನೆ ಇದ್ದಾರೆ ಇವತ್ತು. ಆ ಒಬ್ರಿಗೊಬ್ರಿಗೆ ಹೊಂದ್ಕೊಳ್ಳೋದಕ್ಕೆ ಆಗದೆ ಇರುವಂತಹದ್ದು, ಆ ಒಬ್ಬರ ಎಕ್ಸ್ಪೆಕ್ಟೇಷನ್ಸ್ ಇನ್ನೊಬ್ಬರು ಮ್ಯಾಚ್ ಮಾಡೋಕ್ಕಾಗದೆ, ಈ ಎಲ್ಲ ಥರದ ಸಮಸ್ಯೆನಲ್ಲಿ ನಾವು ಇವತ್ತು ತೊಳಲಾಡ್ತಾ ಇದ್ದಾರೆ ಜನ.
ಅಂಥ ಒಂದು ಜನಗಳಿಗೆ ತಮ್ಮ ಸಂದೇಶ ಏನು? ಈ ನರಸಿಂಹ ಜಯಂತಿ ದಿವಸ ಅವರು ಏನನ್ನು ನರಸಿಂಹನಲ್ಲಿ ಕೇಳಬೇಕು, ಏನನ್ನು ಮಾಡಿದ್ರೆ ಅವರ ಸಮಸ್ಯೆಗಳು ಕಡಿಮೆ ಆಗಬಹುದು, ಆ ಒಂದು ಮನಸ್ಥಿತಿ ನಮಗೆ ಹೇಗಿರಬೇಕು, ಯಾವುದನ್ನು ನಾವು ಈ ನರಸಿಂಹನನ್ನು ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಒಂದು ಸಣ್ಣ ಸಂದೇಶ ನೀಡಬೇಕು. ತುಂಬ ತುಂಬ ಒಳ್ಳೆ ಪ್ರಶ್ನೆ, ಎಲ್ಲರ ನೆಮ್ಮದಿಗಾಗಿ ಕೇಳಿದ ಪ್ರಶ್ನೆ. ಒಂದು ಒಳ್ಳೆ ಸಂದೇಶವನ್ನು ನಾನು ಹೊಸದಾಗಿ ಹೇಳೋದು ಬೇಡ. ನರಸಿಂಹದೇವರ ಮುಂದೆ ಪ್ರಹ್ಲಾದರಾಜರೇ ಕೇಳಿಕೊಂಡದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು. ಯದಿರಾಶೀಷ ಮೇಕಾಮಾನ್ ವರಾನ್ಮೇ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ ಅಂತ ಒಂದು ಪದ್ಯ ಇದೆ ಭಾಗವತದಲ್ಲಿ. 42 ಪದ್ಯಗಳು ನರಸಿಂಹದೇವರ ಸ್ತೋತ್ರವನ್ನು ಪ್ರಹ್ಲಾದರಾಜರು ಮಾಡಿದಾಗ ಏನಾದರೂ ವರ ಕೇಳು ಅಂತ ವರ ಕೊಡುವ ತವಕ ದೇವರಿಗೆ ಪ್ರಹ್ಲಾದರಾಜರು ಕೇಳಿದ್ರು, ನನ್ನನ್ನು ಪ್ರಲೋಭನೆಗೆ ಒಳಗೆ ಮಾಡಬೇಡ, ನಾನು ವ್ಯಾಪಾರಿ ಅಲ್ಲ, ಸ್ತೋತ್ರದ ರೈಟ್ಸು ನಿನಗೆ ಕೊಟ್ಟು ನಿನ್ನಿಂದ ವರ ಪಡೆದುಕೊಂಡ್ರೆ ಅಂದರೆ ವ್ಯಾಪಾರಿಯಾಗಿ ಬಿಡ್ತೇನೆ. ಸ್ತೋತ್ರ ಮಾಡಿದ್ಯಾಕೆ? ಮಾಡೋದು ನನ್ನ ಕರ್ತವ್ಯ ಕರ್ಮ, ನಾನು ದಾಸ, ನೀನು ಈಶ. ಹಾಗಾದರೆ ಏನೂ ಕೇಳಲ್ವಾ? ಒಂದು ಕೇಳ್ತೇನೆ, ವರವನ್ನು ಕೊಡುವ ನೀನು ಸಿಕ್ಕಾಗ ಕೇಳ್ತೇನೆ. ಏನದು? ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳಿಬಾರದು, ನೀನು ಕೊಟ್ಟಿದ್ದರಲ್ಲಿ ಸಾಕು ಅನ್ನುವ ತೃಪ್ತಿ ನನಗೆ ಇದ್ದರೆ. ನೋಡಿ, ಇದೆಲ್ಲದಕ್ಕೂ ಇವತ್ತಿನ ಈ ಎಲ್ಲ ಗಲಾಟೆಗಳಿಗೂ ಮೂಲ ಕಾರಣ ಮನುಷ್ಯನ ಆಸೆ. ನನಗೆ ದೇವರು ಏನು ಕೊಟ್ಟಿಯಾನೋ ಅದರಲ್ಲಿ ನಾವು ತೃಪ್ತರಾಗಿ ಇರ್ತೇವೆ ಅಂದರೆ ಖಂಡಿತ ನಗತಾ ನಗತಾ ಎಲ್ಲರ ಜೊತೆ ಇರಬಹುದು. ಅವನದ್ದು ನನಗೆ ಬೇಕು, ಇವನದ್ದು ನನಗೆ ಬೇಕು, ಹಾಳಾಗಿ ಹೋಗಲಿ, ನಮಗೆ ಸಿಕ್ಕಿದ ಮೇಲೆ ಸುಮ್ಮನೆ ಇರ್ತೀವ, ಅವನಿರಬಾರ್ದು. ಈ ಸ್ವಭಾವ ಎಲ್ಲರನ್ನ ಹಾಳು ಮಾಡಿದೆ. ಹಾಗಾಗಿ ಕಂಟೆಂಟ್ನೆಸ್ ಇದೆಯಲ್ಲ, ತೃಪ್ತಿ, ಅದು ಮನುಷ್ಯನನ್ನು ಸುಖವಾಗಿ ಇಡುವ ಮೊದಲನೇ ಸೂತ್ರ. ಹಣ ಅಂದ್ಕೊಂಡಿದ್ದೀವಿ, ಹಣ ಅಲ್ಲ, ತೃಪ್ತಿ. ಅವನು ಗಂಜಿ ತಿಂತಾನೋ ಗೊಡಸಾರು ಕುಡಿತಾನೋ, ಅವನಿಗೆ ತೃಪ್ತಿ ಇದ್ದರೆ ಮೃಷ್ಟಾನ್ನ ತಿಂದವನಕ್ಕಿಂತ ಸುಖವಾಗಿರ್ತಾನೆ. ಮೃಷ್ಟಾನ್ನ ತಿಂದವನಿಗೆ ಇನ್ನೊಂದು ಕೊರತೆ, ನಾಳೆ ಇದಕ್ಕಿನ್ನ ದೊಡ್ಡದು ತಿನ್ನುವ ಅಂತ. ಈ ಗಂಜಿ ಗೊಡಸಾರು ತಿಂದವನಿಗೆ ನಾಳೆ ಗಂಜಿಗೆ ದೇವರು ವ್ಯವಸ್ಥೆ ಮಾಡಿದ್ರೆ ಸಾಕಪ್ಪ. ಹಾಗಾಗಿ ಎಲ್ಲರಿಗೂ ಒಂದು ಸಂದೇಶ, ನಮಗೆ ಗಂಜಿ ಗೊಡಸಾರಿನ ಸ್ಥಿತಿ ಏನಿಲ್ಲ, ದೇವರು ಕೊಟ್ಟಿದ್ದರಲ್ಲಿ ತೃಪ್ತರಾಗಿದ್ದು ಒಂದಿಷ್ಟು ಮನುಷ್ಯ ಜನ್ಮ ಬಂದಾಗ ದೇವರ ಸ್ಮರಣೆಯನ್ನು ಮಾಡುವ. ಪ್ರಾಯಃ ನಮ್ಮ KSRTC ಬಸ್ಸಲ್ಲಿ ಓಡಾಡಿದವರೆಲ್ಲ ಈ ಸ್ಲೋಗನ್ನನ್ನು ನೋಡಿರ್ತೀರಿ, ಮಂಕುತಿಮ್ಮನ ಕಗ್ಗದ್ದು. ಇರುವ ಭಾಗ್ಯವ ನೆನೆದು ಬಾರದ ಭಾಗ್ಯವನ್ನು ಬಿಡುಕಂಡ್ಯ ಅಂತ ಅವರು ಈ ಮಾತನ್ನೇ ಅಂದ್ಯ. ನಿನಗೆ ಇರೋದನ್ನು ಮೊದಲು ಸಂತೋಷ ಪಡೋ, ಕೈ ಕಾಲಿದೆ, ಕಣ್ಣಿದೆ, ಬುದ್ಧಿ ಇದೆ, ಓಡಾಟ ನನ್ನ ಪಾಡಿಗೆ ನಾನಿದ್ದೇನೆ, ಆಮೇಲೆ ಇಲ್ಲ ಅನ್ನೋದನ್ನು ಕೊರತೆಯಾಗಿ ಬೇಕಾದ್ರೆ ನೋಡುವ. ಇದ್ದದ್ದರ ಬಗ್ಗೆ ಸಂತೋಷ ಪಡದೆ ಇಲ್ಲದೇ ಇದ್ದದ್ದರ ಬಗ್ಗೆ ವ್ಯಥೆಯನ್ನು ಯಾಕೆ ಪಡ್ತಿ ಅಂತ. ಇದೇ ನಮ್ಮ ನರಸಿಂಹನ ಪ್ರಹ್ಲಾದರಾಜರ ಸಂದೇಶ ಎಲ್ಲರಿಗೂ. ಯಾವಾಗಲೂ ಭಗವಂತನಲ್ಲಿ ಭಕ್ತಿ ಕೊಡು, ಬೇರೆ ಆಸೆಗಳನ್ನು ಕೊಡಬೇಡ ಅಂತ ಏನು ಪ್ರಹ್ಲಾದ ಕೇಳಿದಾನೆ, ಅದನ್ನು ಅತ್ಯುತ್ತಮವಾಗಿ ಒಂದು ಸಂದೇಶನ ನೀಡಿದ್ದೀರಾ ಆಚಾರ್ಯ. ತುಂಬ ತುಂಬ ಧನ್ಯವಾದಗಳು. ಇವತ್ತಿನ ಈ ನರಸಿಂಹನ ಚಿಂತನೆ ಮಾಡಿಸಿದ್ದೀರಾ, ಜೊತೆಗೆ ನಮಗೆ ಅರ್ಥ ಆಗೋ ಹಾಗೆ ಆ ಒಂದು ನಮ್ಮ ಒಂದು ಭಾಷೆಗೆ, ಯಾಕೆಂದರೆ ಇವತ್ತು ಭಾಷೆ ತುಂಬ ಪ್ರಾಬ್ಲಮ್. ಯಾಕೆಂದರೆ ನಮಗೆ ಈಗ ನೀವು ಮಾತಾಡ್ತೀರ, ಅಷ್ಟು ಸ್ಪಷ್ಟವಾದ ಕನ್ನಡ, ಉತ್ತಮವಾದ ಪದಗಳನ್ನು ಉಪಯೋಗಿಸ್ತೀರ, ನಮಗೆ ಅದನ್ನು ಉಪಯೋಗಿಸೋಕ್ಕೂ ಬರಲ್ಲ, ನಮಗೆಲ್ಲ ಇಂಗ್ಲೀಷ್ ಮಿಕ್ಸು, ನಮಗೆ ಅದು ಇಲ್ಲದೇ ಇದ್ದರೆ ಅರ್ಥನೇ ಆಗಲ್ಲ. ಹಾಗಾಗಿ ತಮ್ಮ ಒಂದು ಇವತ್ತಿನ ಒಂದು ಸಂದೇಶದಲ್ಲಿ ಈ ಇಡೀ 1 ಗಂಟೆಗಳ ಕಾಲ ಹೆಚ್ಚು ನಮ್ಮ ಹತ್ರ ಇದ್ದು ನಮ್ಮ ಸ್ಟುಡಿಯೋಗೆ ಬಂದು ಈ ನರಸಿಂಹನ ಬಗ್ಗೆ ನಮಗೆ ಎಲ್ಲ ಆ ಭಕ್ತಿ ಜ್ಞಾನಗಳು ಬರೋ ಹಾಗೆ ಮಾಡಿದ್ದೀರಾ. ಹಾಗಾಗಿ ತುಂಬ ತುಂಬ ಧನ್ಯವಾದಗಳು ಆಚಾರ್ಯ. ತುಂಬ ಸಂತೋಷ. ಗುಣಗ್ರಾಹಿಗಳು ನೀವು, ಆದ್ದರಿಂದ ನಮ್ಮಲ್ಲೂ ದೋಷಗಳು ಬೇಕಾದಷ್ಟಿದೆ. ಗುಣವನ್ನು ಮಾತ್ರ, ಸಾರವನ್ನು ಗ್ರಹಣ ಮಾಡುವಂಥ ಸ್ವಭಾವ ಇದ್ದವರಿಗೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ಬಹಳ ಸಂತೋಷ. ಏನಾದರೂ ಒಂದೆರಡು ಮಾತುಗಳನ್ನು ನುಡಿದಿದ್ದರೆ, ಅದರಲ್ಲಿ ಒಳ್ಳೆಯ ಅಂಶ ಇದ್ದರೆ, ಅದೆಲ್ಲವೂ ಭಗವಂತನ ತತ್ವಾಭಿಮಾನಿ ದೇವತೆಗಳ ಹಾಗೂ ನಮ್ಮ ಗುರುಗಳ ಅನುಗ್ರಹ. ದೋಷ ಬೇಕಾದಷ್ಟು ನನ್ನ ಮಾತಿನಲ್ಲಿ ಇರುತ್ತೆ, ಅದೆಲ್ಲವನ್ನು ನನ್ನದು ತಪ್ಪು ಅಂತ ತಿಳಿದು ನೀವು ಹಂಸ ಕ್ಷೀರನ್ಯಾಯನ ಇದನ್ನು ಸ್ವೀಕಾರ ಮಾಡಿ ದೇವರಲ್ಲಿ ಬೇಡಿ, ದೋಷಗಳು ಇವರಲ್ಲಿ ಕಮ್ಮಿ ಆಗಲಿ ಅಂತ ನಾನು ಬೇಡ್ತೇನೆ. ಬಹಳ ಸಂತೋಷ. ಹರಯೇ ನಮಃ. ಶ್ರೀಕೃಷ್ಣ ನಮಃ.
ವೀಕ್ಷಕರೇ, ನರಸಿಂಹ ಜಯಂತಿಯ ಸಂದೇಶ, ನರಸಿಂಹ ಜಯಂತಿಯ ವಿಶೇಷ ಒಂದು ಸಂವಾದ ಆಚಾರ್ಯರು ತಿಳಿಸ್ಕೊಟ್ರು. ಏನು ಮಾಡಬೇಕು ನಾವು ಈ ನರಸಿಂಹ ಜಯಂತಿ ದಿನ? ಒಂದು, ಬಹಳಷ್ಟು ಕ್ಷೇತ್ರಗಳ ಬಗ್ಗೆ ಹೇಳಿದ್ದಾರೆ, ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಥರ್ಸ್ಡೇ. ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀರ, ಹಾಗಾಗಿ ಇವತ್ತು ಏನು ಕಷ್ಟ ಇಲ್ಲ. ಹಾಗಾಗಿ ಹೋಗಿ ಒಂದು ನರಸಿಂಹ ಕ್ಷೇತ್ರ ದರ್ಶನ ಮಾಡಿ ಆ ನರಸಿಂಹನ ಒಂದು ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲಿರಲಿ. ಕೊನೆಯದಾಗಿ ಗುರುಗಳ ಸಂದೇಶ ಹೇಳಿದ್ರು, ಭಗವಂತನಲ್ಲಿ ಭಕ್ತಿ ಮತ್ತು ಪ್ರಪಂಚದ ವಿಷಯಗಳಲ್ಲಿ ವೈರಾಗ್ಯ, ಈ ಆಸೆಗಳನ್ನು ಕಮ್ಮಿ ಮಾಡಿಕೊಂಡ್ರೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚು ಸುಖವಾಗಿರ್ಬೋದು, ಕಡಿಮೆ ತೊಂದರೆಗಳನ್ನು ಅನುಭವಿಸ್ಬೋದು. ಆ ನರಸಿಂಹ ದೇವರು ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಹರಿ ಓಂ.